ತಿಳಿಪು ಚೂರು ಹಂಚುಂಡು ಬರೀ ಕೊಂಚ ಕಟ್ಟಿಗೆ ಒಂಚೂರು ಚೂರ್ಲಕ್ಕೆ ಹಂಚಿಲ್ಲ ದೊಡ್ಡಮ್ಮ ಚೂರು ಹಂಚುವಲ್ಲ ಒಂಚೂರು ಹಂಚುಂಟು Leave on and things. Hold this, hold.
ಒಂದೊಂದು ಬಾಕ್ಸಲ್ಲಿ ನನ್ನ ಹೆಸರು ಅವ್ರ ಹೆಸರು ಬರ್ಬೇರ ಆಮೇಲೆ ಇದು ಕ್ಯಾಬ್ ಅಂತ ನಡ್ಕೊ ಬರ್ತಾರೆ ಇವ್ರು ಕ್ಯಾಬ್ ಕಡಿಯೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪದಕ್ಕೆ ಗೋವಿಂದ ಗೋವಿಂದ ಗಣಪತಿ ದೇವರ ಪದಕ್ಕೆ ಗೋವಿಂದ ಗೋವಿಂದ ಮಹಾಗಣಪತಿ ದೇವರ ಪದಕ್ಕೆ ಗೋವಿಂದ ಗೋವಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಪದಕ್ಕೆ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ
ಮುದದಿಂದ ನಿನ್ನ
ಒರೆಯಲೇ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರಯ್ಯ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರಯ್ಯ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮಡಿಗಂಧ ಪ್ರಸಾದ ಮಹಾರಾಜ ಶ್ರೀಗಳಾದ ಕೊಡಿತಿರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿ ಮಹಾರಾಜ ಶ್ರೀಗಳಂತ ಕೊಡಿತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟರುಗಳವರು ಮತ್ತು ಕೊಡಿತ್ತೂರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟರುಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೇಶಾಲು ದಕ್ಕಿತ್ತು ಸಭೆಗೆ ಬಂದಿರುವ Oh
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿದೆಯಾತ್ಮಜೆಗೆ ಕೈಗಿ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪುಡಮಡುದ ವರ್ಣಿಪೆನಿ ಕಥಾಮೃತವ ಜಯತು ಜಯತು ಆದಿಮಾಯೇ ಜಯತು ಜಯತು ಆದಿಮಾಯೇ ಸರ್ವಭಯ ವಿನಾಶಿನಿಯೇ ಕರುಣದಿ ಕಾಯೇ ದಯಸಾಗರಿಯೇ ಭೈವಿಯಿಂದ ಪಾದದ್ವಯವನ್ನು ಮರೆಗೊಂಡೆವತಿ ಮುದದಿಂದ ಜಯತು ಜಯತು ಆದಿಮಾಯೇ ಸರ್ವಭಯ ವಿನಾಶಿನಿಯೇ ಕರುಣದಿ ಕಾಯೇ ಜಯ 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 ಹೇ ಆದಿಪರಾಶಕ್ತಿಯೇ ಅತ್ತ ಇತ್ತ ಸುತ್ತಮುತ್ತ ಎತ್ತೆತ್ತಲು ದೃಷ್ಟಿ ಹಾಯಿಸಿದವಾಗಿ ನೀರ ಮೊತ್ತವಲ್ಲದೆ ಅನ್ಯವೇನೂ ಕಾಣಿಸದು. ಕೈಕಾಲುಗಳಿಗೆ ನೀರರಾಶಿ ತೊಡರಾಗುತ್ತಿದ್ದರೆ ಕಣ್ಣುಗಳಿಗೆ ಕಾರ್ಗತ್ತಲೆಯೇ ರಾಚುತ್ತಿದೆ. ಈ ಹೊತ್ತಿನಲ್ಲಿ ನಭದಿಂದ ಕೇಳಿಸಿದ್ದು ಓಂಕಾರವಾಣಿ, ನಿನ್ನನ್ನು ಪ್ರಾರ್ಥಿಸುವಂತೆ ನಿನ್ನ ಆಜ್ಞೆ. ಆ ಸಂದರ್ಭದಲ್ಲಿ ಮೂವರು ಒಂದಾದೆವು. ಅನನ್ಯ ಭಕ್ತಿಯಿಂದ ನಿನ್ನನ್ನು ಪ್ರಾರ್ಥಿಸಿದವಾಗ್ಗೆ ಈ ರೂಪವಂತೂ ನಮ್ಮೆದುರು ಮೈದೋರಿದವಳಿದ್ದೀಯ. ನಿನ್ನನ್ನು ಕಂಡು ಸಂತೋಷವಾಗಿದೆ, ಮನಸ್ಸಿನಲ್ಲಿ ಧೈರ್ಯ ಮೂಡಿದೆ. ನೀನು ಕರುಣಾ ಸಾಗರ ಎನ್ನುವುದು ಅರ್ಥವಾಗಿದೆಯಮ್ಮ. ನಮ್ಮ ಮನದಾಳದಲ್ಲಿರುವ ಪ್ರಶ್ನೆಗಳಿಗೆ ನೀನೇ ಉತ್ತರವೆನ್ನುವುದು ಸ್ಪಷ್ಟವಾಗಿದೆ. ಮೂವರೊಂದಾಗಿ ಕರ ಜೋಡಿಸಿ ಪದ ತಲಗಳಲ್ಲಿ ತಲೆಗಳನ್ನಿರಿಸಿದ್ದೇವಮ್ಮ. ರಕ್ಷಿಸು ರಕ್ಷಿಸು ರಕ್ಷಿಸು. ಓ ಇಷ್ಟಾರ್ಥ ಸಿದ್ಧಿದಾಯಿನಿಯೇ, ಸುತ್ತಮುತ್ತ ಎತ್ತ ನೋಡಿದರೂ ಕತ್ತಲು ಆವರಿಸಿಕೊಂಡಿತ್ತು. ಹಾಗೆ ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿಯಾಗಿದೆ. ನಮ್ಮನ್ನು ಸೃಷ್ಟಿ ಮಾಡಬೇಕಂತಾದ್ರೆ ಏನಾದರೂ ಒಂದು ಕಾರಣ ಇರಲೇಬೇಕು. ಆ ನಿಟ್ಟಿನಲ್ಲಿ ನಾವು ಯಾರು ಅನ್ನುವಂಥ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿಕೊಂಡಿತ್ತು. ಅಜ್ಞಾನ ಎನ್ನುವಂಥ ಅಂಧಕಾರದಲ್ಲಿ ತೊಳಲಾಡುತ್ತಿರುವಂತಹ ಸಂದರ್ಭ, ಅಕಾರ ಉಕಾರ ಮಕಾರಗಳ ಸಾಕಾರಗೊಂಡಾಗ ಓಂಕಾರ ಸ್ವರೂಪಿಣಿಯಾಗಿ ನಮ್ಮ ಕಣ್ಮುಂಭಾಗದಲ್ಲಿ ಕಾಣಿಸಿಕೊಂಡವಳು ನೀನಮ್ಮ. ಒಂದಿಷ್ಟು ಸಂತೋಷವು ನಮಗಾಯಿತು. ಆದರೆ ಅಮ್ಮ,
ಏತಕ್ಕೆ ಜನ್ಮವನ್ನಿತ್ತೆ, ನಮಗೇತರ ಕಾರ್ಯಗಳೇನುಂಟು ಮಾತೆ, ಎಲ್ಲವನ್ನು ತಿಳಿಯುವುದರ ಮೂಲಕವಾಗಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಓ ತಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತರೆಂದು ತಿಳಿದೆವು, ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿ ಅರುಹಿ ಉದ್ಧರಿಸಿ ಸಾನು ರಾಗದಿಂದ ನಮ್ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮನಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯಮೊಂದಕ್ಕೆ ಒರೆದ ಬೆಲದ ನಿಮಗೆ. ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದ ಕಂಗೆಟ್ಟಿರುವಂತಹ ನನ್ನ ಮುದ್ದು ಕಂದಮ್ಮಗಳಿರ, ಏಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ಸರಿಯಮ್ಮ. ನಾನೇ ನಿಮ್ಮ ಸೃಷ್ಟಿಗೆ ಕಾರಣೀಭೂತಳಾಗಿದ್ದೇನೆ. ಆದುದರಿಂದ ಲೋಕಮುಖದಲ್ಲಿ ನಿಮ್ಮೂವರನ್ನು ಮುಂದಕ್ಕೆ ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಹೆಸರುಗಳನ್ನು ಇರಿಸುವವಳಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ಬ್ರಹ್ಮ, ಧನ್ಯನಾದೆ ತಾಯಿ. ನೀಲವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ವಿಷ್ಣು, ಧನ್ಯೋಸ್ಮಿ. ತ್ರಿನೇತ್ರಧಾರಿಯ ಅಂತ ನೀನೇ ಈಶಾ. ಕೃತಾರ್ಥನಾದೆ ಮಕ್ಕಳೇ, ಅಮ್ಮ. ನಿಮ್ಮನ್ನು ಈ ರೀತಿಯಾಗಿ ಸೃಷ್ಟಿಸುವುದಕ್ಕೆ ಬಲವಂತ ಕಾರಣವೇ ಉಂಟು. ಏನಮ್ಮ? ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಹಾಗಾಗಿ ನಿಮ್ಮೂವರಿಗೂ ಒಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವವಳಿದ್ದೇನೆ. ಯಾವುದ್ಯಾವುದಮ್ಮ? ಮಗನೇ ಬ್ರಹ್ಮ, ಅಮ್ಮ. ನಿನಗೆ ರಾಜಸ ಗುಣ, ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ನಿನ್ನ ಆಜ್ಞೆ ಶಿರೋಧಾರಿ ತಾಯಿ. ಮಗನೇ ವಿಷ್ಣು, ಜನನಿ. ನಿನಗೆ ಸಾತ್ವಿಕ ಗುಣ, ವೈಕುಂಠದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ. ಮಹದಾಜ್ಞೆ ತಾಯೇ. ಮಗನೇ ಈಶಾ, ನಿನಗೆ ತಾಮಸ ಗುಣ, ಆಗಲ್ಲ. ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ಇನ್ನಾಜ್ಞೆ ಮಾತೆ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಅಮ್ಮ, ನಿಷ್ಠೆಯಿಂದ ಕಾಯಕವೆಸಗುವವಾಗೆ ಕಷ್ಟ ಬಂದರೇನು ಮಾಡುವುದಮ್ಮ? ಕಷ್ಟ ಬಂದರೆ ಕಷ್ಟಕಾಲದೊಳಗಿನ ನಿಷ್ಠೆಯ ಬದಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಬರೆವೆನೆಂದ ಭಯವಿದ್ದೈದನು ತಟ್ಟನ ತಟ್ಟನವ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಕಾರ್ಯವನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರುವಂತಹ ಹೊತ್ತಿಗೆ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವೋ ಪರೋಕ್ಷವೋ ನಾನೇ ಒಲಿದು ನಿಮಗಡಸಿದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ, ಜಯ ಜಯ ಜಯ. ಅದೃಶ್ಯಳಾಗುತ್ತೇನೆ. ಜಯ 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 ಜಯ. ಕಡು ಮನವನ್ನು ತಾಳಿ
ಈಗ ಕೇಳಬೇಕು. ಕೇಳೋಣವಂತೆ. ಮಹಾಮಾತೆ ನಮ್ಮವರನ್ನು ಸೃಷ್ಟಿ ಮಾಡಿ ಒಂದೊಂದು ಗುಣಗಳನ್ನು, ಒಂದೊಂದು ಕಾರ್ಯಗಳನ್ನು, ಒಂದೊಂದು ಕ್ಷೇತ್ರಗಳನ್ನು ಅನುಗ್ರಹ ಮಾಡುವ ಮೂಲಕವಾಗಿ ಅದೃಶ್ಯಳಾಗಿ ಹೋಗಿದ್ದಾಳೆ. ಹಾಗಾದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ಮುಂದುವರಿಯಬೇಕು ಅನ್ನೋ ಹಾಗೆ ನಾನು ಆಲೋಚನೆ ಮಾಡಿದ್ರೆ ನನ್ನ ತಲೆಗೆ ಹೊಳೆದದ್ದು ಬೇರೆ. ಏನು? ನಮ್ಮಲ್ಲಿ ಒಂದು ಇತ್ಯರ್ಥ ಆಗಬೇಕು ಅನ್ನೋ ಹಾಗೆ, ನಮ್ಮೂವರಿಗೆ ಒಬ್ಬ ಯಜಮಾನ ಸ್ಥಾನ ಬೇಕು ಅನ್ನೋ ಹಾಗೆ ನಾನು ಅರ್ಥ ಮಾಡಿಕೊಂಡೆ. ಬೇಕಿವು ಅವಶ್ಯಕತೆ ಉಂಟು ನಮಗೆ. ಹೇಗೆ? ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಇದು ಹೇಗೆ ಬಂತು ಆಲೋಚನೆ? ಅಮ್ಮ ಇತ್ತಂತ ಯೋಗ್ಯತೆ ಮೊದಲಾಗಿ ನನ್ನನ್ನು ಕರೆದದ್ದು. ನಿನಗೆ ಹೆಸರು ಬ್ರಹ್ಮ ಅಂತ ಹೇಳಿದ್ದಾಳೆ. ಬ್ರಹ್ಮ ಅಂದ್ರೆ ಏನು ಗೊತ್ತಾ? ಏನು? ಬೃಹತೇತಿ ಬ್ರಹ್ಮ. ಬ್ರಹ್ಮ ಅಂದ್ರೆ ದೊಡ್ಡವನು ಎನ್ನುವುದು ಅರ್ಥ. ಹಾಗೆ ಸತ್ಯಲೋಕ, ವಿಶೇಷವಾದಂತ ಸತ್ಯಲೋಕವನ್ನು ಅನುಗ್ರಹ ಮಾಡಿದ್ದಾಳೆ. ಹಾಗೆ ರಾಜಸ ಗುಣ ಅದು ನನ್ನನ್ನು ಕೆರಳಿಸ್ತಾ ಉಂಟು. ನೀನೇ ದೊಡ್ಡವ ಅನ್ನುವ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಉಂಟು. ಇದನ್ನು ನೀವು ಒಪ್ಪಿಕೊಳ್ಳತಕ್ಕದ್ದು. ಹೌದದು. ಏನು? ರಾಜಸ ಗುಣ ನಿನ್ನನ್ನು ಕೆರಳಿಸುತ್ತಾ ಉಂಟು ಅನ್ನುವುದು ನಿನ್ನ ಮಾತುಗಳಿಂದ ಸ್ಪಷ್ಟವಾಗುತ್ತಾ ಉಂಟು. ಬ್ರಹ್ಮ ಏನು? ಅಹಂಕಾರ ರಾಜಸ ಗುಣದ ಲಕ್ಷಣ. ಅದಕ್ಕನುಗುಣವಾಗಿ ನಾನು ದೊಡ್ಡವ ಎನ್ನುವಂತಹ ವಾದ ನಿನ್ನಲ್ಲಿ ನೀನು ಆಡುತ್ತಾ ಇದ್ದೆ. ಎಲ್ಲ ಒಳ್ಳೆಯದೇನುಂಟು ಅದು ನಿನ್ನಲ್ಲೇ ಉಂಟು ಎನ್ನುವುದನ್ನು ಕಲ್ಪಿಸಿಕೊಳ್ಳುತ್ತಾ ಇದ್ದೆ. ಅದು ಸತ್ಯವಲ್ಲ. ಯಾಕೆ? ಮಿಥ್ಯದ ಒಳಗಿರುವ ಸತ್ಯ ಏನು ಎನ್ನುವುದನ್ನು ನಾವು ಇನ್ನೂ ಕಂಡುಕೊಳ್ಳಬೇಕಷ್ಟೇ. ಈಗವಷ್ಟೇ ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ್ರೆ ಪ್ರಪಂಚ ಏನು ಎನ್ನುವುದು ನಮಗೆ ಅರ್ಥವಾಗುತ್ತದೆ. ನಾನು ದೊಡ್ಡವ ಅಂತ ಹೇಳ್ತಾ ಸೃಷ್ಟಿ ಕಾರ್ಯವನ್ನು ಮಾಡುವುದರಿಂದ ವಿಮುಖನಾಗುತ್ತಾ ಅಮ್ಮ ಏನು ಕಾರ್ಯಕ್ಕಾಗಿ ನಮ್ಮನ್ನು ನಿಯಮಿಸಿದ್ದಾಳೋ ಆ ಕಾರ್ಯದಿಂದ ನೀನು ಬಾಹಿರನಾಗುತ್ತಾ ಇದ್ದಿ. ಹೇಗೆ ಸರಿಯಾಗುವುದಕ್ಕೆ ಸಾಧ್ಯ? ಮಾಡುವಂತ ಕಾರ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರದು ಅನ್ನುವಂತ ನಿಲುಮೆಯಿಂದ ನನಗೆ ಆ ಯೋಗ್ಯತೆಯನ್ನು ಕರುಣಿಸಿ. ಬ್ರಹ್ಮ ಏನು? ಸಮಸ್ಯೆಗಳ ಎನ್ನುವುದು ಪರಿಹಾರ ಇದ್ದಷ್ಟೇ ಶಾಶ್ವತವಾದದ್ದು. ಎಲ್ಲಿ ಕಷ್ಟ ಇರ್ತದೋ ಅಲ್ಲಿ ಅಷ್ಟೇ ಸುಖ ಕಾಣುತ್ತದೆ, ಎಲ್ಲಿ ಅನ್ಯಾಯ ಆಗುತ್ತದೋ ಅಲ್ಲಿ ಅಷ್ಟೇ ನ್ಯಾಯ ಒದಗಿ ಬರುತ್ತದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಅದು ಇನ್ನೂ ನಿಷ್ಕರ್ಷೆಯಾಗಬೇಕಾದ ವಿಷಯ. ಹಾಗಾಗಿ ನಮ್ಮ ಮೂವರಲ್ಲಿ ಭೇದ ಭಾವವನ್ನು ನಾವು ಹಿಂದೆಯೂ ಕಂಡದ್ದಿಲ್ಲ, ಅಮ್ಮ ತೋರಿಸಿಕೊಟ್ಟದ್ದು ಇಲ್ಲ. ಹಾಗಿರುವಾಗೆ ಮೇಲು ಕೀಳೆಂಬ ಭಾವ ಬೇಡ, ಸಮಾನರಾಗಿ ನಾವು ಮುಂದುವರಿಯೋಣ. ಒಪ್ಪಿಕೊಳ್ಳುವುದಿಲ್ಲ. ಬೇಡುವ ಬ್ರಹ್ಮ, ನಿನ್ನ ಮಾತುಗಳನ್ನು ಸಮಾಧಾನವಾಗಿ ಆಲಿಸಿದ್ದು ಅದಕ್ಕೆ. ಹೌದಾ? ನೀನು ದೊಡ್ಡವ ಎನ್ನುವ ಹಾಗೆ ನಾನು ಒಪ್ಪಿಕೊಳ್ಳುವುದಿಲ್ಲ. ನಿನಗೆ ಕರುಣಿಸಿದ್ದಾಳೆ ಎನ್ನುವ ಮಾತ್ರಕ್ಕೆ ನಮಗೆ ಕರುಣಿಸಿದ್ದಲ್ಲವೆನ್ನ ಅರ್ಥ ಅಲ್ಲ ತಾನೆ? ನಮಗೂ ಕರುಣಿಸಿದ್ದಾಳೆ. ಹೌದು. ಬಿಂದುವಾಗಿದ್ದ ನಮ್ಮನ್ನು ಸಿಂಧುವಾಗಿ ನಿರ್ಮಿಸಿದವಳು ಮಾತೆ. ಅಷ್ಟು ಮಾತ್ರವೇ. ನಿನ್ನಲ್ಲಿರುವ ಯೋಗ್ಯತೆಯನ್ನು ಹೇಳು. ನನಗೆ ಯೋಗ್ಯತೆ ಉಂಟು, ಅದಕ್ಕೆ ನಾನು ಮಾತನಾಡಿದ್ದು. ಏನದು? ಲಯದ ಅಧಿಕಾರ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯ ಮಾಡಿ ನಿನ್ನ ಪುನರ್ ಸೃಷ್ಟಿಗೆ ನಾನು ಕಾರಣನಾಗುತ್ತೇನೆ. ಇನ್ನು ಒಂದು ವಿಧ, ತಾಯಿ ಕರೆದಲ್ಲ ಈಶ ಎನ್ನುವ ಹಾಗೆ. ಈಶ ಎನ್ನುವ ಪದದ ಅರ್ಥವೇ ಯಜಮಾನ ಎನ್ನುವ ಹಾಗೆ. ಆದ್ದರಿಂದ ಹೇಳುತ್ತೇನೆ ಕೇಳು. ನೀನು ಎಷ್ಟು ದೊಡ್ಡವನೇ ಆಗಿರು, ನಿನ್ನ ಕೆಲಸ ಎಷ್ಟೇ ದೊಡ್ಡದೇ ಆದ, ಅದಕ್ಕೆ ನಾನು ಯಜಮಾನ, ಅದನ್ನು ನೀನು ಒಪ್ಪಿಕೊಳ್ಳಬೇಕು. ಇನ್ನು ಒಂದು ವಿಧದಿಂದ ಹೇಳಬಲ್ಲೆ. ಏನು? ನಿಮಗೆ ಈರುವರೆಗೂ ಕರುಣಿಸದ್ದನ್ನು ನನಗೆ ಕರುಣಿಸಿದ್ದಾಳೆ ಮಾತೆ. ಯಾವುದದು? ನೀವು ಅವಾಗಲಿಂದ ಮಾತನಾಡುತ್ತಾ ಇದ್ದೀರಿ ಹೊರತು ನನ್ನನ್ನು ಸರಿಯಾಗಿ ಗಮನಿಸಿದ್ದಿಲ್ಲ. ಸರಿಯಾಗಿ ಅಡಿಯಿಂದ ಮುಡಿಯವರೆಗೆ ಗಮನಿಸಿ ನೋಡಿ ಅಂತೆ. ಹಣೆಯಲ್ಲಿ ಹೆಚ್ಚಿನದಾದಂತ ಅಕ್ಷಿಯನ್ನು ನಾನು ಹೊಂದಿದ್ದೇನೆ. ಮೂರನೇ ಕಣ್ಣು. ಅದು ಜ್ಞಾನದ ಕಣ್ಣು ಆಗಿದೆ. ಅದು ಮುಚ್ಚಿಕೊಂಡಿದೆ. ಯಾಕೆ ಗೊತ್ತಾ? ಅದರ ಒಳಗೆ ದಾವಾಗ್ನಿ ಇದೆ. ಅದು ಬಿಟ್ಟರೆ ಏನಾಗುತ್ತದೆ? ನೀನು ಸೃಷ್ಟಿಸಿದ ಸಕಲ ಜೀವರಾಶಿಗಳನ್ನು ಏಕಕಾಲದಲ್ಲಿ ಸುಟ್ಟಿಡುವಂತಹ ಶಕ್ತಿ ನನ್ನಲ್ಲಿ ಇದೆ. ಅಂತಹ ಯೋಗ್ಯತೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಇದನ್ನು ನೀನು ಒಪ್ಪಿಕೊಳ್ಳತಕ್ಕದ್ದು. ಹರ ವಿಷ್ಣು, ಇವನು ಆಡುತ್ತಿರುವ ಮಾತುಗಳನ್ನು ಕೇಳಿದ್ರೆ ಆಶ್ಚರ್ಯವಾಗುತ್ತಾ ಇದೆ. ನೀವು ದೊಡ್ಡವರು, ನಿಮ್ಮ ಯೋಗ್ಯತೆ ದೊಡ್ಡದೆ, ಒಪ್ಪಿಕೊಳ್ಳುತ್ತೇನೆ. ಆದರೆ ನಿಮಗಿಂತ ದೊಡ್ಡವ ನಾನಾಗುತ್ತೇನೆ. ಹೇಗೆ? ನನಗೆ ಕರುಣಿಸಿದಂತ ಕರ್ತವ್ಯ, ಅದರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಮೊದಲು ನನಗೆ ಅಲ್ವಾ ಅನುಗ್ರಹ ಮಾಡಿದ್ದು? ಅನುಗ್ರಹ ಮಾಡಿದಂತಹ ಸೃಷ್ಟಿಯ ಕಾರ್ಯ ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ನಾನು ಸೃಷ್ಟಿ ಮಾಡುತ್ತೇನೆ. ಹಾಗಾದ್ರೆ ನನ್ನ ಕಾರ್ಯ ಅದು ಘನವಾದ ಸೃಷ್ಟಿ ಕಾರ್ಯವು ಅಷ್ಟೊಂದು
ಘನ ನಿಜ. ಅಥವಾ ಲಯ ಕಾರ್ಯವಾದಂತಹದ್ದೇ ಈಶತ್ವ ಅದು ಮತ್ತೆ ಎನ್ನುವುದು ಎಲ್ಲಿರಿತು ಆಧಾರವನ್ನು ಹೊಂದಿದ್ದಲ್ಲ. ಯಾಕೆ ಅಲ್ಲ? ಅರೆಕ್ಷಣದ್ದು ನಿಮ್ಮಿರುವರ ಕಾರ್ಯ. ಹಾ. ಒಂದು ಜೀವಿ ಕ್ಷಣ ಮಾತ್ರದಲ್ಲಿ ಸೃಷ್ಟಿಯಾಗಬಲ್ಲುದು, ಅರೆಕ್ಷಣದಲ್ಲಿ ಲಯವಾಗಿ ಹೋಗಬಲ್ಲುದು. ಆದರೆ ಅದರಿಂದ ಆ ಜೀವಿಯಾದರೂ ಸಾಧಿಸಿದ್ದೇನಾಗುತ್ತದೆ ಹೇಳು? ನೀನು ಸೃಷ್ಟಿ ಮಾಡಿದೆ ಅಂತ ಆದ್ರೆ ಆ ಜೀವಿಯು ನೆನಪಿನಲ್ಲಿ ಉಳಿಯುವ ಹಾಗೆ ಬದುಕಬೇಕು ಅಂತಾದ್ರೆ ಅದಕ್ಕೆ ಅಗತ್ಯವಾದಂತಹ ಪಾಲನೆ ಪೋಷಣೆಗಳ ಅಗತ್ಯ ಇದೆ. ನೀನೊಮ್ಮೆ ಯೋಚನೆ ಮಾಡು. ಏನು? ನೀನು ಎಷ್ಟನ್ನೇ ಸೃಷ್ಟಿ ಮಾಡು, ಸೃಷ್ಟಿ ಮಾಡಿದ್ದಕ್ಕೆ ಬೇಕಾದ್ದು ಒದಗಿ ಬರಲಿಲ್ಲ ಅಂತ ಆದ್ರೆ ಅದು ಕೊಳೆತು ಹೋಗುತ್ತದೆ, ನಾಶವಾಗುತ್ತದೆ, ಏನು ಉಪಯೋಗ ಇಲ್ಲ. ಒಮ್ಮೆ ಸತ್ತರೆ ಸಾಕು ಅಂತ ಕಾಯ್ತದೆ. ಅದರಿಂದ ಏನು ಪ್ರಯೋಜನ ಹೇಳು? ಬದಲಾಗಿ ಅಗತ್ಯವಾದಂತಹ ಆಹಾರ, ಆಹಾರ್ಯ, ಆರೋಗ್ಯ, ಆಚಾರ ಇವುಗಳನ್ನು ಒದಗಿಸಿಕೊಟ್ಟೆ ಅಂತಾದ್ರೆ ಜೀವಿ ತನ್ನ ಸಾಧನೆಯ ಪದದಲ್ಲಿ ಮುಂದೊತ್ತಿ ಹೋಗುತ್ತದೆ, ಉತ್ತುಂಗಕ್ಕೆ ಏರ್ತದೆ, ಬೇಕಾದ್ದನ್ನು ಸಾಧಿಸುತ್ತದೆ, ಇತರರಿಗೆ ಆದರ್ಶವಾಗುತ್ತದೆ, ಮುಂದಿನ ಪೀಳಿಗೆಗೆ ಅನುಕರಣೀಯ ಅನಿಸಿಕೊಳ್ತದೆ. ಎಲ್ಲವೂ ಸಾಧನೆಯಾಗುವುದು ಪಾಲನಾ ಕಾರ್ಯದ ಮುಖಾಂತರವ. ನಿನಗೆ ಯಾವ ಆಯ್ಕೆಯೂ ಇಲ್ಲ, ಅವನಿಗೂ ಆಯ್ಕೆ ಇಲ್ಲ. ಆದರೆ ಜೀವಿಗೆ ಆಯ್ಕೆಗಳನ್ನು ಒದಗಿಸಿಕೊಡುವಲ್ಲಂತಹ ಯೋಗ್ಯತೆ ನನ್ನಲ್ಲಿದೆ. ನಾನು ನೀಡಿದಂತಹ ಆಯ್ಕೆಗಳಲ್ಲಿ ಬೇಕಾದ್ದನ್ನು ಆಯ್ದುಕೊಳ್ಳುವ ಮುಖಾಂತರವಾಗಿ ಹಲವು ಪಥಗಳಲ್ಲಿ ಒಂದನ್ನು ಆಯ್ದುಕೊಂಡು ಜೀವಿ ಮುಂದೆ ಹೋಗುವುದಕ್ಕಾಗುತ್ತದೆ. ಸೃಷ್ಟಿ ಆಯ್ಕೆ ಇಲ್ಲದಿದ್ರೆ ಪಾಲನೆ ಆಯ್ಕೆ ಹೇಗೆ ಆಗ್ತದೆ? ಆಯ್ಕೆಗಳು ಅಂತಂದ್ರೆ ಜೀವನದಲ್ಲಿ ಒದಗಿಕೊಡಬೇಕಾದಂತಹ ಹಲವು ವಿಷಯಗಳು. ಅದೇ ಮತ್ತೆ ಆ ಬಳಿಕ ಸೃಷ್ಟಿಯಾದ ಬಳಿಕವಾದರೂ ಪಾಲನೆಯಲ್ಲಿ ಆದ್ರೆ ಆಯ್ಕೆಗಳನ್ನು ಒದಗಿಸಿಕೊಡುವುದಕ್ಕಾಗುತ್ತದೆ. ಸೃಷ್ಟಿ ಎನ್ನುವುದು ಹಾಗಲ್ವಲ್ಲ, ಲಯವೆನ್ನುವುದು ಅದಕ್ಕೆ ಅವಕಾಶ ಇಲ್ವಲ್ಲ. ಹಾಗಾಗಿ ಪಾಲನಾ ಕಾರ್ಯವೇ ದೊಡ್ಡದು. ಸರಿ. ಮೊದಲನೆಯದಾಗಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ, ನನಗೆ ನಾನೇ ಸರಿ. ಹರಿ, ನೀನೆಂದ ವಚನವು ಸರಿ ಸರಿ. ಬ್ರಹ್ಮನ ಸೃಷ್ಟಿಯ ಕಾರ್ಯವು, ನನ್ನ ಲಯದ ಕೆಲಸವು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತಹ ಕೆಲಸಗಳು ಇವೆರಡು. ಆದ್ರೆ ನಿನ್ನೆಯ ಪಾಲನೆ ಕೆಲಸ ಹಾಗಲ್ಲ, ಸುದೀರ್ಘ ಕಾಲದವರೆಗೆ ನಡೆಯುವ ಕೆಲಸವಾದ್ದರಿಂದ ನೀನೇ ದೊಡ್ಡವ, ನಿನ್ನ ಕೆಲಸವೇ ಉತ್ತಮವಾದದ್ದು ಎನ್ನುವಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಲೋಕಮುಖದಲ್ಲಿ ಹರಿಹರನಾದಂತಹ ನಮ್ಮಿರುವರಲ್ಲಿ ಭೇದವಿಲ್ಲ ಎನ್ನುವುದು ತಿಳಿಯಬೇಕಾದರೆ ನಾನು ನಿನ್ನಲ್ಲಿ ಐಕ್ಯಗೊಳ್ಳುತ್ತೇನೆ. ಒಂದು ಅವಕಾಶ ಕೊಡು. ಹೀಗೆ ಬಾ. ಬುದ್ಧಿವಂತಿಕೆ ನನ್ನಲ್ಲಿ ವಾದ ಮಾಡುವುದಕ್ಕೆ ಅಸಾಧ್ಯ ಅನ್ನುವ ಹಾಗೆ ತಿಳಿದುಕೊಂಡು
ಹರ ನಿನ್ನೊಳಗೆ ಸೇರಿಕೊಂಡ ಹಾಗೆಯ ಇಬ್ಬರು ಜೊತೆಯಾಗಿದ್ದೀರಿ. ಹೆದರುವವ ಬ್ರಹ್ಮನಲ್ಲ, ಬೇಡ. ಜೊತೆಯಲ್ಲಿ ಇಬ್ಬರು ಬನ್ನಿ, ಯುದ್ಧ ಮಾಡ್ತೇನೆ. ಸಮರದ ಮೂಲಕ ನಾನೇ ಹಿರಿಯವ ಅನ್ನುವುದನ್ನು ತೋರಿಸಿಕೊಡ್ತೇನೆ. ಬ್ರಹ್ಮ, ಬಾ ಯುದ್ಧಕ್ಕೆ. ಯುದ್ಧ ಯಾವ ಕಾಲದಲ್ಲಿ ಆದ್ರೂ ಯಾವಾಗಲಾದ್ರೂ ಒಂದು ಒಳ್ಳೆಯ ಫಲಿತಾಂಶ, ಇಬ್ಬರಿಗೂ ಸರಿಯಾದಂತಹ ಒಂದು ಫಲಿತಾಂಶ ಕೊಟ್ಟದ್ದುಂಟ. ನಾನು ಜಯವನ್ನು ಒದಗಿಸಿಕೊಳ್ಳುತ್ತೇನೆ. ಹಾಗೆ ನೀನು ಭಾವಿಸಬಹುದು, ಭ್ರಮಿಸಬಹುದು. ಹಾಗಲ್ಲ, ಮತ್ತೆ ಶ್ರೇಷ್ಠತ್ವವನ್ನು ಕಾಣಬೇಕು ಅಂತಂದ್ರೆ ವಾದವಾಗ್ಲಿಕ್ಕಿಲ್ಲ, ಯೋಧ ನ್ಯಾಯ ಆಗ್ಲಿಕ್ಕಿಲ್ಲ. ಮತ್ತೇನು? ಅಮ್ಮ ಹೇಳಿದಂತಹ ಶೋಧ ಕಾರ್ಯ ಕೇಳಿಯೋಣ. ಓ, ಶೋಧನೆ. ಒಂದು ಕೆಲಸವನ್ನು, ಒಂದು ವಿಷಯವನ್ನು ಅಮ್ಮ ಹೇಳಿದ್ದಾಳೆ. ಯಾವುದನ್ನು ಶೋಧ? ಯಾರ ಗರ್ಭದಲ್ಲಿ ಶ್ರೇಷ್ಠ ಉಂಟು, ಮೂವರು ಮೂರ್ತಿಗಳಾದಂತಹ ನಿಮ್ಮ ಗರ್ಭದಲ್ಲಿ ಹೋದ ಕಾಲದ ವಸ್ತುಗಳನ್ನು ಇರಿಸಿದ್ದೇನೆ. ಯಾರಲ್ಲಿ ಹೆಚ್ಚುಂಟು, ಒಳ್ಳೆಯದುಂಟು, ಅವನನ್ನು ದೊಡ್ಡವ ಅಂತ ಅದು ಒಪ್ಪಿಕೊಳ್ಳು. ನನ್ನ ಹೋದರದಲ್ಲೇ ಇರಬಹುದು. ಒಮ್ಮೆ ನನ್ನನ್ನು ನೋಡಿ ಬಾ. ಏನು ನಾನು ಹೋಗಬೇಕಾ? ಅದಾಗುವುದಿಲ್ಲ. ಯಾಕೆ? ಮೊದಲು ನೀನು ನೋಡಿಕೊಂಡು ಬರಬೇಕು. ನನಗೆ ನಾನಾದ್ರೂ ನೀನಾದ್ರೂ ಸಮಾನತೆ, ಹೌದೇ? ಅವಕಾಶ ಒದಗಿಸಿಕೊಡು. ಬಾಯಿ ತೆರೆದಿದ್ದೇನೆ. ಹರಿನಲ್ಲ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಕಷ್ಟಪಡಬೇಕು, ಕಣ್ಣೀರು ಸುರಿಸಬೇಕು. ನನ್ನ ಪಾದ ಹಿಡಿದು ನಮ್ಮ ನೀನೇ ದೊಡ್ಡವ ಅನ್ನುವ ಹಾಗೆ ನನ್ನಲ್ಲಿ ಹೇಳಿಕೊಳ್ಳಬೇಕು. ಆದರೆ 9 ದ್ವಾರಗಳನ್ನು ಬಂಧಿಸ್ತೇನೆ ಅಂತ ಹೋದ್ರೆ ನಾನು ಉಸಿರಾಡಬೇಕಲ್ಲ, ಸಾಧ್ಯವಿಲ್ಲ. 8 ದ್ವಾರಗಳನ್ನು ಬಂಧಿಸ್ತೇನೆ. ಅದೇ ರೀತಿ ಅದೋ ದ್ವಾರ, ಕೆಳಗಿನ ದ್ವಾರವನ್ನು ಬಿಟ್ಟು ಬಿಡ್ತೇನೆ. ಹರಿ ಹೇಗೆ ಬರ್ತಾನೆ ನೋಡ್ತೇನೆ. ಅವನ ಉದರವನ್ನೆಲ್ಲವನ್ನು ಶೋಧಿಸಿದ್ದಾಯಿತು. ಏನನ್ನು ಕಂಡಿದ್ದೇನೋ, ಏನು ನನಗೆ ಅರ್ಥವಾಗಿದೆಯೋ ಅದನ್ನು ಬ್ರಹ್ಮನಲ್ಲಿ ಹೇಳಬೇಕು ಎಂಬ ಹಾಗೆ ಮುಂದಡಿ ಇಟ್ಟರೆ ಬಂದ ದಾರಿಯನ್ನು ಅವ ಮುಚ್ಚಿದ್ದಾನೆ. ಬೇರೆ ಸುತ್ತಲಿನ ದ್ವಾರಗಳು ಬಂಧಿಸಲ್ಪಟ್ಟಿವೆ. ಕೆಳಗಿನ ಒಂದು ದ್ವಾರ, ಅಧೋದ್ವಾರ ಒಂದು ತೆರೆದಿದೆ. ಓಹೋ, ಅರ್ಥವಾಯಿತು. ನವದ್ವಾರಗಳನ್ನು ಬಂಧಿಸುವಲ್ಲಿ ವಿಫಲನಾಗಿ ಅಷ್ಟದ್ವಾರಗಳನ್ನು ಬಂಧಿಸಿದ್ದಾನೆ. ಬಿಟ್ಟ ಅಧೋದ್ವಾರ ಕೀಳು ಎಂಬ ಭಾವದಿಂದ ಬಿಟ್ಟಿದ್ದಾನೆ. ಅದರ ಮಹತ್ವವನ್ನು ಅಲ್ಲೇ ಸಾರುತ್ತೇನೆ, ಅಲ್ಲಿಂದಲೇ ಮುಂದುವರಿಸುತ್ತೇನೆ. ನೋಡಿದೆ ಏನುಂಟು ಏನಿಲ್ಲ ಅಲ್ಲಿ. ಅಂದ್ರೆ ಅತಲ ವಿತಲ ಸುತಲ ಪಾತಾಲ ತಲಾತಲ ರಸಾತಲ ಮಹಾತಳ ಭುವ ಸುವ ಮಹಾಜನ ತಪ ಸತ್ಯಗಳೆಂಬ 14 ಲೋಕಗಳನ್ನು ನಾನು ಕಂಡೆ. ಏನು ಜೀವ ಸಂಕುಲವನ್ನು ನೀನು ಸೃಷ್ಟಿ ಮಾಡಬೇಕು, ಅದಕ್ಕೆ ಬೇಕಾದಂತಹ ಮೂಲ ಧಾತು ಎಲ್ಲ ಇದೆ ಬ್ರಹ್ಮ. ಹೌದೇ? ಹೌದಪ್ಪ. ಆದರೆ ಅವುಗಳಿಗೆ ಏನು ಸತ್ವವನ್ನು ನೀನು ಒದಗಿಸಿಕೊಡಬೇಕು, ಆ ಚೈತನ್ಯವನ್ನು ತುಂಬಿಸುವಲ್ಲಿ ನೀನು ವಿಫಲನಿದ್ದಿ ಎನ್ನುವ ತೀರ್ಮಾನಕ್ಕೆ ಬಂದವ. ಜಡತ್ತು ಹೊಂದಿಕೊಂಡಿದೆ. ಹೌದಪ್ಪ. ಇನ್ನು ಸೃಷ್ಟಿ ಮಾಡಬೇಕಲ್ವ? ಸೃಷ್ಟಿ ಮಾಡಿದರೂ ಅವುಗಳಿಗೆ ಚೈತನ್ಯವನ್ನು ತುಂಬಿಸುವಂತಹ ಚೈತನ್ಯದಾಯಕ ಪ್ರೇರಣಾ ಶಕ್ತಿ ನೀನಲ್ಲ. ಮತ್ತೆ ನೋಡೋಣ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಅದರೊಂದು ವಿಶೇಷ ಉಂಟು ಬ್ರಹ್ಮ. ಏನು? ನವರತ್ನ ಖಚಿತವಾದಂತಹ ಗರ್ಭ ನಿನ್ನದು ಬಂಗಾರ ವರ್ಣದಿಂದ ಶೋಭಿಸ್ತಾ ಇದೆ. ನನ್ನ ಉದರದಲ್ಲಿ ಬಂಗಾರ, ಹಾಗಾಗಿ ನೀನು ಹಿರಣ್ಯ ಗರ್ಭ. ಅದು ಅಗತ್ಯ ಬೇಕು. ನಿನಗೆ ಹೆಸರಿಟ್ಟದ್ದ? ಹೌದಪ್ಪ. ಅಲ್ಲಿಗೆ ಮುಗಿಲಿಲ್ಲ, ನಿನಗೊಂದು ಹೆಸರಿಡುತ್ತೇನೆ. ಹೇಗೆ? ಅದೋ ದ್ವಾರದಿಂದ ಹೊರಗೆ ಬಂದ ಕಾರಣ ಇನ್ನು ಮುಂದೆ ನೀನು
ಅಧೋಕ್ಷಜ. ಬ್ರಹ್ಮ ಏನು? ಯಾವುದನ್ನು ದೇಹದಲ್ಲಿ ಉಳಿಸಿಕೊಳ್ಳುವುದಕ್ಕಾಗುವುದಿಲ್ವೋ ಅದು ಅಧೋದ್ವಾರದ ಮುಖಾಂತರ ಹೊರ ವಿಸರ್ಜಿಸಲ್ಪಡುತ್ತದೆ. ಅಗತ್ಯವಿಲ್ಲದ್ದು. ಹರಿಯನ್ನು ಹೊರುವಂತಹ ಸಾಮರ್ಥ್ಯ ನಿನ್ನಲ್ಲಿಲ್ಲ. ನನಗೆ ಅವಶ್ಯಕತೆ ಇಲ್ಲ. ಇನ್ನೋರ್ವ ಹರಿಯನ್ನು ನಿನ್ನ ಉದರದಲ್ಲಿ ನಾನು ಕಂಡದ್ದೂ ಇಲ್ಲ. ಬೇಡ ಬೇಡ ಅಂತಾದ್ರೆ ಇನ್ನೊಬ್ಬ ನಾನು ಇಲ್ಲ ಅಂತಾದ್ರೆ ನೀನು ಪ್ರಪಂಚವನ್ನು ಮುನ್ನಡೆಸಲಾರೆ. ನಾನು ದೊಡ್ಡವಲ್ವಾ ಆಗ್ತದೆ ಎನ್ನುವಂತ ತೀರ್ಮಾನಕ್ಕೆ ನಾನು ಬಂದವನಿದ್ದೆ. ಆದ್ರೆ ನಿನ್ನನ್ನು ನಾನು ತಿಳಿದುಕೊಂಡದ್ದಾಯ್ತಲ್ಲ, ನನ್ನನ್ನು ನೀನು ಅರ್ಥ ಮಾಡಬೇಕಾ ಬೇಡ? ಹೌದಲ್ಲ? ಹೀಗೆ ಬಾ. ಯಾವ ದಾರಿ? ಇದೇ ದಾರಿ. ಎಲ್ಲ ಅರೆಜ್ಞಾನ ಅರೆಸುಳಿಯುವ ಬೆಳಕುಗಳಿಲ್ಲಿ ಎಲ್ಲಿ ಪರಿಪೂರ್ಣವಾದ ತಿಳಿಯುವನ ಪರಿಪೂರ್ಣವಾದಂತಹ ಜ್ಞಾನವನ್ನು ಬ್ರಹ್ಮ ಹೊಂದಿದ್ದಿಲ್ಲ. ಅದನ್ನು ತಿಳಿಯಬೇಕು ಅಂತಾದ್ರೆ ನನ್ನ ಉದರದಲ್ಲಿ ಉಳಿಯಬೇಕು, ಅಲ್ಲೇ ಕೆಲ ಕಾಲ ಇಳಿಯಬೇಕು. ಅದಕ್ಕಾಗಿ ನಾವು ದ್ವಾರಗಳನ್ನು ಬಂಧಿಸಿ ಹಿಡಿಯುತ್ತೇನೆ. ಆ ಸಾಮರ್ಥ್ಯವಿರುವುದು ಶ್ರೀಹರಿಗೆ ಮಾತ್ರ ಎನ್ನುವುದು ಈ ಕಾಲದಲ್ಲಿ ಅವನಿಗೆ ಸ್ಪಷ್ಟವಾಗಲಿ. ದೀರ್ಘಕಾಲ ಒಳಗಿದ್ದು ಎಲ್ಲವನ್ನು ಅರಿತು ನಾನೇನು ತಾನೇನು ಎನ್ನುವುದನ್ನು ಅರ್ಥವಾದ ಬಳಿಕ ಅಮ್ಮನೇ ಹೊರಬರುವ ದಾರಿಯನ್ನು ತೋರಿಸಿಯಾಳು. ನಿರೀಕ್ಷೆಯಲ್ಲಿರು. ಅಬ್ಬಬ್ಬ 14 ಲೋಕಗಳನ್ನು ಒಳಗೊಂಡಂತಹ ಹರಿಯ ಉದರ, ಸಕಲ ಜೀವರಾಶಿಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಜೀವರಾಶಿಗಳು ಎಲ್ಲವೂ ತುಂಬಿಕೊಂಡಿದೆ. ಎಲ್ಲದಕ್ಕೂ ಜೀವ ಇದೆ, ಎಲ್ಲ ಆ ಕಡೆ ಈ ಕಡೆ ಓಡಾಡುತ್ತಾ ಇದೆ. ನನ್ನ ಉದರದಲ್ಲಿ ಜಡತ್ತನ್ನು ಹೊಂದಿದೆ, ಚೈತನ್ಯ ಸ್ವರೂಪಿಗಳಾಗಿ ಕಂಗೊಳಿಸ್ತಾ ಇವೆ ಈತನ ಉದರದಲ್ಲಿ. ಇಷ್ಟಕ್ಕೂ ನನ್ನ ಮತಿ ಭ್ರಮಣೆಯಾಗಿ ಹೋಯಿತಲ್ಲ. ನಾನು ನಾನು ಅನ್ನುವ ಹಾಗೆ ಅಹಂಕಾರ ಪಡುತ್ತಾ ಇದೆ. ನಾನು ಎನ್ನುವ ಭಾವ ಈಗ ಇಳಿದು ಹೋಯಿತು, ನೀನು ಎನ್ನುವ ಭಾವ ನನ್ನಲ್ಲಿ ಬರ್ತಾ ಇದೆ. ನಾನು ಏನೂ ಅಲ್ಲ. ಯಾಕೆ ಗೊತ್ತು? ನನ್ನ ಉದರದಲ್ಲಿ ಹರ ಮತ್ತು ಬ್ರಹ್ಮ ಮಾತ್ರ ಹರಿ ಇಲ್ಲ. ಅವನ ಉದರದಲ್ಲಿ ಬ್ರಹ್ಮ ಮತ್ತು ಹರ ಮಾತ್ರ ಹರಿ ಇಲ್ಲ. ಇರುವವನು ಒಬ್ಬನೇ ಹರಿ ಅನ್ನೋದು ಸ್ಪಷ್ಟವಾಯಿತು. ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ನೆಲೆಸಿರುವವನು ಹರಿಯಾಗಿದ್ದಾನೆ. ಹಾಗೆ ಸರ್ವ ವ್ಯಾಪಕನು ಸರ್ವ ಶಕ್ತನೂ ಆತನೇ ಆಗಿದ್ದಾನೆ. ಹಾಗೆ ಈ ವಿಚಾರವನ್ನು ಅವನಲ್ಲಿ ಹೇಳಬೇಕನ್ನುವ ಹಾಗೆ ಮೇಲೆ ಹೋದ್ರೆ ದಾರಿ ಕಾಣದಾಗಿದೆ, ಕೆಳಗೆ ಬಂದ್ರೆ ದಾರಿಯೂ ಇಲ್ಲ. ನವ ದ್ವಾರಗಳನ್ನು ಬಂಧಿಸುತ್ತಾ ಜೀವಿಸ್ತಾನಂತಾದ್ರೆ ಅದು ಹರಿಯಿಂದ ಮಾತ್ರ ಸಾಧ್ಯ. ಹಾಗಾದ್ರೆ ಹೊರಗೆ ಹೋಗುವುದು ಹೇಗೆ? ನಾನು ಈ ವಿಚಾರದ ಹೇಳುವುದು ಹೇಗೆ? ಕಷ್ಟ ಬಂದಿದೆಯಲ್ಲ, ನೆನಪಾಗುತ್ತಾ ಇದೆ. ಕಷ್ಟ ಕಾಲದಲ್ಲಿ ನನ್ನನ್ನು ಧ್ಯಾನಿಸಿಕೊಳ್ಳಿ ಮಕ್ಕಳೇ, ನಾನು ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ ಅನ್ನುವ ಹಾಗೆ ಅಮ್ಮನನ್ನೇ ಧ್ಯಾನಿಸ್ತೇನೆ. ನೋಡೋಣ. ವಿಧಾತನು ಒಳ ಸೇರಿಕೊಂಡವನಿದ್ದಾನೆ. ತ್ರಿಮೂರ್ತಿಗಳ ಎಲ್ಲಾ ತ್ರಿಕರಣಗಳು, ತ್ರಿಗುಣಗಳು, ಶಕ್ತಿಗಳು ಒಂದಾದ ಈ ಹೊತ್ತಿನಲ್ಲಿ ಒಂದು ರೀತಿಯ ಜಡತ್ವ ನನ್ನಲ್ಲಿ ಮನೆ ಮಾಡಿದೆ. ಆಲಸ್ಯ ಹೋಗಬೇಕು ಅಂತಾದ್ರೆ ನಿದ್ರೆ ಮಾಡಬೇಕು ಎನ್ನುವ ಪ್ರೇರಣೆ ಸರಿ ಕಾಣುತ್ತಾ ಇರುವುದು. ಜಲರಾಶಿಯ ನಡುವೆ ತೇಲಿ ಬರುತ್ತಾ ಇರುವಂತಹ ಆಲದೆಲೆ, ಆ ಪುಟ್ಟ ವಟಪತ್ರದ ಗಾತ್ರಕ್ಕೆ ದೇಹವನ್ನು ಕುಗ್ಗಿಸಿದ್ದೇನೆ. ಕಾಲ ಬೆರಳನ್ನು ಬಾಯಲ್ಲಿರಿಸಿ ಬಾಲ ಮುಕುಂದನಾಗಿ ನಿದ್ರಾವಶನಾಗುತ್ತದೆ. ಮರುದಲ ಕಮಲಯೋ
ಅಮೃತ ವರ್ಷಿಣಿ ಜಗನ್ಮಾತೆಯನ್ನು ಧ್ಯಾನಿಸಿದ ಕೂಡಲೇ ಹರಿಯ ನಾಭಿ ಕಮಲ ನಾಳದಿಂದ ದಾರಿಯೊಂದು ಗೋಚರಿಸಿತ್ತು. ಅದೇ ದಾರಿಯಾಗಿ ಮೇಲೆ ಮೇಲೆ ಬಂದೆ, ಕಮಲವನ್ನು ಕಂಡೆ. ಆ ಕಮಲದ ಮೇಲೆ ಪದ್ಮಾಸನವನ್ನು ಬಲಿದು ಕುಳಿತುಕೊಂಡಿದ್ದೆ. 4 ಕಡೆಗಳನ್ನು ನೋಡಿದ್ರೆ 4 ಮುಖಗಳು ಕಂಗೊಳಿಸಿತ್ತು. ಹಾಗೆ ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮ ನಾನಾದೆ. ಇದು ದೇವಿಯ ಅನುಗ್ರಹ ಅಲ್ಲದೆ ಮತ್ತೇನು ಅಲ್ಲ. ಆದ್ರೆ ಕಷ್ಟದ ವಿಚಾರವನ್ನು ಹರಿಗೆ ಹೇಳೋಣ ಅಂತ ನೋಡಿದ್ರೆ ಗಾಢವಾದಂತಹ ನಿದ್ರೆಯಲ್ಲಿ ಹರಿ ಇದ್ದಾನೆ. ನಿದ್ರೆಯಲ್ಲಿ ಇರುವವರನ್ನು ಎಚ್ಚರಿಸುವುದು ಮಹಾ ಅಪರಾಧ. ಎಚ್ಚರವಾಗುವವರೆಗೆ ಹರಿಯ ಪದಕಮಲಗಳನ್ನು ನಾನು ಧ್ಯಾನಿಸ್ತಾ ಇರ್ತೇನೆ. ಅಚ್ಯುತಾನಂದ ಮಾಧವ
ಸ್ವಲ್ಪ ಹುಡುಕಾಟ ಮಾಡುವ. ಹೇಳುವವರು ಯಾರಾದ್ರೂ ಇದ್ದಾರೋ? ಯಾರೂ ಇಲ್ಲದ ಕಡೆ ನಾವೇ ಹುಡುಕ್ತೇವೆ. ನೆಲ ಸರಿ ಇದ್ರೆ ಅಲ್ವ ನಾನು ನಿಲ್ಲುವುದು. ನಿನ್ನ ತಲೆ ಸರಿ ಇಲ್ಲ, ನೀರಿನಲ್ಲೇ ಸರಿ ಉಂಟು. ನೀನ್ ಯಾಕೆದಾಗಿದೆ? ಬೇಕಾಗಿತ್ತು. ಏನು ಬೇಕು? ನನಗೆ ಅಪ್ಪ ಇದ್ದಾರ, ನಿನಗಿದ್ದಾನ? ಅಮ್ಮ ಇದ್ದಾಳ, ನಿನಗಿದ್ದಾನ? ಇದ್ದಾಳೆ. ಎಲ್ಲಿ ಇದ್ದಾನೆ? ಇದ್ದಲ್ಲಿ, ಏಯ್ ಹೋದಲ್ಲಿ ಬಂದಲ್ಲಿ. ಅಷ್ಟು ನನಗೂ ಗೊತ್ತುಂಟು. ಅಷ್ಟು ಗೊತ್ತಿರುವ ಹೋದಲ್ಲಿ ಬಂದಲ್ಲಿ ಸಿಕ್ಕಿದವರು ನಮ್ಮ ಅಂತ ಯಾರೂ ಇಲ್ಲ ಇಲ್ಲಿ. ನಾವಿಬ್ಬರೇ ಇರುವುದು. ಎಲ್ಲಿ ಹೋಗಿದ್ದೇವೆ ನಮಗೆ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಎಲ್ಲಿಂದ ಬಂದಿದ್ದೇವೆ ನಮಗೆ ಗೊತ್ತಿಲ್ಲ. ಇಬ್ಬರು ಜೊತೆಯಾಗಿದ್ದೇವೆ, ಮುಂದಕ್ಕೆ ಜೊತೆಯಾಗಿಯೇ ಇರಬೇಕು. ಜೊತೆಯಾಲಿ ಜೊತೆಯಾಲಿ. ರಾಗ ಎಳಿಬೇಡ, ರೋಗ ಬಂದು. ನಾವಿಬ್ರು, ನಮಗೆ ರೋಗವೇ ಇಲ್ಲ. ನಾವೇ ಒಂದು ತಮ್ಮ ಸಂಬಂಧ. ಈಗ ಹಸಿವಿನ ದಶೆ ಇರುವುದಕ್ಕಾಗುವುದಿಲ್ಲ. ಯಾರಿಗೆ? ನನಗೆ. ನಿನಗೆ? ತಿನ್ನುವುದಕ್ಕೆ ಯಾರಾದ್ರೂ ನೋಡು ನೋಡು ಮುಂದೆ. ಜಲರಾಶಿಯ ಮೇಲೆ ಸಂಧಿಸಿದ್ದೇವೆ. ಹೌದು. ನಿನಗೆ ಹಸಿವು ಆಗ್ತದೆ, ಸಹಿಸುವುದಕ್ಕಾಗುವುದಿಲ್ಲ. ಹಸಿವೆ ನನಗೂ ಆಗ್ತದೆ. ಆಗುತ್ತದಾ? ಹೌದು. ಆಗ್ತದೆ ಅಂತ ತಿನ್ಬೇಕು. ತಿನ್ಲಿಕ್ಕೆ ಏನುಂಟು ಇಲ್ಲಿ? ನೀರೇ ಇರೋದ. ನೀರನ್ನು ಕುಡಿದ್ರೆ ಹೊಟ್ಟೆ ತುಂಬುತ್ತದ? ತುಂಬುತ್ತದೆ ಅಂತಾದ್ರೆ ಈ ಮೊದಲು ತಿನ್ನು ಕುಡಿದಾಗುತ್ತಿಲ್ಲ. ಹೊಟ್ಟೆ ತುಂಬಿಸುವ ದಾರಿ ನಾವೇ ಕಂಡುಕೊಳ್ಳಬೇಕು. ಏನು ದಾರಿ? ಕಾಣ್ತಾ ಇರುವ ಜಲರಾಶಿಯನ್ನು ಬಡಿದಬ್ಬಿಸಿದ್ರೆ ಕೆಳಗಿದ್ದ ಜೀವರಾಶಿ ಮೇಲೆ ಬರ್ತದೆ. ಬಂದ್ರೆ ಅದನ್ನೇ ಹಿಡಿಬೇಕು, ತಿನ್ನಬೇಕು. ತಿಂದ್ರೆ ಹೊಟ್ಟೆ ತುಂಬುತ್ತದೆ. ಎಂತ ನಾನು ಬಾಬನ ಹಾಗೆ ಕಾಣ್ತೇನೆ? ಹಾಗಲ್ವಾ? ಮತ್ತೆ ಬಾ ಅಂದದ್ದು. ಹತ್ತಿರ ಬಾ, ಬೇಗ ಬಾ ಅಂತ. ಇನ್ನು ಹತ್ತಿರ ಬರುವೆಯ ಬಾ. ನಿನ್ನ ಕರ್ಮ ಎಂತದು ಕರ್ಮ? ಇನ್ನೆಷ್ಟು ಹತ್ತಿರ ಬರುದು? ಹತ್ತಿರ ಇದ್ದರೆ ತಾಗುವಷ್ಟು ಇದ್ದೇನೆ. ತಾಗಿದ್ರೆ ಸ್ವಲ್ಪ ಬಿಸಿ ಆಗುವುದು. ನಿನ್ನ ಕರ್ಮಕ್ಕೆ ಬಿಸಿ ಆಗುದು. ನೀರಿನಲ್ಲೇ ಇರುವುದಲ್ವೇನೋ? ಹೌದೇನೋ? ನೇನಾದ್ರು ಸಿಕ್ಕಿದ ಇಡೀ ಹುಡುಕಾಡಿದೆ, ಹುಡುಕಿದಾ? ಯಾವುದು ಸಿಗ್ಲಿಲ್ಲ ಕಣ್ಣಿಗೆ. ನಿನ್ನ ಜನ್ಮಕ್ಕೆ ಇಷ್ಟು ನಿನಗೆ ಸಿಕ್ಕಿದ್ದ? ಕಂಡೆ ತಮ್ಮ, ಕಂಡೆ. ಯಾವುದ್ರ ಕಂಡೆ? ನೀರಿನಲ್ಲಿ ಆ ಕಮಲ ಕಮಲ ಕಮಲ. ಕರ್ಕೊಂಡು ಬಂದಿದ್ಯಾ? ಎಲ್ಲಿ? ಕಮಲ ಕಮಲ. ಹೂವ ಹೂ ಹೂ. ಓ ತಾವರೆ ಅರಳಿದ ಹೂ ಅರಳಿದ. ಅದರ ಮೇಲೆ ಒಂದು ಪ್ರಾಣಿ. ತಾವರೆಯ ಮೇಲೆ
ಮೇಲೆ ಈ ಸಲ ಪ್ರಾಣಿ ಉಂಟು. ಹೌದಪ್ಪ. ಏನು ಮಾಡ್ತಾ ಉಂಟು? ನಮ್ಮನ್ನು ನೋಡ್ತಾ ಉಂಟು. ನೋಡಿದ್ರೆ ಹೆದರಿದೆ, ಹಾ ಬೆದರಿದೆ. ನಮ್ಮನ್ನು ನೋಡಿ ಹೆದರದಿದ್ರೆ ಮತ್ತೆ ಯಾರನ್ನು ನೋಡಿ ಹೆದರ? ಹೌದಾರ? ಓಯ್, ಎಲ್ಲಿಯಾದ್ರೂ ತಪ್ಪಿಸುವುದ ಇದ್ದದ್ದು ಇಲ್ಲ. ತಪ್ಪಿಸುವುದಕ್ಕಿಂತ ಮೊದಲು ಹಿಡಿಬೇಕು. ಹಿಡಿಯುವ ಬಾ ಇಲ್ಲಿ ಬಾ, ಇಲ್ಲಿ ಬಾ. ಒಟ್ಟು ಅವಸರ ಮಾಡಬೇಡ. ಹಿಡಿಯುವುದಲ್ಲ, ತಪ್ಪಿಸುವುದಕ್ಕೆ ಹಿಡಿಬೇಕು. ನನಗೂ ಬೇಕು. ನಿನಗೂ ಬೇಕಾ? ನೀನು ತೋರಿಸಬೇಕು. ನೀನು ಹಿಡಿಬೇಕು. ನೀನು ನಾನು ಹಿಡಿಬೇಕು ಅಂತ ಆದ್ರೆ ತೋರಿಸಬೇಡ. ತೋರಿಸ್ಬೇಕಾ? ಎಲ್ಲಿಟ್ಟು ತೋರಿಸಿ? ಬಾ ಬಾ, ನೀನು ಹೋಗು. ಎಂತ ಕರ್ಮವ ನಿನ್ನದು? ಕರ್ಮ ಅಲ್ಲ ಮತ್ತೊಂದು. ಎಂತದು? ನೀನೆಂತ ಮಾಡಿದ್ದು? ಹಿಡಿದದ್ದು. ಎಂತದು? ಪ್ರಾಣಿ. ಯಾವುದನ್ನು? ಮುಷ್ಟಿ ಮಾಡಿದ್ದು. ಮಾಡಿ ಒಳಗಿಡಿಸಿದ್ದು. ಅವಾಗಲೇ ಕೇಳಿದ್ದು ಬೊಬ್ಬೆ. ಅದು ನಾನಲ್ವೇನೋ? ನಿನಗೆ ಹೇಳಲಿಕ್ಕಾಗಲ್ವಾ? ನೀನು ನನ್ನನ್ನೇ ಹಿಡಿದು ನುಂಗಿದ್ದಿ ಅರ್ಥ. ನೀನು ಹೇಳಿದ್ದು ಪಿಡಿ ಅಂತಲ್ವಾ? ಒಬ್ಬೆ ಹಾಕುವಾಗ ಹೊರಗೆ ಕಾರಿದೆ. ಕಕ್ಕಿದೆ. ಪ್ರಾಣಿ ತಪ್ಪಿಸಿಕೊಂಡಿದೆ. ಹುಡುಕುವ. ಎಂತ ದುಷ್ಟರಿವರು! ಕೆಂಗಣ್ಣು, ಕೋರದಾಡೆ ನನ್ನನ್ನು ಮುನ್ನುಂಗುವುದಕ್ಕಾಗಿ ಮುಂದಾಗ್ತಾ ಇದ್ದಾರಲ್ಲ. ಎಲ್ಲಿಗೆ ಅಂತ ಓಡ್ಲಿ? ನಾನು ತುಂಬಿದ ನೀರಿನಲ್ಲಿ ನನ್ನನ್ನು ಕಾಪಾಡುವವರು ಯಾರಿದ್ದಾರೆ? ಅಮ್ಮನಲ್ಲದೆ ಬೇರೆ ಯಾರು ಗತಿ ಇಲ್ಲ. ಅಮ್ಮ ಜಗನ್ಮಾತೆ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬರಬೇಕಾ ಅಂತ ನೀನಿಂದು ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೇ ಅಲ್ಲ. ನಿನ್ನನ್ನು ಅವಲೋಕಿಸಿದೆ ಎಂದಾದರೆ ತನುವಿದೇ ತರ ಕಂಪನ, ರಸವಿದೇ ತರ ತಡವರಿಕೆ, ಕಷ್ಟದ ಭೀತಿ ಯಾರಿಂದ ನನ್ನಲ್ಲಿ ಹೇಳಿಕೋ. ಕಷ್ಟದ ವಿಚಾರವನ್ನು ಏನಂತ ಹೇಳಿ ತಾಯಿ? ತುಂಬಿದಂತಹ ಜಲದಲ್ಲಿ ಧೂರ್ತರಿರುವರು ಹುಟ್ಟಿಕೊಂಡರಮ್ಮ. ನನ್ನನ್ನು ನುಂಗುವುದಕ್ಕಾಗಿ ಓಡೋಡಿಸಿಕೊಂಡು ಬಂದರು. ಹಾಗೆ ತಪ್ಪಿಸಿಕೊಳ್ಳುವುದಕ್ಕಾಗಿ ಬಹಳ ಪ್ರಯತ್ನ ಪಟ್ಟೆ. ಹರಿಯಲ್ಲಿ ಹೇಳೋಣ ಅಂತ ನೋಡಿದ್ರೆ ಗಾಢವಾದಂತ ನಿದ್ರೆಯಲ್ಲಿದ್ದ. ಆದ್ರೆ ನನ್ನನ್ನು ಕಾಪಾಡುವವರು ಯಾರಿಲ್ಲ. ಅಮ್ಮ, ನಿಮ್ಮನ್ನೇ ಸ್ಮರಿಸಿಕೊಂಡೇ ಕಾಪಾಡಬೇಕು ತಾಯಿ, ರಕ್ಷಣೆ ಮಾಡಬೇಕು. ಬ್ರಹ್ಮ
ಆದಿಮಾಯಾದಂಥ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿಹ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆಗಲಿ ಹೋಗುವಳಿದ್ದೇನೆ. ನಿದ್ದೆಯಿಂದ ಎಚ್ಚೆತ್ತಂತ ಆತ ದುರುಳರನ್ನು ವಧಿಸುವ ಮೂಲಕ ನಿನ್ನನ್ನು ರಕ್ಷಿಸುತ್ತಾನೆ. ಇದೋ ಸುದರ್ಶನವನ್ನು ಆತನ ಕೈಗೊಪ್ಪಿಸು. ಅಲ್ಲಿಯ ತನಕ ನಾನೆಲ್ಲಿರ್ಬೇಕಮ್ಮ? ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರುಕೊಂಡು ನಿನಗೆ ಶುಭವಾಗಲಿ. ಜಯ 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 ಏನು ಲೆಕ್ಕ ಮಾಡ್ಲಿಕ್ಕೆ ಇರುವವರು? 48 ಈಗ ಲೆಕ್ಕ ಸರಿ 88 98 ಲೆಕ್ಕ ಸರಿ ಆಯ್ತಂದ್ರೆ ನಮ್ಮಲ್ಲಿ ಕೇಳುವುದಲ್ಲ. ನೀರು ಮೇಲೆ ಕುಡಿತಿರ್ಪೆ ಕಂಡು ನಕ್ಕಿದೆಯ? ಹಾಗಲ್ಲೂ ನೀನ್ ಯಾಕೆ ಲೆಕ್ಕೆ ನಗೆ ಆಡಿದೆ. ಅದೇ ಅದೇ ಅದು ನೀರಿನಲ್ಲೇ ಇರುವುದಲ್ಲ. ಹಾಸ್ಯದ ನಗುವುದು ನಮ್ಮನ್ನು ನೋಡಿ ನಗಾಡಿ ನಗಾಡಿ ಎಲ್ಲಿ ನೀರಿನಲ್ಲೇ ಇರುವುದಲ್ವಾ? ಹಾಗಾಗಿ ಸಿಟ್ಟು ಹೋದದ್ರ ಮನೆ. ಆಹಾ ಸೀಟು ಬಂದಾಗಲೇ ಓಡಿಕೊಡುವುದದು. ಬಂದವರೇ ಏನು ಯಾರು ನೀನು? ಯಾಕೆ ಕುಳಿತೆ? ಬೇಗ ಹೇಳು. ನೀನು ಮಾತನಾಡುವುದು ಅವ ಹುಡುಕು. ಏನು ಹುಡುಕುವುದವ? ತಪ್ಪಿಸಿದ್ದೊಂದು ಎಲ್ಲಿ ಉಂಟು? ಅದು ಒಂದು ಮಾಡುದು ಅರೊಂದು ಮಾಡುದು ಎರಡು ಒಂದೇ. ಯಾರು ತಪ್ಪಿಸಿದ್ದೀಯಾರು? ದೂರದಲ್ಲಿ ಒಂದು ಸಣ್ಣದು ನೋಡಿದೆ. ಈಗ ಅದು ಅಲ್ಲಿಲ್ಲ. ಎಲ್ಲಿ ಹೋಯ್ತು? ಅದೇ ನಿನ್ನಲ್ಲಿ ಕೇಳಿದ್ ಎಲ್ಲಿ ಹೋಯ್ತು ಅಂತ. ನೀನ್ ನೋಡ್ತಾ ಇದ್ಯಲ್ವಾ? ನೋಡ್ಲಿಲ್ವಾ? ಅಲ್ಲ ನಾನು ನೋಡ್ತಾ ಇದ್ದೆ, ಆದ್ರೆ ನಾನು ನೋಡ್ಲಿಲ್ಲ. ಅಲ್ಲ, ನಿನ್ನನ್ನು ನಾವು ನೋಡುವುದಕ್ಕಿಂತ ಮೊದಲು ಅದು ಅಲ್ಲಿಂದ ಇಲ್ಲಿಯವರೆಗೆ ಬಂದು ಮುಳುಗಿತು. ಧಾವಿಸಿ ಬಂದದ್ದು. ಎಲ್ಲಿ ಮುಳುಗಿತು? ಇಲ್ಲೇ ಅದು ಇದ್ದ ಜಾಗದಲ್ಲಿ ನೀನು ಕಾಣಿಸಿಕೊಂಡೆ. ಆದ್ದರಿಂದಲೇ ನಿನ್ನಲ್ಲಿ ಪ್ರಶ್ನೆ. ತೋರು ಬೇಗ ಮೊದಲು ಕಂಡ. ಮೊದಲು ಇಲ್ಲಿ ಕಂಡ. ಈಗ ನೋಡಿ ಹೀಗೆಲ್ಲ ಆಗಿದೆ ನಾವು ಬಂದ ಮೇಲೆ. ತೋರಿಸು ಬೇಗ. ಅವನನ್ನು ತೋರು ಅಂತ ಹೇಳ್ತೀರಿ, ನನ್ನನ್ನು ಯಾರು ಅಂತ ಪ್ರಶ್ನೆ ಮಾಡ್ತೀನಿ. ನಿಜ. ನೀವ್ಯಾರು ಅಂತ ಬೇಕೋ ಬೇಡ? ಒಳ್ಳೆ ವಿಷಯ. ಅವನಿಗೆ ಹೇಳಿಕೆ ಗೊತ್ತಿಲ್ಲ, ಹಾಗೆ ನಮ್ಮಲ್ಲಿ ನಿನಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ನಾವು ಸಾಮಾನ್ಯದವರಂತ ಭಾವಿಸಬೇಡ. ಸಾಮಾನ್ಯ. ಅವ ನನ್ನ ತಮ್ಮ. ಏ ತಮ್ಮ? ಈ ತಮ್ಮ ಮತ್ತೊಂದು ಮತ್ತೆ ಹೇಗ? ಈ ತಮ್ಮ. ಈಗ ನಾನು ನಿನ್ನನ್ನು ತಮ್ಮ ಅಂತ ಕರೆದ? ಬೇಡ ಬೇಡ, ನನಗೆ ಅವ ನಾನು ನನಗೆ ಒಬ್ಬನೇ ತಮ್ಮ, ಅವರು ಮಾತ್ರ, ಇನ್ನೊಬ್ಬರಿಗೆ ತಮ್ಮ. ಈಗ ನಾನು ಕರೆಯುವುದಾದ್ರೆ ನಿನಗೆ ಕರಿಬೇಕು ಅಂತ ಮನಸ್ಸುಂಟ? ಕರಿಬೇಕು. ಕರಿಬೇಕಾ? ಎಲ್ಲುಂಟು?
ಎಂತದು? ಅಲ್ಲಿಟ್ಟು ನಿನಗೆ ಕರೀಬೇಕು ಅಂತ ಮನಸ್ಸುಂಟ? ಕರೆಯಬೇಕಾದ್ರೆ ನನ್ನನ್ನು ತೀರ ಅಪ್ಪಚ್ಚಿ ಆಗಬೇಕು. ಹಾಗೆ ಮಾಡುವವರೇ ನೀವು? ಮತ್ತೆ ಮಾಡುವುದೇ ಕೇಳಿಕಿಲ್ಲ. ಮಾಡುವವರೇ ನೀವು? ವರೆ ಅಲ್ಲ. ನಿನಗೆ ಗೊತ್ತಾಗುದಿಲ್ಲ ಹಸಿವಾಗುವಾಗ ಏನಾಗ್ತದೆ ಅಂತ? ಏನಾಗುತ್ತದೆ? ತಿನ್ಬೇಕು ಅಂತ ಆಗ್ತದೆ. ಧೀರರು, ಶೂರರು, ಹಾ. ವೀರರು, ಹಾ. ಗಂಭೀರರು ಆದ ನೀವು ಗಂಭೀರ ಕಂಡವಾಗಿ ನನಗೆ ಸಂತೋಷ ಆಗಿದೆ. ಇಲ್ಲ ಸಂತೋಷಕರವಿರುವುದಲ್ಲ. ಸಂತೋಷ ಆಗುವುದಕ್ಕೆ ಕಾರಣ ಇದೆ. ಏನು? ನಾನು ಒಬ್ಬನೇ ನೀರ ಮೇಲೆ ಕೂತವ. ಹಾ. ಈಗ ನೀವಿಬ್ಬರು ಬಂದಿದ್ದೀರಿ. ಹಾ. ಒಂದು ಜೊತೆ ಆಯ್ತಲ್ಲ. ಏಯ್! ನಿನ್ನ ನಿನಗೆ ಕಲ್ಪದ ಜೊತೆ ಜೊತೆ. ನಾವ? ಆಗ್ಲಿಕ್ಕಿಲ್ಲ. ನೀನಿರುವುದು ಹೇಗೆ ಗೊತ್ತ? ಏನು ಮಾತಾಡ್ತೀಯ ನೀನು? ಹೇಗೆ? ಬರೇ ಬೆರಳಿನ ಅಷ್ಟು ಸಣ್ಣವ. ದೀರ್ಘದೇಹಿಗಳು ನಾವು. ನಿನಗೆ ಜೊತೆ ಆಗುದಿಲ್ಲ. ಜೊತೆ ಅಂದ್ರೆ ಇದು ನಮ್ಮದು ಜೊತೆ. ಓ, ಇದು ಜೊತೆಯ? ಹಾ. ಇರಲಿ ಬಿಡಿ. ಇರಲಿ ಅಲ್ಲ. ನಾನು ಹೀಗಿದ್ರೆ ನೀವು ಹಾಗಿದ್ರೆ ಜೊತೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇಡ. ಮತ್ತೆ ತರಬೇಕು. ಬಂದಂತಹ ನೀವು ಮಾತನಾಡುವುದಕ್ಕೆ ತೊಡಗಿದ್ದೀರಿ. ನಮಗೆ ಬಾಯಿ ಬರ್ತದೆ. ಅವನು ತೋರು ಅಂತ ಹೇಳ್ತೀರಿ. ಅದನ್ನೇ ತೋರಿಸ್ಬೇಕ. ನನಗೆ ಗೊತ್ತಿಲ್ಲ. ಈಗ ಅವನ ಬಗ್ಗೆ ಗೊತ್ತಿಲ್ಲ, ನಮ್ಮ ಬಗ್ಗೆ ಗೊತ್ತುಂಟ. ನೀವು ಯಾರು ತಿಳಿದಿಲ್ಲ. ಬೇಡ ಬಿಡು. ಈಗ ನೀನ್ ಯಾರು ಅಂತ ನಿನ್ನದಾದ್ರೂ ಗೊತ್ತುಂಟು ಅದ್ರಿಗೆ. ಅದು ಚೆನ್ನಾಗಿ ಗೊತ್ತು. ಏನು ಚೆನ್ನಾಗಿ? ನೋಡು, ನಾಲ್ಕು ದೆಸೆಯಲ್ಲೂ ಕಾಣುತ್ತಾ ಇರುವಂತಹ ಎಲ್ಲ ನೀರ ಮುಗೀತಾ ರಾಶಿ. ಉಂಟು. ನೀರೇ ನೀರೇ. ಆ ನೀರಿಗೆ ಒಡೆಯ ಜಾಲ. ಈಗ ನನ್ನನ್ನು ನೀವು ಹಾಗೆ ಹೇಳಿದ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಡಬೇಕು.
ಈಗ ಉತ್ತರ ಕೊಡ್ಲಿಲ್ವಾ? ಆ ನೀರಿನಲ್ಲಿದ್ದ ಪ್ರಾಣಿಯ ಬಗ್ಗೆ ಗೊತ್ತಿಲ್ಲ, ಅವನನ್ನು ನೋಡ್ಲಿಲ್ಲ ನಾನು. ಮತ್ತೆ ಜಲದಿ ಒಡೆಯ ಅಂತ. ಯಾವ ಒಡೆಯ ನೀನು? ಹಾಗಲ್ವಾ? ಮತ್ತೆ ಎಲ್ಲಿ ಎಳಿಬೇಕು ಅಲ್ಲಿ ನಾವು ಎಳೆಯಲ್ಲಿ ಹೇಳಿದ್ದೇವೆ, ನಿನಗೆ ಅದು ಬೇಡ, ನಿನಗೆ ಉತ್ತರ ಕೊಡುವುದು. ಈಗ ಉತ್ತರ ಕೊಟ್ಟದ್ದು ಸರಿಯಾಗಲಿ. ಆ ಪ್ರಾಣಿಯ ಬಗ್ಗೆ ನಿನಗೆ ಪರಿಚಯ ಇಲ್ಲ. ನಾನು ನೋಡ್ಲಿಲ್ಲ. ತಲೆ ಹೊಡಿತೇವೆ. ಹೇಗಿದ್ದ? 5 ತಲೆ. ನಿನಗೆ ತಲೆ ಇಲ್ಲ. ಯಾರು ಹೇಳಿದ್ದು? ಕಡಿಮೆ ಲೆಕ್ಕ ಮಾಡು. ಅವನಷ್ಟಿಲ್ಲ. ನಿನಗೆ ಒಂದು ಸೀರ ಅಲ್ಲ, ನನಗೆ ಒಂದು ಸಾಕು. ಆ ಪ್ರಾಣಿಗೆ 2 ಕೈ, ನಿನಗೆ 4 ಕೈ. ಚತುರ್ಭುಜ. ಅದು ಯಾಕೆ? ಯಾಕೆ ಹೆಚ್ಚು? ಉಪಯೋಗಕ್ಕೆ ಬರಲಿ ಅಂತ ಹೇಳಿ. ಉಪಯೋಗಕ್ಕ ಇದು ಉಪಯೋಗ ಇಲ್ಲ, ಹೆಚ್ಚಿದ್ದದ್ದು ಉಪಯೋಗ ಬರುದಿಲ್ಲ. ಏನು? ಆ ಪ್ರಾಣಿ ಬೆಳ್ಳಗಾಗಿ ನೋಡುವುದಕ್ಕೆ ಎಷ್ಟು ಚಂದ. ಆಹಾ, ನೀನು ಕಪ್ಪು ಕರಿಯ ಕಪ್ಪೆ ಕರ್ಗುಡ. ಕಪ್ಪಾದ್ರೂ ಎಷ್ಟು ಚಂದ ಅಲ್ವಾ? ಹೌದಪ್ಪ, ಕಪ್ಪೆ ಚಂದವಾ? ಕಾಣ್ತದಲ್ಲ ಕಪ್ಪಿನಲ್ಲಿ ಕತ್ತಲಲ್ಲಿ. ತೋರಿಸು ಏನನ್ನು? ಆ ಪ್ರಾಣಿಯನ್ನು ತೋರಿಸು. ತೋರದೆ ಹೋದ್ರೆ? ತೋರದ್ದೇ ಬೇಕಾದ್ದು ನಮಗೆ, ತೋರದೆ ಹೋದ್ರೆ ಅಂತ ಗೊತ್ತಿಲ್ಲ. ಹಾಗಲ್ವ? ಮತ್ತೆ ಕಾಣಿಸದೆ ಹೋದ್ರೆ? ಹಾಗೆ ತೋರಿಸದೆ ಹೋದ್ರೆ ಹಾ. ಅದರ ವಿಷಯ ಬಿಟ್ಟು ಬಿಡುವುದು, ಮತ್ತೆ ಸಮಯ ಸಿಗುವಾಗ ನೋಡುವುದು. ಈಗ ಮೊದಲು ನಿನ್ನನ್ನೇ ನನ್ನನ್ನು ಕೈ ಹಾಕಿ ಬೋಲು ಹಾಗೆಲ್ಲ ಗಂಟಲಲ್ಲಿ ಇಳಿಯುವವನಲ್ಲ ನಾನು. ಏನು ಮಾಡ್ತಿ? ಹೊರ ಬಂದೇನು? ಇಕ್ಕ ಹಿಡಿದು ನುಂಗಿಯನು, ನಡುವೆ ನುಸುಳಿಯೇನು? ಬಾಯಿಗೆ ಬೆರಳ ಹಾಕಿ ತುರುಕಿಸಿಯನು, ತುರುಕಿದ್ರು ಒಡಲಿನಲ್ಲಿ ವಿಷವಾದೇನು? ವಿಷವನ್ನು ಕಲಗಿಸಿ ಕಲಗುವವನಲ್ಲ ನಾನು. ಏನು ಮಾಡ್ತಿ? ಕಲಿಗಳಾದ ನೀವು ಓ. ಕಲೆಗಳೈದರವನು ಓ. ಕಾಲು ಹಿಡಿಯಿರಿ. ಅಲ್ಲಿ ಹೋಗು, ಅದನ್ನು ತಿನ್ನು, ನಾನು ಇದನ್ನು ಮುಗಿಸ್ತೇನೆ. ಇಲ್ಲಿ ಬಾರು, ಇಲ್ಲಿ ಬಾ ನೀನು. ಅಲ್ಲಿಗೆ ಹೋಗುದಾದ್ರೆ ಯಾವಾಗ ಹೋಗ್ತಿದ್ದೆ? ನನಗೆ ಇದು ಮುಖ್ಯ. ತಮ್ಮ, ಈ ಪ್ರಾಣಿಯನ್ನು ಗಡಿಬಿಡಿ ಬೇಡ, ಗಡಿಬಿಡಿ ಬೇಡ. ಇರುವುದು ಒಂದು, ಹೌದು. ತಿನ್ನುವುದಕ್ಕೆ ನಾವಿಬ್ಬರು, ಸರಿಯಾದ ಪಾಲಾಯಿತು, ಜಗಳ ಇಲ್ಲ ಅಣ್ಣ ತಮ್ಮಂದಿರಲ್ಲಿ. ಅಣ್ಣ ತಮ್ಮಂದಿರಲ್ಲಿ ಜಗಳ ಬಾರದ ಹಾಗೆ ಪಾಲು ಮಾಡಿ ಕೇಳಿಸಿಕೋ. ಇದರಲ್ಲಿರೋ ರಕ್ತ ಮಾಂಸ ಚರ್ಮ ಅಷ್ಟೆಲ್ಲ ನನಗೆ, ಉಳಿದದ್ದೆಲ್ಲ ದಿನಗೆ ಬೇಡುವ. ಎಂತ ಬೇಡುವ? ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬೆಂತ ಕೋಲ ಕಟ್ಟ ಕಟ್ಟ ಜಗೀತ ಕುಳಿತುಕೋ. ಅದಾಗ್ಲಿಕ್ಕಿಲ್ಲ. ಪಾಲಿಲ್ಲ ಅಂತ ಆಗ್ತದಲ್ಲ. ಜಗೀತ ನೀನು ಕುಳಿತುಕೋ, ಪಾಲು ಅಲ್ಲ, ನನಗೆ ಎಲ್ಲವೂ ಇದ್ರೆ ಆಗುತ್ತೆ, ಅದೊಂದು ನಾನು ಬೇರೆ ಬೇರೆ. ಚಂದದಲ್ಲಿ ಪಾಲು ಮಾಡ್ತೇನೆ. ಮಾಡಿಕೋ. ಆ ಪ್ರಾಣಿಯ ಕಂಠದಿಂದ ಮೇಲೆ, ಕಂಠ ಸೊಂಟದಿಂದ ಕೆಳಗೆ, ಸೊಂಟ 2 ದೊಡ್ಡ ಪಾಲು ದೊಡ್ಡವನಾದ ನನಗೆ, ಏ, ಉಳಿದ ಮಧ್ಯ ಸಣ್ಣವನಾದ ಏ ನನಗೆ. ತಮ್ಮ, ಸೊಂಟವೂ ಬೇಡ ಕಂಠವೂ ಬೇಡ, ನನಗೆ ಮಧ್ಯ ಬೇಕು. ಏನ್ ಮಾಡುದು? ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು, ನಿನಗೆ ಬೇಕೇ ಬೇಕು. ಬೇಕೇ ಬೇಕು. ಸೈಕಾಲು ಕಾಲು ಹಿಡಿದು ಪರ್ರ ಹರಿದ್ರೆ ಏ, ಇಷ್ಟು ಸಣ್ಣ ಪ್ರಾಣಿಯಲ್ಲಿ ಸಿಕ್ಕಿದ್ದು ನನ್ನ ದೊಡ್ಡ ಅವಸರ ಮಾಡಬೇಡುವ. ಹೊಟ್ಟೆ ತುಂಬಲಿಕ್ಕಿಲ್ಲ. ನೀರಲ್ಲಿ ಬಿದ್ದಿರ್ಲಿ, ಬಿದ್ರೆ 4 ದಿವಸ ಕಳೀಲಿ, ಕಳೆದ್ರೆ ದಪ್ಪಗಾಗುತ್ತದೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ಬಿದ್ದದ. ನೀನು ಸಿಗ್ದಾಕಿದಲ್ಲ, ಇದೆಲ್ಲ ಜೀವ ಇದ್ದದಲ್ವಾ? ಓಯ್. ಎಂತದುಂಟುದೇ ಬೇಕಲ್ಲ. ಹೌದು. ಹೌದಲ್ಲ? ಮತ್ತೆ ಆಮೇಲೆ ಪರಿಮಳ ಬರ್ತದೆ. ಹೌದು. ಪರಿಮಳ ಬಂತು, ಓ. 4 ಹುಟ್ಟಿ ಕೊಡ್ತದೆ, ಸರಿ, ಮೆತ್ತಗಾಗ್ತದೆ. ಹೌದು. ರುಚಿಯಾಗುವುದೇ ಪರಿಮಳ ಇದ್ರೆ. ಹೌದು. ಗೊತ್ತಾಯ್ತಲ್ಲ? ಹಾ. ಬಾ. ಸರಿ. ಜಯ
ಹೆಸರಿಲ್ಲ. ಅದಕ್ಕಾಗಿಯೇ ಸೋತಂತೆ ನಟಿಸಿ ಎಲೆಯಲ್ಲಿ ಹೊರಗಿ ಅಮ್ಮನನ್ನು ಧ್ಯಾನಿಸಿದವಾಗ್ಗೆ ದಾರಿಯೊಂದನ್ನು ತೋರಿಸಿದ್ದಾಳೆ. ಶಕ್ತಿಯಿಂದ ಯುಕ್ತಿಯ ಮೇಲೂ ಬರಲಿ ನೋಡೋಣ. ನೋಡಿದಂತಹ ನಿಮ್ಮನ್ನು ಕಂಡು ಆಶ್ಚರ್ಯ. ನಿಮ್ಮ ತೋಳಲ್ಲಿರುವಂತಹ ವಿಕ್ರಮ, ಇವನ ಬಾಹುಗಳಲ್ಲಿರುವ ಪರಾಕ್ರಮವನ್ನು ಕಂಡು ಬಹಳ ಸಂತೋಷವಾಗಿದೆ. ಹಾಗಾಗಿ ಎದ್ದು ಬಂದದ್ದು ನಾನು. ಬಿದ್ದವ ಎದ್ದು ಬಂದದ್ದು ಸಂತೋಷ ಆಗಿಯಾ? ಹೌದಪ್ಪ. ಎಂತದ್ದು ಸಂತೋಷ ಆಗಿ ಒಳ್ಳೆ ಕೊಟ್ಟಿದ್ರು? ನಿಮಗೇನಾದ್ರೂ ಪಾರಿತೋಷಕವನ್ನು ಸೋತವ ಕೊಡುವ ಕ್ರಮ ಉಂಟು. ಅದೇ ತಮ್ಮ ನೀನೊಮ್ಮೆ ಸ್ವಲ್ಪ ಹೇಳೋರಿಗೆ. ಸೋತವರು ಕೊಡುವ ಕ್ರಮ ಉಂಟಾ? ಇಲ್ವಾ? ಸೋತವರು ತಲೆ ಅಡಿಗೆ ಹಾಕುದು, ಕಣ್ಣೀರು ಸುರಿಸುವುದು, ನೇರ ನಮ್ಮದು ಆಯ್ತಲ್ಲ ಅಂತ ಹೋಗುದಷ್ಟೇ. ಗೆದ್ದವರು ಹೇಗೆ ಗೊತ್ತುಂಟ? ಹೇಗೆ? ಗೆದ್ದವರು ಕೊಡುವುದಕ್ಕಿಲ್ಲಿ ಯಾರಿದ್ದಾರೆ? ಹಾಗಾದ ಕಾರಣವೇ ಗೆದ್ದವರಾದ ನಮ್ಮಲ್ಲಿ ಬೇಕಾದಷ್ಟು ಉಂಟು. ಸೋತವನಾದ ನಿನಗೇನಾದ್ರೂ ಬೇಕು ಅಂತಾದ್ರೆ ಕೈ ಮುಂದೆ ಮಾಡು, ತಲೆ ತಗ್ಗಿಸು, ಬೆನ್ನು ಬಗ್ಗಿಸು, ನಾವು ಕೊಡ್ತೇವೆ. ನನ್ನ ಅಣ್ಣನ ಕೈ ನೋಡು ಒಮ್ಮೆ. ಎಷ್ಟು ಬೇಕು ಅಂದ್ರೆ ಈಗ ಎಲ್ಲಿ ಬೇಕು, ಹೇಗೆ ಬೇಕು, ಯಾವಾಗ ಬೇಕು, ಕೊಟ್ಟ ಕೈ ನಿನ್ನ ಬೆನ್ನಿಗೆ ಕೊಟ್ಟ ಕೊಡುಗೈದಾತಾರ ನನ್ನ. ಆಹಾ ಅಯ್ಯ, ಕೊಡುವುದಕ್ಕೆ ನೀವು ಸಿದ್ಧರಿದ್ದೀರಿ ಅಂತ ಕೊಡುವುದಕ್ಕೆ ನಾನು ಸಿದ್ಧರಿದ್ದೇನೆ. ಕೊಡ್ತೀರಿ ಅಂತ ನಂಬಿಕೆ ಇಲ್ಲ. ನಂಬಿಕೆ ಬರಬೇಕಾದ್ರೆ ಕೈ ತಟ್ಟಿ ಭಾಷೆ ಕೊಡಬೇಕು. ಅದು ಭಾಷಣ ಮಾಡುವಾಗ ನನ್ನ ಕರ ತಟ್ಟಿ ಭಾಷೆ ಸಕ್ಕಡ ಈಗ ನಿನ್ನ ಸಣ್ಣ ಮುಷ್ಟಿಯಲ್ಲಿ ಹೇಗೆ ಸಿಗುವುದು? ದೈಹಿಕವಾಗಿ ಸಿಕ್ಕಿದಿರಿ ಅಂತಲ್ಲ, ನನ್ನ ಮಾತಿನ ಮೋಡಿಯಿಂದ ಕೇಳಿದ್ದನ್ನು ಕೊಡ್ತೀರಿ. ಏನು ಕೇಳಿದ್ರು ಕೊಡ್ತೀರಿ. ಕೊಡುವುದಾದರೆ ನೀವು ಪಡೆಯುವ ಭಾಗ್ಯ ನನ್ನದ್ದು. ನಿಮ್ಮ ತಲೆಗಳನ್ನೇ ಮಾಡುವುದು? ಸಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದಕ್ಕೆ ಕಾರಣ ಆಗ್ತೀವಲ್ಲ. ಅಪವಾದ ಬರಬಾರ್ದು ಅಂತಲ್ವ ಇಷ್ಟೆಲ್ಲ ಮಾಡುದು. ನಿನ್ನ ದೊಡ್ಡ ಮಂಡೆ ಉಂಟಲ್ಲ, ಅವನಿಗೆ ಒಂದು ಕಡೆಗೆ ಕೊಟ್ಟು ಬಿಡಲ್ಲ ಸರಿಯಾಗಿ. ನನ್ನಲ್ಲಿ ಒಂದೇ ಮಂಡೆ ಇರುದು, ಅವನದ್ದು ಸೇರುವಾಗ ಎರಡು ಆಗ್ತದಲ್ಲ. ಅವನಲ್ಲಿ ತಲೆ ಇದ್ರೆ ನಮ್ಮ ತಲೆ ಕೇಳ್ತಾನ. ನಿನ್ನ ಸೊಂಟ ಕೇಳ್ಬೋದಲ್ಲ, ನಿನ್ನ ಕಾಲ್ ಕೇಳ್ಬೋದಿತ್ತಲ್ಲ. ಯಾವ್ದಾದ್ರು ಒಂದು ಕೇಳ್ಬೋದು, ತಲೆ ಯಾಕೆ ಬೇಕಾಯ್ತು? ನಿನ್ನ ಕೈ ಕೇಳ್ಬೋದಿತ್ತಲ್ಲ. ಯಾವ್ದಾದ್ರು ಕೊಟ್ಟೆ ಕೈ ಕೊಡ್ಲಿಕ್ಕಿಲ್ಲ ತಮ್ಮ. ಈಗ ನನಗೆ ಕೊಡು ಒಮ್ಮೆ. ತಮ್ಮ ಹೇಳ್ಲಿಕ್ಕೆ ಆಗುದಿಲ್ಲ.
ಇಷ್ಟು ಬೇಗ ಈಗ ಆಯ್ತಾ ನಿಮ್ಗೆ? ಅಲ್ಲ, ಕೈ ಕೊಡುವುದಿಲ್ಲ ಅಂತ ಹೇಳಿದೆ, ಹಾಗೆ ನನಗಾದ್ರೂ ಕೊಡು ಅಂತ. ಕೊಡುವಲ್ಲಿ ಕೊಡ್ತೇನೋ, ಯೋಚನೆ ಮಾಡಬೇಡ ತಮ್ಮ. ಓ, ಅಷ್ಟು ಸಣ್ಣ ತಲೆಯಲ್ಲಿ ಇಷ್ಟು ಉಂಟು ಅಂತ, ಆದ್ರೆ ಇಷ್ಟು ದೊಡ್ಡ ಮಂಡೆಯಲ್ಲಿ ಎಷ್ಟು ಇರ್ಲಿಕ್ಕಿಲ್ಲ. ಮತ್ತೆ ಅವ ಯೋಚನೆ ಮಾಡ್ಬೇಕಿತ್ತದ ಅಲ್ವಾ? ಮತ್ತೆ ನಾವೀಗ ಬಿದ್ದದ್ದು ಉದಗಲಿಸಿದ್ದು, ನಾವು ಎದ್ದಿದ್ದೇವೆ. ನಾವು ಬೀಳ್ಲಿಕ್ಕೆ ಉಂಟಾ? ಅವ ಬೀಳ್ಲಿಕ್ಕೆ ಉಂಟು ಇನ್ನು. ಅದು ಇದೆಲ್ಲ ಬೇಕಾ ನಮ್ಗೆ? ಎಷ್ಟು ಹೊತ್ತಿದ್ದಿ? ಬೇಡ ಬಾ. ಕೊಡಿ 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 ಕೊಡಿ. ಕೊಟ್ಟಿಯಲ್ಲ, ಇಡೀ ಕೊಡ್ತೇವೆ. ನಿನಗೇನು ಅವಸರ? ಒಟ್ಟು ಅವಸರ ಮಾಡಬಾರ್ದು. ಕೊಡುವಾಗ ಕೊಡ್ತೇವೆ. ಕೊಡುವವರಿಗೆ ಗೊತ್ತುಂಟು ಎಷ್ಟೊತ್ತಿಗೆ ಕೊಡಬೇಕು. ಇದು ಒಳ್ಳೆಯದು. ಕಾಣ್ತಾ ಇರುವ ಜಲರಾಶಿಯಲ್ಲಿ ಒಂದೇ ಒಂದು ಬಿಂದು ಜಲ ನಮ್ಮ ಶರೀರಕ್ಕೆ ಸೋಕದ ಹಾಗೆ ಪ್ರಾಣ ತೆಗಿ. ಅರ್ಥ ಆಯ್ತಾ? ಹೇಗೆ? ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿ ಸಾಧ್ಯ. ಅಯ್ಯ, ನಾನೇನು ನೀವೇನು ತಿಳಿಯದೆ ಅಜ್ಞಾನದಿಂದ ವರ್ತಿಸುತ್ತಾ ಇದ್ದೀರಿ. ತಿಳಿಯ ಇದು ಜ್ಞಾನ ದೃಷ್ಟಿಯನ್ನು ನೀಡಿದ್ದೇನೆ. ವಿಶ್ವ ವಿರಾಟ್ ಸ್ವರೂಪ. ಜಯ 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 ಜಯ. ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದಾರಿರ ಮಾರವಣಾಯ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀ ಹರಿ ಜಯ 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 ಓ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ಲೋಚನ. ನಿನ್ನದಾದಂತಹ ಈ ಸ್ವರೂಪವನ್ನು ಕಂಡಾಗಲೇ ಆನಂದ ತುಂಬಿರರಾಗಿದ್ದೇವೆ. ಅಗಾಧವಾದ ಜಲರಾಶಿಯಲ್ಲಿ ಬರೇ ಸಣ್ಣವನಾಗಿ ಕಾಣಿಸಿಕೊಂಡಂತಹ ನೀನು ಈ ಕಾಲಕ್ಕೆ ಎಲ್ಲಂದರಲ್ಲಿ ವ್ಯಾಪಿಸುವ ದ್ವಾರ ವಿಷ್ಣು ಸದೃಶನಾಗಿ ಕಾಣಿಸಿಕೊಂಡೆ. ನೀರನ್ನೇ ಮನೆಯನ್ನಾಗಿಸಿಕೊಂಡು ನಾರಾಯಣನಾದೆ. ಈ ಹೊತ್ತಿನಲ್ಲಿ ಸತ್ವ ರಜ ತಮ ಎನ್ನುತ್ತಿರ್ಪ ಗುಣಮೂರು ನಿನ್ನಲ್ಲೇ ಸೇರಿಕೊಂಡುದರ ದೆಸೆಯಿಂದಲಾಗಿ ಅದೇ ತಾಮಸಿ ವೃತ್ತಿಯರುಂಟು ಪ್ರವೃತ್ತಿಯರುಂಟು ನಿನ್ನ ಒಳಗೆ ಇರಿಸಿಕೊಳ್ಳದೆ ಕರ್ಣ ಕಿಲ್ಪಿಷದ ಮೂಲಕವಾಗಿ ಬೇಕಂತೆ ಹೊರಗೆಡಹಿದೆ. ಕಲ್ಮಶ ಎನ್ನುವುದು ನೀರಿನಲ್ಲಿ ಕರಗಿ ಹೋಗಲಿಲ್ಲ. ಈ ವಿಶಿಷ್ಟವಾದಂತಹ ದೇಹವನ್ನೇ ತಳೆದು ನಿನ್ನ ಮುಂದೆ ಕಾಣಿಸಿಕೊಂಡದ್ದು ಮಾತ್ರವಲ್ಲ, ಜನ್ಮ ಕ್ಷೇತ್ರ ಏನುಂಟು ಅದರ ಬಗ್ಗೆ ಅರಿವಿಲ್ಲ ನಮಗೆ. ನಮ್ಮ ಪೂರ್ವಾಪರವನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ಹಸಿವೆ ನಮ್ಮನ್ನು ಬಾಧಿಸ್ತಾ ಇತ್ತು. ಆ ಕಾಲಕ್ಕೆ ಸಿಕ್ಕಿದ್ದು ಒಂದು ಸಣ್ಣದು, ನೋಡಿದಾಗಲೇ ಹೆದರಿ ಓಡಿದಾಗ ಏನೋ ಕುತೂಹಲ ಇದೆ ಅಂತ ಬಂದದ್ದು. ನಿನ್ನ ನಗು ನಮ್ಮನ್ನು ಆಕರ್ಷಿಸಿದ್ದಿದೆ. ಇಲ್ಲಿಯೇ ನಮಗೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಏನೇ ಆಗಲಿ ಯಾವುದೇ ಬಾಂಧವ್ಯದ ಬೆಸುಗೆ ಹತ್ತುವುದು ಎಲ್ಲಿ ಅಂತ ಕೇಳಿದ್ರೆ ಒಂದು ನಗುವೇನು, ಅದೇ ಕಿರುನಗೆಯಾಗಿ ಹೋಯಿತು. ನಮಗೆ ಅದ್ಯಾವುದೋ ಒಂದು ರೀತಿಯ ಆನಂದವನ್ನು ತಂದುಕೊಟ್ಟಿದೆ. ಹಾಗಾಗಿ ಮಾತನ್ನು ಆರಂಭಿಸಿದ್ದು ಮಾತ್ರವಲ್ಲ, ನಿನ್ನನ್ನು ಕೆಣಕಿತ್ತು ನಾವು. ಯಥಾರ್ಥವಾಗಿ ನಮ್ಮ ಜನ್ಮ ಕ್ಷೇತ್ರ ಎಲ್ಲಿಯೂ ಅಲ್ಲ ಇದೆ ಎನ್ನುವುದು ಗೊತ್ತಾದಾಗ ಹೊತ್ತಾಗಿ ಹೋಯಿತು. ನಮ್ಮಲ್ಲಿರಬಹುದಂತಹ ದೌಷ್ಟ್ಯ ಏನುಂಟೋ ಈ ಕಾಲಕ್ಕೆ ಅದುವೇ ಘೋರತರವಾದ ಅಪರಾಧವಾಗಿ ಹೋಯಿತು. ಕರಗಳು ಮುಗುಳಾಗುತ್ತದೆ ತಂದೆ, ಶಿರ ತನ್ನಿಂದ ತಾನಾಗಿಯೇ ಬಾಗುತ್ತಾ ಇದೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ. ಜಯ 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 ಯೋಗೋ ಯೋಗವಿದಾಂ ನೇತ ಪ್ರಧಾನ ಪುರುಷೇಶ್ವರ. ಓ ತಂದೆಯೇ, ನೀನು ಮೃತ್ಯುಂಜಯನಿಗೆ ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ನೀನು. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ. ನಮಗೆ ತಂದೆಯೂ ನೀನೇ, ತಾಯಿಯೂ ನೀನೇ. ತಂದೆ ತಾಯಿಯರಿಂದ ಹುಟ್ಟಿದ ಕ್ಷಣವೇ ಯೋಗ್ಯ ಸಂಸ್ಕಾರ ಸಿಗದೇ ಹೋಯಿತು ಅಂತಾದ್ರೆ ಪ್ರಪಂಚ ಮುಖದಲ್ಲಿ ದುಷ್ಟತನದಿಂದ ಮೆರೆಯುವ ಮಕ್ಕಳಾಗ್ತಾರೆ ಮುಂದಕ್ಕೆ ಎನ್ನುವುದಕ್ಕೆ ನಾವೇ ನಿದರ್ಶನ. ನಿನ್ನನ್ನು ಕಂಡಾಗಲೇ ಬೈದೆವು, ಬಡಿದೆವು, ಭಂಗಿಸಿದೆವು. ನಾವು ತಿಳಿಯದೆ ನಿನ್ನನ್ನು ಮಾಡಿದ ಅಪರಾಧ ಎನ್ನುವ ಹಾಗೆ ಈಗ ಜ್ಞಾನ ದೃಷ್ಟಿ ಕೊಟ್ಟಾಗಲೇ ಸಕಲವನ್ನು ತಿಳಿದುಕೊಂಡೆವು. ಓ ತಂದೆಯೇ, ನಾವು ಸರ್ವಾಪರಾಧ ಮಾಡಿದ್ದೇವೆ.
ಮಾಡಿದ ಅಪರಾಧವೆಲ್ಲವನ್ನು ಮನ್ನಿಸಿ ನಿನ್ನ ಮಕ್ಕಳಾದ ನಮಗೆ ಒಂದು ಒಳ್ಳೆಯ ಹೆಸರನ್ನು ಕರುಣಿಸು. ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸು, ನಮ್ಮನ್ನು ಉದ್ಧರಿಸು. ಪ್ರತೀಕ. ಹಾಗಾಗಿಯೇ ನನ್ನ ದೇಹದಿಂದ ಸಿಡಿದು ಹೋದ ನೀವು ಈಗ ಮತ್ತೆ ನನ್ನಲ್ಲೇ ಐಕ್ಯವಾಗುವಂತಹ ತೀರ್ಮಾನಕ್ಕೆ ಬಂದವರಿದ್ದೀರಿ. ಹೆಸರು ಉಳಿಯಬೇಕು ಅಂತ ಆದ್ರೆ ಹೆಸರೊಂದು ಬೇಕು. ಮೃದು ಮಧುರ ಭಾವದ ಮದಿರೆಯ ಕಾಂತಿಯನ್ನು ಹೊಂದಿರುವ ನೀನು ಮಧು, ನಾನು ಮದುವೆ. ಕಠಿಣ ಕರ್ಕಶತೆಯನ್ನು ಹೊಂದಿರುವ ನೀನೇ ಕೈಟಭ. ಮಧುವನ್ನು ಕೊಲ್ಲುತ್ತೇನೆ, ಮಧುಸೂದನಾಗುತ್ತೇನೆ. ಕೈಟಭವನ್ನು ಕೊಂದು ಕೈಟಭಾರಿ ಎನಿಸಿಕೊಳ್ಳುತ್ತೇನೆ. ನಿಮ್ಮನ್ನು ಕೊಂದು ದೇಹದಿಂದ ಉದ್ಭವಿಸುವಂತಹ ಮೇಧಸ್ಸನ್ನು ನೀರಿನಲ್ಲಿ ಸೇರಿಸುತ್ತೇನೆ. ಅದರಿಂದ ಕರ್ಮ ಪ್ರಪಂಚವನ್ನು ಸೃಷ್ಟಿಸುತ್ತೇನೆ. ಮೇಧಸ್ಸಿನಿಂದ ಸೃಷ್ಟಿಯಾದ್ದರಿಂದ ಅದಕ್ಕೆ ಮೇದಿನಿ ಎನ್ನುವುದಾಗಿ ಹೆಸರನ್ನಿಡೋಣ. ಒಳ್ಳೆಯ ಹೆಸರು. ನಿಮ್ಮ ಇಚ್ಛೆಯಂತೆಯೇ ನೀರಿಲ್ಲದಲ್ಲಿ ವಧಿಸುವುದಕ್ಕಾಗಿ ಇದೋ ಜಂಘೆಗಳನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ, ಏರಿಕೊಳ್ಳಿ. ಜನನಿಯಾತಿಯಲಿ ಮಾಲಿನಿಯೋ ಭರತನೋಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಆ ದೇವತೆಗಳು ಮೋಸದಿಂದ ಕಸಿದುಕೊಂಡಿದ್ದಾರೆ ಅಂತ ವಿಚಾರವನ್ನು ನನ್ನ ತಾಯಿಂದ ಕೇಳಲ್ಪಟ್ಟೆ. ಆ ಬಳಿಕ ಸ್ವರ್ಗಲೋಕದ ದಿಕ್ಕನ್ನು ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕೆಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ಹೇಳಿದಂತಹ ಮಾತು, ಘೋರವಾದ ಕಾರಣ ಸೇರಿಕೊ, ಬ್ರಹ್ಮದೇವರಿಗೂ ತಪಸ್ಸನ್ನು ಆಚರಿಸು. ತಪಸ್ಸಿನ ಮುಖೀನವಾಗಿ 3 ಲೋಕ ಜಯಿಸುವಂತಹ 3 ಲೋಕ
ವಿಭವಾಗಿ ಮರೆಯುವಂತಹ ಒಬ್ಬ ವರಪುತ್ರನ್ನು ಪಡೆಯುವ ಹಾಗೆ ಇದು ನನಗೆ ತಾಯಿ ಆಜ್ಞೆ ಮಾಡಿ ಸ್ವಾಮಿ. ಖಂಡಿತವಾಗಿ ಇಲ್ಲ. ತಾಯಿಯ ಆಸೆ ಆಕಾಂಕ್ಷೆ ಈಡೇರಿಸುವುದು ಮಗಳಾದ ಆದ್ಯ ಕರ್ತವ್ಯ ಸರಿ. ಆದುದರಿಂದ ನೋಡಿ ನೋಡಿ ಹರಿಯುತ್ತಿರುವಂತಹ ಮಾಣಿಕ್ಯ ಸರೋವರದಿಂದ ಶುಚಿರ್ಭೂತರಾಗಿದ್ದೇನೆ. ಅದು ಸರಿ, ತಪಸ್ಸನ್ನಾಚರಿಸಬೇಕು ಉದ್ದೇಶಿಸಿಕೊಂಡು ಈ ಘೋರವಾದ ಕಾಂತಾರವನ್ನು ನಿಂತುಕೊಂಡಿದ್ದೇನೆ. ಯಾವ ರೂಪವನ್ನ ಉಳಿತು ಎಂಬುದಕ್ಕೆ ಯೋಚನೆ ಮಾಡಿದ್ರೆ ನೋಡಿ ನೋಡಿ ಕೊಳಚೆಯಲ್ಲಿ ಹೊರಲದೊಂದು ಮಹಿಷಿಗಳ ಹಿಂಡು ಅದು ಯಾರ ತಂಟೆಗೆ ಹೋಗುವುದಿಲ್ಲ, ಹೋದೊಂದು ಅವುಗಳು ಬಿಡುವುದಿಲ್ಲ. ಇದುವೇ ಸರಿಯಾದಂತಹ ಸಮಯ. ಶೀಘ್ರವಾಗಿ ಮಹಿಷಿ ರೂಪವನ್ನ ಅಂತೂ ತಪಸ್ಸನ್ನಾಚರಿಸುತ್ತೇನಂತೆ. ಲೋಕದ ಒಳಿತಿಗಾಗಿ ತಪಸ್ಸನ್ನು ಆಚರಿಸುವ ಮುನಿ ಶುಭಾಶಕನಾಗಿದ್ದೇನೆ. ಆದರೆ ನನ್ನ ತಪಸ್ಸಿಗೆ ಒಂದಿಂದ ಮೇಲೆ ವಿಘ್ನ ಉಂಟಾಯಿತು. ಯಾರಿಂದ ಹೇಗೆ ಎಂಬುದಾಗಿ ನನ್ನದಾದಂತಹ ಜ್ಞಾನದೃಷ್ಟಿಯಿಂದ ನೋಡಿದಂತಾದೆ. ದಿದಿಸುತೆಯಾದಂತಹ ಮಾಲಿನಿ ಮಹಿಷಿ ರೂಪವನ್ನು ಅಂತೂ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇದು ಹೇಗಾಯ್ತು ಬಲ್ಲಿ ಆಚರಿಸುವುದು ದುರಧೀರನಾದಂತಹ ಪುತ್ರನನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಮಹಿಷಿ ರೂಪವನ್ನು ಧರಿಸಿದಂತ ಈಕೆಯ ಉದರಲ್ಲಿ ಮೂರು ಮೂರ್ತಿಗಳಿದ್ದಾರೆ. ಆದ್ದರಿಂದ ನಾನು ಕೊಟ್ಟಂತಹ ಶಾಪವನ್ನು ಮೂರು ಮೂರ್ತಿಗಳಿಂದ ಪರಿಮಾರ್ತಾರೆ. ಇನ್ನಿಲ್ಲಿ ನಿಲ್ಲುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದಂತಹ ಒಂದು ಸ್ಥಳ ಹುಡುಕಬೇಕಾಗಿದೆ. ಮುಂದೆ ಒಯ್ಯುತ್ತೇನೆ. ಎನಿದು ಘನತರ ತಪವು ಮಾನಿನಿ ಮಣಿಯನೆ ಬಳದಿದೆ ದಿಟವೋ ಏನಿದೆ ಮಗಳೇ ಮಾಲಿನಿ, ಘನತರವಾದಂತ ತಪಸ್ಸಿನಿಂದ ಬಳಲಿದೆಯಾ? ತಪಸ್ಸನ್ನು ಬಿಡು, ಕಂತೆರೆದು ಕಮಲದೆ ನೋಡು. ಕರುಣಸಾಗರ ದೇವ, ಕರುಣಸಾಗರ ದೇವ ಪರಮೇಷ್ಠಿ ಕೀಣಯ್ಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ದುರದಿರನಾಗಿ ಕರಣನ ಬಯದೆಯೇ ದುರದಿರನಾಗಿ ಕರಣನ ಬಯದೆ ವಿನಂತಿದ್ದೇನು ಘೋರ ತಪವ ದೇವ ಕರುಣಾಸಾಗರ ದೇವ, ಮಾಲಿನಿ ಮೊದಲಾಗಿ ಪದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗಲಿ. ಪರಸ್ಪರನು ಪರ
ಪರತತ್ವನು ಪ್ರಜ್ಞಾನುದಂತ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಏನದು? ಈ ಪಾಣಿಗ್ರಹದ ಬಳಿಕ ಪ್ರಪಂಚ ನಡೆಯಲ್ಲಿ ಪ್ರವರ್ತಿಸುವ ನನಗೆ ಪ್ರಚಂಡನು ಪ್ರಕರಣು ಪ್ರಬುದ್ಧನಾದ ಮಗನೋರ್ವನು ನನ್ನ ಉದರದಲ್ಲಿ ಜನಿಸುವಂತೆ ಪರಮಾನುಗ್ರಹ ಮಾಡುತ್ತಂತೆ. ತಥಾಸ್ತು. ಸಂತೋಷ. ಆದರೆ ನಿನ್ನ ಉದರದಲ್ಲಿ ಜನಿಸುವಂತ ಮಗು ಮಾತ್ರ ಕೋಣನಾಗುತ್ತಾನೆ. ಶಿವನೇ, ಏನಿದು ತಂದೆ? ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ವರವನ್ನು ಕೊಡುವಂತ ಕೇಳಿದ್ರೆ ನನ್ನ ತಪಸ್ಸಿಗೆ ಶಾಪ ಬಂದು ಹೊರಟಿದ್ದೆ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಸಂತಸ ಎನ್ನುವಂತಹ ಸಾಗರದಲ್ಲಿ ಅಲೆದಾಡುವುದರ ತನ್ಮೂಲಕವಾಗಿ ಕರುಣಾ ಸಾಗರ ದೇವ ಎಂಬುದಾಗಿ ಹಾಡಿ ಕೊಂಡಾಡಿ ಈ ಸಮಯಕ್ಕೆ ನೀವು ಆಡ್ತಿರುವಂತಹ ಮಾತುಗಳು ಕೇಳಿದಾಗ ಅದೇ ಸಾಗರದ ಪ್ರವಾಹಕ್ಕೆ ಸಿಲುಕಿದಂತಹ ವೇದನೆ ಆಗುತ್ತಾ ಇದೆ ತಂದೆ. ಹೌದೇ ಮಗಳೇ? ಉದರದಲ್ಲಿ ಮಹಿಷನು ಜನಿಸುತ್ತಾನೆ. ಹೌದಪ್ಪ. ಶಾಪಕ್ಕೆ ವಿಮೋಚನೆ ಕೊಡಿ ತಂದೆ. ಮರುಗದಿರು ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿ. ಮುನಿವರ ಬರೆದ ವಚನವು ತಪ್ಪರಿಯದು. ಮುನಿವರ ಬರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ತ್ರಿಜಗದಿ ಮೆರೆಯುವನು ಘನಕೀರ್ತಿಯುಂಟಲಿ. ಮರುಗದಿರೋ ಮಾಲಿನಿ, ಅಳಬೇಡ ಮಾಲಿನಿ. ಎಸಗಿದಂತ ಕೃತ್ಯದಿಂದ ಅದು ನಿನಗೆ ತೊಡಕಾಗಿ ಹೋಯಿತಲ್ಲ. ಯಾವ ರೀತಿ? ತಪ್ಪನ್ನು ಎಸಗಿ ಬಿಟ್ಟೆ ನೀನು. ಹೇಗೆ? ನಾವು ಮಾಡುವಂತ ಕಾರ್ಯದಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತದೋ ಇಲ್ವೋ ಅನ್ನುವ ಹಾಗೆ ಅದನ್ನು ಯೋಚನೆ ಮಾಡಬೇಕು. ತಪಸ್ಸನ್ನು ಎಸಗಿದೆ, ಅದರ ಉರಿ ಜ್ವಾಲೆ ಹತ್ತಿರದಲ್ಲಿದ್ದಂತ ಸುಪಾರ್ಶಕ ಮುನಿಗಳು ಆ ತಪಸ್ಸನ್ನು ಕೆಡಿಸಿ ಬಿಟ್ಟಿತ್ತು. ತಪಸ್ಸಿನಿಂದ ಎದ್ದು ಕೋಪಗೊಂಡಂತ ಅವರು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಅನ್ನುವ ಹಾಗೆ ಶಾಪವನ್ನು ಕೊಟ್ಟು ಬಿಟ್ರಲ್ಲ. ಮತ್ತೆ ನಾನೇನು ಮಾಡ್ಲಿ ತಂದೆ? ಮುನಿ ಶಾಪ ಯಾವತ್ತು ಹುಸಿಯಾಗದು. ಆದರೆ ತಪಸ್ಸನ್ನಾಚರಿಸಿ ವರಗಳನ್ನು ಪಡೆದದ್ದು ಯಾರಲ್ಲಿ? ಯಾರಲ್ಲಿ? ಮೂರು ಮೂರ್ತಿಗಳು ಒಬ್ಬರು ಸತ್ಯ ಲೋಕೇಶನ ಬ್ರಹ್ಮದೇವರಲ್ಲಿ. ಶಾಪಕ್ಕೆ ವಿಮೋಚನೆ ಕೊಡಬಹುದಲ್ಲ? ವಿಧಿ ನಿಯಮವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಈ ವಿಧಿಯಿಂದಲೂ ಸಾಧ್ಯವಿಲ್ವಲ್ಲ. ಜಗತ್ತಿನ ನಿಯಮ ಎಲ್ಲರೂ ಪಾಲಿಸತಕ್ಕವರೇ. ಹಾಗಾಗಿ ತ್ರಿಮೂರ್ತಿಗಳಿಂದಲೂ ಈ ಶಾಪ ಪರಿಹಾರ ಆಗದೆ ಹೋಗಲಿ ಅನ್ನುವ ಹಾಗೆ ಮರುಶಾಪವೊಂದನ್ನು ಕೊಟ್ಟಿದ್ದಾನೆ. ತಂದೆ, ಹಾಗಾದ್ರೆ ನನ್ನ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ನನ್ನ ತಾಯಿಗೆ ನನ್ನ ಮುಖವನ್ನು ಹೇಗೆ ತೋರಿಸುತ್ತಾರೆ? ಕಣ್ಣೀರು ಸುರಿಸಬೇಡ ಮಗಳೇ, ಸಮಾಧಾನ ಮಾಡಿಕೊ. ಆಗುದೆಲ್ಲ ಒಳ್ಳೆಯದಕ್ಕಾಗಿ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಕು. ಯಾಕೆ ಗೊತ್ತೇ? ಆ ಶಾಪವಾದ್ರೂ ಅದು ವರ ಎನ್ನುವ ಹಾಗೆ ಭಾವಿಸಿಕೊ. ಯಾಕೆಂದ್ರೆ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನಾದ್ರೂ ಮುಂದೆ ಅವ ಜಾಣನಾಗುತ್ತಾನೆ. ತನ್ನ ಭುಜಬಲ ದಂಡೆ ಸಾಮರ್ಥ್ಯದಿಂದಲಾಗಿ ಘನ ಪರಾಕ್ರಮಿಯಾಗಿ ತ್ರಿಜಗಗಳಲ್ಲಿ ಕೀರ್ತಿಶಾಲಿಯಾಗಿ ಮೆರೆಯುತ್ತಾನೆ. ಹೋಗಿ ಶುಭವಾಗಲಿ. ತಾಯಿಯಾನತಿಯಂತೆ ಈ ಘೋರವಾದ ಕಾನೂನು ಸೇರಿಕೊಂಡು ಬ್ರಹ್ಮದೇವ ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರವನ್ನು ಪಡೆದುಕೊಂಡಿದ್ದೇನೆ. ಈ ಸಂತೋಷದ ವಿಚಾರ ತಾಯಿಲಿ ತಿಳಿಸಬೇಕು ತಾನೆ. ಆದಷ್ಟು ಬೇಗ ಶೋಣಿತ ಇತನ ಕಶ್ಯಪ ಮುನೀಶನ ಪತ್ನಿಯಾಗಿ ಗೆಲಿಯೋ ತನ್ನಯ ಪುತ್ರರೆಲ್ಲರೂ ದೂರ ಮೊರಬ ಬಯಸುತ್ತ ತುಂಗರಕ್ಕೆ ದಿದಿಯೋ ಜಯ ನಮ ಪರಮೇಶ್ವರ ಪರಿಪಾಲಿಸು ತಂದೆ, ಪರಿಪಾಲಿಸು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಡದಿಯರು, ಅದರಲ್ಲಿ ಹಿರಿಯಾಕೆ ನಾನೇ ದಿತಿದೇವಿ ಎನ್ನುವ ಹಾಗೆ ಅಸುರ ಕುಲಕ್ಕೆ ಮಾತೆ ಎನಿಸಿಕೊಂಡಿದ್ದೇನೆ. ಮಗಳ ಅಂತ ಮಾಲಿನಿಯನ್ನು ಪಾತಾಳ ಲೋಕದ ಮಧುವನಪುರದ ಅಧಿಕಾರಿಯ ಅಂತ ವಿದ್ಯುನ್ಮಾಲಿಗೆ ಮದುವೆ ಮಾಡಿಕೊಟ್ಟವಳಿದ್ದೇನೆ. ಅವರ ಈರ್ವರ ಸುಖ ದಾಂಪತ್ಯದ ಪ್ರತೀಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾನೆ. ರೂಪದಲ್ಲಿ ಕೋಣನಾದರೂ ಜಾಣವೆನಿಸಿಕೊಂಡಿದ್ದಾನೆ, ಪರಾಕ್ರಮಿ ಎನಿಸಿಕೊಂಡಿದ್ದಾನೆ. ಆದರೆ ಮನಸ್ಸಿನ ಆಸೆ ಒಂದು ಹಾಗೆ ಉಳಿದು ಬಿಟ್ಟಿತ್ತಲ್ಲ. ಸ್ವರ್ಗಲೋಕ ನ್ಯಾಯವಾಗಿ ನಮಗೆ ಸೇರಬೇಕಿತ್ತು. ಆ ದೇವತೆಗಳು ಅನುಭವಿಸುತ್ತಾ ಇದ್ದಾರೆ. ಆ ವಿಚಾರವಾಗಿ ನನ್ನ ಗಂಡು ಮಕ್ಕಳನ್ನೆಲ್ಲರನ್ನ ಅತ್ತ ಕಡೆ ಕಳುಹಿಸಿದೆ ಅಂತ ಆದ್ರೆ ಆ ಸುರಪ ನನ್ನ ಮಕ್ಕಳನ್ನು ಮೋಸದಿಂದ ಕೊಲ್ಲಿಸಿದ್ದಾನಲ್ಲ. ನಮ್ಮಲ್ಲಿ ವೀರರು, ಅಂಥ ವೀರರು ಯಾರು ಇಲ್ವೇ? ಅಯ್ಯೋ,
ಎನ್ನುವಂತಹ ಹಲವಾರು ಪ್ರಶ್ನೆ ನಿಮ್ಮನ್ನು ನೋಡಿದಾಗ ನನ್ನ ಮನದಲ್ಲಿ ಮೂಡಿದವು. ಅತ್ತೆಯವರ ಯಾವತ್ತಿಗೂ ಕೂಡ ಈ ರೀತಿಯಾದಂತಹ ವರ್ತನೆಯನ್ನು ನಾನು ಕಂಡವನೇ ಅಲ್ಲ. ಮಧುವನದಲ್ಲಿದ್ದಂತಹ ನನ್ನನ್ನು ಇಲ್ಲಿಗೆ ಕರೆಯಿಸಿ ಮಾಲಿನ್ಯ ಪಾಣಿಗ್ರಹಣವನ್ನು ಮಾಡುವಂತಹ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿರಿ. ಆದರೆ ನಮಗೆ ಸಂತೋಷವನ್ನು ಉಣಬಡಿಸಿದಂತಹ ನಿಮ್ಮ ಮುಖದಲ್ಲಿ ಸಂತೋಷವನ್ನು ಕಾಣದೇ ಹೋಗಿದ್ದೇನೆ. ಏನಾಯಿತು? ಯಾರಿಂದ ನೋವು, ಯಾರು ಹೀಗೆ ಮಾಡಿದವರು ನನ್ನಲ್ಲಿ ಹೇಳಿದಿರಿ ಅಂತಾದ್ರೆ ಅಂತಹವರ ಪಾಲಿಗೆ ನಾನು ಅದೃಶ. ಏನು ನನ್ನ ವ್ಯತೆಯ ಕಥೆಯನ್ನು ಏನಂತ ಹೇಳಲಿಕ್ಕಂದ ಸ್ವರಲೋಕ ನ್ಯಾಯವಾಗಿ ನಮಗೆ ಸೇರಬೇಕಿತ್ತು. ದೇವತೆಗಳು ಅನುಭವಿಸುತ್ತಾ ಇದ್ದಾರೆ. ಏನು ಮಾಡಿದೆ? ಅದೇ ಉದ್ದೇಶದಿಂದ ನನ್ನ ಗಂಡು ಮಕ್ಕಳನ್ನೆಲ್ಲರನ್ನು ಕಳುಹಿಸಿಕೊಟ್ಟೆ ಅಂತ ಆದ್ರೆ ಆ ಸ್ವರೂಪ ನನ್ನ ಮಕ್ಕಳನ್ನು ಮೋಸ ಮಾಡಿ ಚಿಂತ ಬೇಡ, ಆಶೀರ್ವಾದ ಮಾಡಿ ಕಳುಹಿಕೊಟ್ಟು ವಿಜಯಶಾಲಿಯಾಗಿ ಬಾ. ದೇವತೆಗಳು ಓಡಿ ಹೋದವರಿದ್ದಾರೆ. ಸಿಂಹಪೀಠ ಬರಿದಾಗಿದೆ. ಹೇಳ್ತೇನೆ. ಬಂದವ, ನಿನ್ನ ರೆಕ್ಕೆಗಳಿಂದ ಬಡಿದವ, ಸಮರಕ್ಕೆ ಕರೆದವ ಯಾರ ಈ ಕಾಲಕ್ಕೆ ನಿನ್ನೆದುರು ನಿಂತವ ಸಾಮಾನ್ಯನಲ್ಲ. ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ
ಸಂತೋಷಗೊಂಡ ದೇವತೆಗಳು ವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಳ್ಳುತ್ತೇನೆ. ನಡೆದಂದಾಗ ಮಾಲಿನಿಗೆರಗೆ ಬೆಳೆದಳು. ಅಮ್ಮ ಏನು ಇದು? ಯಾಕೆ ಬೊಬ್ಬೆ ಆಗ್ತಾ ಇದ್ದೀರಿ? ನಾನು ನಿಮ್ಮನ್ನು ಕರೆದದ್ದಲ್ವಾ? ಕರೆದದ್ದು ಯಾವ ರೀತಿ? ಅಮ್ಮ ಹೇಮ ಮಾಲಿನಿ. ಏ ಅಮ್ಮ ಮಾಲಿನಿ, ಆ. ಯಾರು ನೀನು? ಹೊಸ ಮುಖ ಅಲ್ಲಮ್ಮ, ಮತ್ತೆ? ಇದು ಹಳೆ ಮುಖ. ಇಷ್ಟರವರೆಗೆ ನೋಡಿದ್ದೇ ಇಲ್ಲಲ್ವಾ? ಸುಳ್ಳು ಹೇಳುದು ನೀವು. ಈ ಅರಮನೆಯಲ್ಲಿ ಅದೆಷ್ಟೋ ವರ್ಷದಿಂದ ಆಚೆ ಈಚೆ ಓಡಾಡಿಕೊಂಡಿದ್ದೆ, ಈಗ ಗುರುತಿಲ್ಲ ಅಲ್ವಾ? ಗೊತ್ತಾಗ್ತಿಲ್ಲ ಯಾರೆಂಬುದಾಗಿ. ನಿಮ್ಮ ಗಂಡ ಆಚೆ ಈಚೆ ಹೋಗುವಾಗ ಹಿಂಬದಿಯಿಂದ ಹೀಗೆ ಹೋಗುತ್ತಾ ಇರ್ತದೆ. ನನ್ನವರು ದೂತ ನೀನು. ಮತ್ತೆ ಹೋದಂತ ವಿಚಾರ ಏನಾಯ್ತು? ಲಾಲಿಬೇಕು. ಲಾಲಿಸಬೇಕು. ಲಾಲಿಸಬೇಕು ತಾಯೇ ಭಿನ್ನಗಳ ಮಾದಿನಿ ಗುಣಮಣಿಯೇ. ಅಮ್ಮ, ನಾವೆಲ್ಲ ನಿಮ್ಮ ಗಂಡನ ಜೊತೆ ಸೇರಿ ಗುರ್ಪುರಕ್ಕೆ ಜೀಗುಜ್ಜೆ ಮಾಡ್ಲಿಕ್ಕೆ ಹೋದ್. ಸುರಪುರಕ್ಕೆ ದಿಗ್ವಿಜಯ ಮಾಡ್ಬೇಕಾಗಿ ಹೋದ. ಅಲ್ಲಿ ಹೋದ ಕೂಡಲೇ ಸುರತ್ಕಲ್ನವರು ಬಂದ್ರಲ್ಲ. ಕಳ್ಳರು. ಬಂದವರು ಪೆಟ್ಟು ತಿಂದು ಓಡಿ ಹೋದೆ. ಕೊನೆಗೆ ಬಂದವ ಅವ ಸುರ್ಪ. ಸುರಪಾಲ ಬಂದ. ಅವ ಬಂದ ಒಂದು ಚಂದ ಕಾಣಬೇಕಿತ್ತು ತಾಯಿ. 56ರಲ್ಲಿ ಬಂದ. ಐರಾವತ ನೀರಿಕೊಂಡು ಬಂದ. ಐರಾವತ ಒಮ್ಮೋ 1000 ಉಂಟಮ್ಮ ಐರಾವತಕ್ಕೆ. ಸೊಂಡಿಲ್ ಬಂದವನೇ ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಪರಿಣಾಮ ಅವನಿಗೂ ಗೆಲ್ಲಿಕ್ಕೆ ಆಗಲಿಲ್ಲ ತಾಯಿ.
ಅವನು ಸತ್ತು ಹೋಗಿ ಬಿಟ್ಟಲ್ಲ. ಏನು ಇದು? ಅವನು ಸೋತರ ಸಂತೋಷದ ವಿಚಾರ. ಅದಕ್ಕೆ ನಗುದ ತಿಳಿಸ್ಬೇಕು ನೀನೀಗ. ನೀವು ಹೇಳ್ಬೋದು ನಗುವುದಕ್ಕೆ, ಆದ್ರೆ ನಾನು ಹೇಳೋ ವಿಚಾರ ಕೇಳಿ ನೀವೆಷ್ಟು ಅಳುತ್ತೀರಿ ಅಂತ ಅಳುವುದು ಯಾಕೆ? ವಿಷಯ ಉಂಟಲ್ಲ. ಯಾಕೆ? ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಏನು ಹುಡುಕುದೇ ನೀನು? ಏನಾಯ್ತು? ಮಾಸನ ಸಿಂಹಾಸನ ಅದು ಕಂಡದ್ದೇ ತಡ. ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರು. ಸಿಂಹವಿಷ್ಟರವನ್ನು ಏರಿ ಕುಳಿತರು. ಆವಾಗ ಯಾಕೋ ಏನೋ ನಿಮ್ಮ ನೆನಪಾಯ್ತು ತಾಯಿ. ನೀವು ಕೂಡ ಸ್ವರ್ಗಸ್ಥರಾಗಿರ್ತಿದ್ರಿ. ಮುಚ್ಚಬಾಯ್, ಏನದು ಮಾತನಾಡ್ತಾ ನಿನ್ನದು? ಅಲ್ಲ, ಸ್ವರ್ಗದ ಆಸ್ಥಾನದಲ್ಲಿ ಇರ್ತಿದ್ರಿ. ನನ್ನವ್ರ ಜೊತೆ ನಾನು ಇರ್ತಿದ್ರೆ ಆ ಚಂದ ಕಾಣಬಹುದಿತ್ತಲ್ಲ ಅಂತ. ನೋಡ್ಬೇಕಿತ್ತು ನಾನಾ ರೀತಿಯ ಸಾಂಕ್ರಾಮಿಕ. ನಿನಗೆ ರೋಗ ಬಂತು ಅಲ್ಲ, ಅದೇನು? ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. ಓ ಚಾಂಚು ಚಿಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ, ಚಾಂಚು ಚಿಕ್ಕ ಕಾರ್ಯಕ್ರಮ. ಅದೇ ಸರಿ, ಅದೇ ಬರುವುದಿಲ್ಲ. ಆಯ್ತು. ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತು. ಆವಾಗ ಯಾಕೋ ಏನೋ ಒಮ್ಮೆಲೆ ನಿಶಬ್ದ. ಯಾಕೆ, ಏನಾಯ್ತು? ಹೀಗೆ ನೋಡ್ತೇನೆ, ನೋಡಿದ್ದಿ? ಓ ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದ. ರೆಕ್ಕೆ ಕಟ್ಟಿಕೊಂಡು ಬಂದ? ಯಾರಂತೆ? ಬರುವಾಗ ನಮ್ಮವರೆಲ್ಲ ಹೇಳಿದ್ರು, ಹೇಗೆ? ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದನ್ನು. ಯಕ್ಷರಾಜ ಪಿಂಗಲಾಕ್ಷ. ಪಿಂಕಲ ಒಂದ. ಯಕ್ಷರಾಜ ಪಿಂಗಲಾಕ್ಷ ಬಂದವನೇ ದೂರದಲ್ಲಿ ನಿಂತು ಸನ್ನೆಯಿಂದ ಕರೆದ. ಇವರು ಹೋಗ್ಲಿಲ್ಲ. ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ. ಹೋಗದಿರುವುದಕ್ಕೆ ಅವನಿಗೆ ಸಿಟ್ಟು ಬಂತು. ಅಲ್ಲಿಂದಲೇ ಬಲ ಮುಷ್ಟಿಯನ್ನು ಬಲವಾಗಿ ಹಿಡಿದು ಓಡಾಡಿಕೊಂಡು ಬಂದು ನಮ್ಮ ಒಡೆಯರ ಜೊತೆಗೆ ಒಂದೇ ಪೆಟ್ಟು. ಅಲ್ಲಿಗೆ ಎರಡು ಕೈಯಲ್ಲಿ ಅದನ್ನು ಹಿಡ್ಕೊಂಡು ಏನು ಅದು? ಏದು ಸಿರು ಬಿಡ್ತಾ ಇದ್ರಮ್ಮ. ಮಾತಾಡ್ಲಿಕ್ಕೆ ಆಗುತ್ತಾ ಇರ್ಲಿಲ್ಲ. ಹೀಗೆ ಆಚೆ ನೋಡುವಾಗ ನನ್ನನ್ನು ಕಂಡ್ರು. ನನ್ನನ್ನು ಕರೆದ. ಹತ್ತಿರಕ್ಕೆ ಹೋಗಿ ಹೀಗೆ ನೋಡಿದ್ಯಾ? ಏನು ಇದು? ಮೇಲೆ ತೋರಿಸ್ತಿ, ಕೆಳಗೆ ತೋರಿಸ್ತಿ, ಏನಾಯ್ತು? ಮಂಗ. ಯಾರು ಮಂಗ? ಯಾರು? ನನ್ನನ್ನು ಜೋರು ಮಾಡಿದ್ದು. ಅವರು ಕರೆದದ್ದು ಹಾಗೆ. ನನ್ನ ಮುಖದಲ್ಲೇನು ಕೋತಿ ಕುಣಿತು ಅಂತ ಕೆಳಗೆ ನೋಡು ಅಂತ. ನೋಡಿದೀಯಾ? ಹೀಗೆ ನೋಡ್ತೇನೆ. ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗ್ಲಿಲ್ಲ ಅಂತ. ಆವಾಗ ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ. ಓ ದೇವ್ರೇ! ತೆಗಿಲಿಕ್ಕೆ ನನ್ನಲ್ಲಿ ಸೂಚನೆ ಕೊಟ್ರು. ನಾನು ಮರ್ಯಾದೆಯಲ್ಲಿ ಹೇಳಿದ್ದೇನೆ, ಯಕ್ಷರೆ ತೆಗಿ. ಯಾವ್ದ್ರದ್ದು? ಅವಂದೇ ಯಕ್ಷರೆ ತೆಗಿ. ಏನೋದು? ಕಾಲು ಯಕ್ಷರೆ ತೆಗಿ. ಯಕ್ಷ ಕಾಲು ತೆಗಿನ್ನುವ ಹಾಗೆ. ಯಕ್ಷ ಅಂತ ಹೇಳಿದ್ರೆ ಏಕವಚನ ಅಲ್ವಾ? ಬಹುವಚನದಲ್ಲಿ ಯಕ್ಷರೆ ತೆಗಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದು ಅಷ್ಟು ದೂರ ಹೋಗಿ ನಿಂತಮ್ಮ. ಪೀಡೆ ಹೋಯ್ತು ಅಂತ ಎಣಿಸಿದ್ದೆ. ಹೋಗ್ಲಿಲ್ವೇ? ಇಲ್ಲಮ್ಮ. ಅವ ಪುನಃ ಮತ್ತೆ ಬರುವುದಿಲ್ಲ. ಈ ಎರಡು ಕೈಯ ಮುಷ್ಟಿಯನ್ನು ಬಲವಾಗಿ ಹಿಡಿದು ಓಡೋಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ಒಂದೇ ಪೆಟ್ಟು. ಮತ್ತೇನಾಯ್ತು ನನ್ನವರಿಗೆ? ಆಗುದೇನು, ಉದ್ದಕ್ಕೆ ಮಲಗಿದ್ರು ತಾಯಿ. ಯಾಕೋ ಏನು ನನಗೆ ಸಂಶಯದ ಮೇಲೆ ಅನುಮಾನ ಬಂತು. ಹೀಗೆ ನೋಡ್ತೇನೆ ತಾಯಿ, ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ಏನದು? ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸತೇ.
ಸ್ವಾಮಿ ಮಾತಾಗಿರ್ಲಿತ್ತಲ್ಲ. ಪ್ರಪಂಚದ ಎಲ್ಲಾ ಹೆಣ್ಣು ಮಕ್ಕಳ ಹಾಗೆ ಹಣೆಯಲ್ಲಿರುವಂತಹ ಕುಂಕುಮ ತಿಲಕ, ಕೊರಳಲ್ಲಿರುವಂತಹ ಮಾಂಗಲ್ಯ ಸರ, ಕೈಯಲ್ಲಿರುವಂತಹ ಕೈ ಪರಿಣಾದರೂ ಧರಿಸಿಕೊಂಡು ಸಂತೋಷ ಪಡುವಂತ ವೇಳೆಗೆ ನನ್ನ ಆಶಾ ಗೋಪುರವೇ ನುಚ್ಚು ನೂರಾಗಿ ಹೋಯ್ತಲ್ಲ ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತಲ್ಲ. ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತಿರೋದು, ನಾನು ಕೂಡ ಸಾಯುತ್ತಿರೋದು. ಫಲವೇ ನಿನ್ನು ಸುಮ್ಮನಿ ಅತ್ತೋ ಫಲವೇ ನಿನ್ನು ಸುಮ್ಮನಿ ಸತ್ತವರು ಜೀವಿತರೇ ಸಾಧ್ಯ ಉಂಟೆ? ಸಮರ ಸಮರ್ಥನಾಗಿಹ ತರಳ ಮಹಿಷ ಹತಮಗಳು ಬಿತ್ತರದೆ ಹೊರದವರು ಸುಮನತ ಬಂದವರು ಸಾಧೆ ಪಡೆದು ನಾಗವ ಹತ್ತಿಯಲ್ಲಿ ಮುಚ್ಚುಗೈ ನೋಡುವಂತಾರೆ ಮಗನ ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತಿನ. ಇಲ್ಲ, ನಾನೇಕೆ ದುಃಖಿಸಲಿ, ನಾನೇಕೆ ಕಣ್ಣೀರು ಸುರಿಸಲಿ? ಸತ್ತವರಿಗಾಗಿ ಇದ್ದವರು ಹತ್ರ ಹತ್ತವರು ಒಂದು ಸಾಯಲೇಬೇಕು ತಾನೆ. ನಮ್ಮ ಜೀವನವೇನು ಶಾಶ್ವತವೇನಲ್ಲ. ನೀರ ಮೇಲಿನ ಗುಳ್ಳೆ ಇದ್ದರೆ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿ ತೆಗೆದು ಕಾರಣ ಯಾರು? ಯಾರು 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 ಯಾರು? ಎಲ್ಲ ದೇವತೆಗಳಿಲ್ಲ, ದೇವತೆಗಳ ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ಬರ್ಸಿ ಇದ್ದಲ್ಲಿ ತೆಗೆಸುತ್ತೆಯಾದಂತಹ ಮಾಲಿನ್ಯನಲ್ಲ, ಮಾಲಿನ್ಯನಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಇದ್ದಾನೆ, ನನ್ನ ಮಗನಿದ್ದಾನೆ ಮಹಿಷ. ಸಕಲ ವಿಚಾರ ಬೆತ್ತರಿಸಿ ನಿಮ್ಮದು ಗತಿಯನ್ನು ಕಾಣಿಸ್ತೀರಿ, ಗತಿಯನ್ನು ಕಾಣಿಸ್ತೀರ. ನನ್ನ ಮಗನ ಕರೀತಿರಂತೆ, ನನ್ನ ಕರುಳ ಕುಡಿಯನ್ನು ಕರೀತಿರಂತೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ನಿನ್ನ ಪವಿತ್ರ ಪಾದಗಳಿಗೆ ಮಹಿಷಾಸುರನ ಸಾಷ್ಟಾಂಗ ಕರೆದೆಯಾ ತಾಯಿ ಶೋಣಿತಾ ಪಟ್ಟಣದ ರಾಜಾಂಗಣದಲ್ಲಿ ಅಸುರ ವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಅವರ ಜೊತೆಯಲ್ಲಿ ಕುಣಿದು ಕುಪ್ಪಳಿಸುತ್ತಾ ಇದ್ದವ ನಾನು. ಆ ಹೊತ್ತಿಗೆ ಹೆತ್ತಬ್ಬೆಯಾದಂತಹ ನಿನ್ನ ದೀರ್ಘವಾದ ಕರೆ ನನಗೆ ಕೇಳಿಸಿತು. ಮಗನೇ ಮಹಿಷ ನಿನ್ನ ಕೈಯನ್ನು ಆಲಿಸಿದಂತಹ ನಾನು ಅಲ್ಲಿಂದ ಇಲ್ಲಿಯ ತನಕ ಓಡೋಡಿ ಬಂದು ನಿನ್ನ ಮುಖವನ್ನು ಸರಿಯಾಗಿ ಗಮನಿಸ್ತಾ ಇದ್ದೇನೆ. ಯಾವಾಗ್ಲೂ ಬರುವಾಗ ಬಂದೆಯಾ ಮಗ ಮಹಿಷ ಅಂತ ಕೇಳುತ್ತಾ ಇದ್ದವಳು ನೀನು. ಆದ್ರೆ ಇಂದು ಈ ಧಾರಾಕಾರವಾದಂತಹ ಕಣ್ಣೀರು ಯಾರಿಂದ ಬಂತು? ಈ ರೀತಿಯ ಭಾವನೆ ನಿನಗೆ ಹೇಳಮ್ಮ ಹೇಳಮ್ಮ. ಕಷ್ಟ ಬಂದಿತು ಮಗನೇ. ಮಹಾರಾಣಿಯಾದವಳು ನಿನಗೆ ಅಷ್ಟೇ ನಿಜ ಮಗನೇ, ಮಹಿಷಾಸುರನ ಅಮ್ಮ ನೀನು. ನಿನಗೂ ದುಃಖ ಸತ್ಯ ಮಗನೇ. ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು ತಾಯಿ? ನಮ್ಮ ಕುಲದ ವೈದ್ಯ ಆದಂತಹ ಹರಿಯೋ ಅಲ್ಲ, ನಮ್ಮ ಮನೆದೇವನಿಸಿಕೊಂಡಂತಹ ಶಂಕರನು ಮೇಲು ಸರಸಿದಂತಹವನು ಯಾರೇ ಆಗಿರಲಿ. ಈ ಪರಿಯಿಂದ ನೀನು ಕಷ್ಟವನ್ನು ಅನುಭವಿಸುವುದು ಯಾಕೆ ತಾಯಿ? ಕಣ್ಣೀರು ಸುರಿಸುವುದು ಯಾಕೆ? ಒಮ್ಮೆ ತಿರುಗಿ ಈ ಕಡೆಗೆ ನೋಡು. ನಿನ್ನ ಮಗ ನಾನು ಮಹಿಷ ಅಲ್ಲಿಂದ ಇಲ್ಲಿ ತನಕ ಓಡೋಡಿ ಬಂದಿದ್ದೇನೆ. ಏನಾದ್ರೂ ಹೇಳುವುದಕ್ಕಿದ್ರೆ ಬಿತ್ತರಿಸಮ್ಮ ಹೇಳ.
ಮುನ್ನೇ ಸೈನ್ಯ ಬೆನ್ನತ್ತಿ ಕಂದ ಕಂದ ಬೆಳಗ ಅಯ್ಯಯ್ಯೋ ಮುತ್ತು ಕಂದ ಕಂದ ಮಗನೇ ಮಗನೇ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ ಮಗನೇ? ಏನಮ್ಮ ಏನು ತಾಯೇ? ನಿನ್ನ ತಂದೆ ಸೇನೆಯನ್ನು ಕೂಡಿಕೊಂಡು ಸ್ವರ್ಗಲೋಕದತ್ತ ಹೋದಂತ ವಿಚಾರ ನಿನಗೆ ಗೊತ್ತಿದೆ ಅಲ್ವೇ? ಚೆನ್ನಾಗಿ ಬಲ್ಲವರ ಬಂದಂತ ಸುಮನಸರೆಲ್ಲರನ್ನು ಹಿಮ್ಮೆಟ್ಟಿಸಿದಂತೆ ಬರಿದಾದ ಸಿಂಹವಿಷ್ಟರವನ್ನು ಏರಿ ಕುಳಿತರಂತೆ ಮಗನೇ. ಅಮ್ಮ, ದೇವಲೋಕದ ಗದ್ದುಗೆ ನನ್ನ ಅಪ್ಪನ ಪಾಲಾಗಿದೆ. ಇದನ್ನು ಕೇಳಿದಾಗ ನನಗೆ ಬಹಳ ಸಂತೋಷವಾಗುತ್ತಾ ಉಂಟು. ಎಲ್ಲರೂ ಸಂತೋಷದಲ್ಲಿ ನಲಿದಾಡ್ತಾ ಇದ್ರು, ನೀನು ಮಾತ್ರ ಕೂಗುತ್ತಾ ಇದೆಯಲ್ಲ ಅಯ್ಯೋ ಅಯ್ಯೋ ಅಂತ. ಮಗನೇ, ಅಷ್ಟೇ ಒಂದು ದಿವಸ ಕಂದ, ಆ ಸಂತೋಷವೆಂಬುದು ನಮ್ಮ ಜೊತೆ ಶಾಶ್ವತವಾಗಿರಲಿಲ್ಲ. ಯಾಕಮ್ಮ 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 ಬಂದಂತ ಸುಮನಸರೆಲ್ಲರೂ ಒಟ್ಟಾಗಿ ನಿನ್ನ ತಂದೆಯನ್ನು ತಂದೆಯನ್ನು ಮೋಸದಿಂದ ಕೊಂದರು ಮಗನೇ. ನಿಜ ಮಗನೇ, ನೀನು ಆಡಿದ ವಚನವನ್ನು ಕೇಳುತ್ತಾ ಇದ್ದ ಹಾಗೆ ಒಮ್ಮಿಂದೊಮ್ಮೆಲೆ ಬರ ಸಿಡಿಲ ಅಮ್ಮ, ಇದು ಸತ್ಯವೇ? ನಿಜ ಮಗನೇ, ಇದು ನಿಜವೇ? ದಿಟವೇ ಮಗ. ಅಮ್ಮ ಕಂದ, ನನ್ನ ಮುಖವನ್ನು ಸರಿಯಾಗಿ ನೋಡುತ್ತಾಯಿ. ಈ ಪ್ರಪಂಚದಲ್ಲಿ ಮಹಿಷಾಸುರ ಅನಾಥನಾದ ತಪ್ಪಲಿಯಾದ ನಮಗೆ ಯಾರಿಲ್ಲ, ನಮಗೆ ಯಾರಿದ್ದಾರಮ್ಮ? ಯಾರಿಲ್ಲ ಕಂದ. ನೋಡು ಇಲ್ಲೊಂದು ಹಾಗೆ ಎರಡು ಕೈಯನ್ನು ತಲೆಗೆ ಬಡಿದು ಸರಿಯಲ್ಲ. ಈಗ ನನ್ನನ್ನು ಸರಿಯಾಗಿ ನೋಡು. ಇವರ ಸಮರ್ಥರಾಗಿದ್ದೇವೆ. ನನಗೆ ವಿರೋಧಿಗಳು ಯಾರಿದ್ದಾರು? ಇಂದಿನ ಸಮರಾಂಗಣದಲ್ಲಿ ಅವರನ್ನು ಬರುವುದಕ್ಕೆ ನನಗೆ ಶಕ್ತಿ ಇದೆ. ತಂದೆಯನ್ನು ಕೊಂದ ದೇವತೆ ಯಾರು?
ನಿಮ್ಮ ಗಂಡನನ್ನು ಮರುಹಿರವ ಯಕ್ಷ ಮಗನೇ ಯಕ್ಷ ಯಕ್ಷನಿಗೆ ಇಚ್ಛನು ಲಕ್ಷವೇನೆಗೆ ಇಂದಿನ ಯುದ್ಧದಲ್ಲಿ ಆ ಯಕ್ಷನನ್ನು ಕೊಂದು ಈ ದಾರಿಯಾಗಿ ಬರುವಾಗ ಮುಕ್ಕನ್ನು ಬಂದು ತಡೆದು ನಿಲ್ಲಿಸಲಿ. ನಾನು ಹೆದರುವವನಲ್ಲ. ಆ ಮುಕ್ಕಣ್ಣನ ಕಣ್ಣಿಂದ ಬೆವರ ಜಲವನ್ನು ಸುರಿಸುವುದು ಮಾತ್ರವಲ್ಲ, ಅವನು ಅಂಗೈಯಲ್ಲಿ ಹಾಕಿ ತಿಕ್ಕಿ ತಿಕ್ಕಿ ನಾನು ಬರ್ತೇನೆ. ಆಡಿದ ನುಡಿಗೆ ಮಾಲಿನಿ ಹೊಡೆತೀಯ ಹೊಡೆತೀಯ ತನಯನಾಡಿದ ನುಡಿಗೆ ಮಾಲಿನಿ ಸಂತೋಷವಾಯಿತು. ಮನದಿ ಹರುಷವನ ನುಡಿದಳು ಮನದಿ ಹರುಷವನ ನುಡಿದಳು ಯಾಕಮ್ಮ ನಿನಗೆ ಹರುಷವಾದದ್ದು? ಅನಿಮಿಷದ ಗೆಲಬಹುದು ಯಾರನ್ನು ಗೆಲ್ಲಬಹುದು? ಅನಿಮಿಷದ ಗೆಲಬಹುದು ನಿನಗೆ ಘನವೂ ಕಂದ ನಿನಗೆ ಘನವಲ್ಲ ಯಾಕೆ ಘನವಲ್ಲ? ವನಜನ ಏನು? ಯಾವರಮ್ಮ ಹೇಗೆ ಬರ್ತಾನೆ? ಅವ ಯಾಕೆ ಹಾಗೆ ಬರುವುದು? ಅನವರತ ಸುಮನಸರ ಪಕ್ಷದಿ ಯಾರ ಪಕ್ಷದಲ್ಲಿ ಬರುವುದವ? ಪಕ್ಷದಿ ಅವ ಹಾಗೆ ಬಂದ್ರೆ ನಾನೇನು ಮಾಡಲಿ? ನಿನಗೆ ಬೀಳುವೆನೊಂದು ವಿಧಿ ನೀ ಪಡೆದು ವರಗಳನ್ನು ಏನಮ್ಮ ಏನು ಹೇಳಿದ? ನಿನಗೆ ಬೀಳುವೆ ಒಂದು ವಿಧಿಯಲ್ಲಿ ಪಡೆದು ವರಗಳನ್ನು ಅದಕ್ಕೆ ತನಯ ನುಡಿಗೆ ಮನದಿ ಹರುಷವನ ಎಂದು ನುಡಿದಳು. ಮನದಿ ಹರುಷವನ ನುಡಿದಳು ಕಂದ ಮಗನೇ ಮಗನೇ ಕಂದ ಅಮ್ಮ ನನ್ನ ಕೈಯಲ್ಲಿ ಹಿಡಿದು ಎಳೆಯಬೇಡ. ನೋಡು ಅಲ್ಲಿ ಯಕ್ಷ ಇದ್ದಾನೆ. ಅವರನ್ನು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ಬರ್ತೇನೆ. ಸರಿ ನೋಡಿ. ಹೊರಡ್ಲಾ? ಯಾರು ಕಂದ? ನೋಡು, ಅಷ್ಟು ಜನರಲ್ಲಿ ಯಾರಾದ್ರೂ ಯಕ್ಷ ಒಬ್ಬ ಇರ್ಲಿಕ್ಕೆ? ನಿನ್ನ ಗೆಳೆಯರಲ್ವೇ ಅವರು? ಯಾರು? ಅವರು ಇಷ್ಟು ಸಣ್ಣವರು ನನ್ನ ನನ್ನ ಗೆಳೆಯ. ಕರೆಯುವಾಗ ನಿನ್ನ ಜೊತೆಯಾಗಿ ಬಂದಿದ್ದಾರೆ ಎಲ್ಲರೂ. ಅಬ್ಬಾ, ನಾನು ಇಷ್ಟು ಬೆಳೆದು ದೊಡ್ಡವನಾಗಿದ್ದೇನೆ, ಅವರು ಇನ್ನೇ ಇಷ್ಟು ಸಣ್ಣವರು. ಸಣ್ಣವರು ಇದ್ದಾರೆ. ಹೌದು ಕಂದ ಮಗನೇ, ಆ. ನಿನ್ನ ವೀರೋಚಿತ ನುಡಿಗಳು ಕೇಳುವಾಗ ಸಂತೋಷವಾಯಿತು. ಯಾಕೆ? ತಿಳಿದವರೊಂದು ಮಾತನ್ನು ಹೇಳಿದ್ದಾರೆ. ಹೇಗಂತ? ಕಾಲಿಡುವ ಮೊದಲು ಕಣ್ಣಿಟ್ಟು ವ್ಯವಹರಿಸಬೇಕಿತ್ತು. ಅದು ಯಾಕೆ? ಇಲ್ಲವಾದಲ್ಲಿ ಆ ದೇವತೆಗಳು ಮೋಸ ಮಾಡೋದಕ್ಕಾಗಿ ಅಪ್ಪ ಹಬ್ಬಿಸ್ತಾ ಇರ್ತಾರೆ. ಯಾವ ದೇವತೆಗಳು? ಆ ದೇವತೆಗಳು ದೇವತೆಗಳ ಮೋಸ. ಮೋಸ ಆ. ನನ್ನ ಮುಂದೆ ನಡೆಯುವುದಕ್ಕಿಲ್ಲ ತಾಯಿ. ಕಂದ ಯಾಕೆ ಗೊತ್ತಾ? ನಾನೀಗ ಬಲಿಷ್ಠನಾಗಿದ್ದೇನೆ, ಅದು ಕೂಡ ಮಾಲಿನಿಯ ಮಗ. ಮಗನೇ, ದೇವತೆಗಳು ಮೋಸ ಮಾಡ್ತಾರಂತ ಸುಮ್ಮನೆ ಕುಳಿತುಕೊಳ್ಳುತ್ತಕ್ಕಾಗ್ತದ? ಏನ್ ಮಾಡ್ಬೇಕು? ಅದಕ್ಕಾಗಿ ಹಾ. ಈ ಕಾಲಕ್ಕೆ ಸಂತೋಷವಾಯಿತು. ಯಾಕೆ ಬಲ್ಲೆ? ಯಾಕೆ? ನಮಗೆ ಬಂದಂತ ಕಷ್ಟವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಪರಿಮಾರ್ಜನೆ ಮಾಡಿಕೊಡುತ್ತೇನೆ ಎಂಬ ಹಾಗೆ ಮುಂದನ್ನು ನೀಡ್ತಾ ಇದೆಯಾ? ನಿನಗೆ ಬಂದ ಕಷ್ಟ ಮತ್ತೆ ಊರಿನವರಿಗೆಲ್ಲ ಬಂದ ಕಷ್ಟ ನನಗೆ ನಿನಗೆ ಸಾರಿ. ಆದ್ದರಿಂದ ಹೋಗುವಂತ ಕಾಲಕ್ಕೆ ದೇಹ ಬಲ ಒಂದೇ ಇದ್ರೆ ಸಾಲದು, ಮತ್ತೆ ಆ ದೇವ ಬಲ ಬೇಕು. ಅಮ್ಮ, ನಮ್ಮಲ್ಲಿ ಬಲ ಕಡಿಮೆ ಉಂಟಾ? ಶಕ್ತಿ ಬೇಕೆನ್ನುವ ಹಾಗೆ. ನನಗೆ ಶಕ್ತಿ ಬೇಕು. ಈ ಬಾಲಮಹಿಷನಲ್ಲಿ ಶಕ್ತಿ ಸಾಲದಿಲ್ಲ. ಏನ್ ಮಾಡ್ಬೇಕು? ಅದಕ್ಕಾಗಿ ಆದಷ್ಟು ಬೇಗ ಕಾನೂನು ಸೇರಬೇಕು. ಸೇರಿ ವಿದ್ಯಾರ್ಥಿ ತಪಸ್ಸನ್ನು ಆಚರಿಸಿ ವರಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ನಾವು ಅಂದುಕೊಂಡಂತಹ ಕಾರ್ಯವನ್ನು ಹಿಡಿಸಲಿಕ್ಕೆ ಸಾಧ್ಯ. ಶೋಣಿತಾಪುರದಲ್ಲಿ ಹೊರಬಲ ಹೊರಬಲ ಅಂದ್ರೆ ಇಲ್ಲಿ ಬರುವುದಿಲ್ಲ.
ಕಾಡಿಗೆ ಹೋಗಬೇಕು. ಕಾಡಿಗೆ ಹೋಗಿ ಆ ಹೋಗ್ಲಿ. ಒಂದು ವಿಚಾರ, ಏನು? ತಪಸ್ಸಿಗೆ ಹೋಗ್ತಾ ಇದ್ದೀಯ. ಹಾ. ಹೋಗುವಂತ ಕಾಲಕ್ಕೆ ದೇಹದ ರಕ್ಷಣೆಗೆ ಬೇಕಾಗಿ ಹಾ. ನಿನ್ನ ತಂದೆಯ ಪಟ್ಟದ ಕತ್ತಿನ ಕೊಡ್ತಾ ಇದ್ದೇನೆ. ಇದು ಎಲ್ಲೂ ನೋಡಿದ ಹಾಗುಂಟ ನಮ್ಮ ತಂದೆ ನೋಡಿ ಓ ಇದು ಪರಂಪರೆಯ ಕಡತ. ಬಿಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಆಸ್ಥಾನಕ್ಕೆ ಬರುವಾಗ ಎದುರು ಕಾಣುತ್ತಾ ಇತ್ತು. ಹಾ ಕೆಲವು ಸಲ ಇದು ಆಟಕ್ಕೆ ನಾನು ಉಪಯೋಗಿಸಿದ್ದೇನೆ. ಸರಿ ಮಗ. ಅಮ್ಮ ಆಯುಧವನ್ನು ಕೈಗೆ ಕೊಟ್ಟಿದ್ದೆ, ಹಾ. ಅದನ್ನು ನಾನು ಧರಿಸಿದ್ದೇನೆ. ನೀನೊಂದು ಕೆಲಸ ಮಾಡ್ತೀಯ, ಏನು? ಒಂದು ಮುತ್ತು ಕೊಡ್ತಾ ಇದ್ದೆ, ಬಾ. ಒಂದು ಆಲಿಂಗನ, ಒಂದು ಆಶೀರ್ವಾದ ಕೊಡು. ಬಾ ಮುದ್ದು. ನನ್ನದೊಂದು ನೆನಪಿದೆ, ತುಂಬು ಹೃದಯದಿಂದ ಎರಡು ಹಸ್ತವನ್ನು ಮೇಲೆ ಇಟ್ಟು ಅನುಗ್ರಹಿಸುವ ಕಂದ ಶೋಣಿತಾಪುರ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಿಗೆ ಶುಭವಾಗಲಿಕ್ಕೆ. ಮದಿಗೆ ಮೈದು ವಿಖ್ಯಾತ ಮಹಿಷನ ವಿಧಾತನ ತಪದೇವೆ ವಿರುದ್ಧ ಎಷ್ಟು ವೈಭವದಿಂದ ರಾಜ್ಯಭಾರ ಮಾಡಿದವರು ಎಲ್ಲವೂ ಇಲ್ಲಿಗೆ ಬಂದು ಹುಟ್ಟಿತು. ಇದಕ್ಕೆಲ್ಲ ಕಾರಣ ಸುರಪ ಹಾಗೂ ಹರಿಯ ಚಕ್ರ. ಅಂಗಾಂಗಗಳನ್ನು ಕತ್ತರಿಸಿಕೊಂಡು ಅನಾಥರಾಗಿ ಕಾರಲ್ಲಿ ಅಲೆಯುತ್ತಾ ಇದ್ದೇವೆ. ಇವತ್ತು ಏನಾದರೂ ವಿಶೇಷ ಉಂಟಾ ಮಿತ್ರ? ಏನಯ್ಯೋ? ಅಲೆದಾಡುವಾಗ ನಾನು ಶುಭ ಸುದ್ದಿಯನ್ನೇ ಕೇಳಿದ್ದೇನೆ. ಏನು? ಸೋಡಿದಾಪುರದಲ್ಲಿ ಮಗನಾಗಿ ಬಾಲವಯಸ್ಸು ಹುಟ್ಟುಕೊಂಡಿದ್ದಾನಂತೆ. ಹೌದೇ? ಅಯ್ಯೋ, ಹುಟ್ಟಿದ್ದು ಮಾತ್ರವಲ್ಲ, ಮತ್ತೆ ವಿಧಾತನ ಕುರಿತು ಬೇಕು ಬೇಕಾದಂತಹ ವರಗಳನ್ನು ಪಡೆದಿದ್ದಾನೆ. ಅವನಲ್ಲದೆ ಸಮರ್ಥ ನಾಯಕನ ನಮಗೆ ಯಾರಿಲ್ಲ. ನಮ್ಮ ಕಷ್ಟ ಹೇಳಬೇಕು.
ಅಮ್ಮನ ವಾದಕ್ಕೆ ಮಾಡಿದೆ, ವಿಖ್ಯಾತ ಮಹಿಷ್ಯನಾದೆ, ನೇರವಾಗಿ ಕಾಂತಾರವನ್ನು ಸೇರಿ ವಿರಿಂಚಿಯ ಕೂಡ ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಒಳಿದಂತಹ ಬ್ರಹ್ಮದೇವ ಒಳೆದು ವರಗಳನ್ನು ಅನುಗ್ರಹಿಸಿದ್ದಾನೆ. ಈ ತ್ವರೆಯ 7 ಜನರಿಂದಲೂ 3 ಮೂರ್ತಿಗಳಿಂದ ನನಗೆ ಮರಣವೇ ಇಲ್ಲವಂತೆ. ವರ ಪಡೆದಂತಹ ಹೊಡೋರು ಭೂಲೋಕ ಪಾತಾಳವನ್ನು ಸ್ವಾಧೀನದಲ್ಲಿ ಇರಿಸಿದೆ. ನಾಲ್ಕದ ಬಗ್ಗೆ ಗಮನವನ್ನು ಹರಿಸುವಾಗ ಯಾರೋ ಕಾಯ್ತಾ ಇದ್ದಾರೆ. ಯಾರು ಒಳಗೆ ಬಂದ ಮೇಲೆ ಹೊರಗೆ ಹೋಗ್ಲಿಕ್ಕಿಲ್ಲ. ಭಯವನ್ನು ಬಿಟ್ಟು ಬಿಡಿ. ಇಂತಹ ಹಟ್ಟಾಸವನ್ನು ನಾವು ಹಿಂದೆ ಕೇಳಿಲ್ಲ. ನೀನ್ ಮುಂದೆ ಬನ್ನಿ. ಇನ್ನು ಭಯ ಇನ್ನು ಬಂಧಿಸಿಕೊಂಡಿದ್ದೇವೆ. ಎಂತ ಒಂದು ಅಟ್ಟಹಾಸ. ಇನ್ನು ದಿವಸಗಳು ಕೇಳುವುದಕ್ಕುಂಟಂತ ಹೇಳಿ. ನಿಮ್ಮ ಮುಖ ಪರಿಚಯ ಇಲ್ಲ, ಹೊಸ ಮುಖ. ನಿಮ್ಮ ಮುಖದಲ್ಲಿ ಏನೂ ಸುಖ ಇಲ್ಲ. ಬೂದಿ ಮುಸುಕಿದ ಕೆಂಡದ ಹಾಗುಂಟು ಒಬ್ಬೊಬ್ಬರು. ಕಂಡಾಗ್ಲೇ ಗೊತ್ತಾಗಿದೆ. ಅಯ್ಯೋ ಆದ್ರೂ ಇಲ್ಲಿಗೆ ಬಂದ ಮೇಲೆ ಒಂದು ಸತ್ಕಾರ ಮಾಡ್ಬೇಕಾಗ ನೋಡಿ. ಅಲ್ಲಿ ಉಚಿತ ಆಸನ ಎಲ್ಲ ಉಚಿತವ. ಯಾರು ಬರ್ತಾರೆ ಅವರಿಗೆ ಕುಳಿತುಕೊಳ್ಳುವುದಕ್ಕೆ ಉಚಿತ. ಮತ್ತೆ ಕೆಲವರು ಬರ್ತಾರೆ ಹೋಗ್ತಾರೆ, ಅದು ವಿಷಯ ಬಿಡು. ನಿಮಗೆ ಸತ್ಕಾರ ಆಗಬೇಕಲ್ಲ. ನೋಡಿ ಅಲ್ಲಿ ಬದಿಯಲ್ಲಿ ಉಂಟು, ನಿಲ್ಲಿ. ಈಗ ನಿಮ್ಮ ವಿಚಾರ ನನಗೆ ಸರಿಯಾಗಿ ಗೊತ್ತಾಗಬೇಕು. ಯಾರು ನೀವು? ಎಲ್ಲಿಂದ ಬಂದವರು? ನಿಮ್ಮ ಹೆಸರೇನು? ನನ್ನ ಹಿತವಂತರೇ ಅಲ್ಲ ಹಿತವಂತರೇ? ಶಂಕಾಸುರ, ನೀ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾಸುರ, ಚಿಕ್ಷುರಾಸುರ ನಮ್ಮವರೇ. ಹೌದಾ? ದೈತ್ಯ ಪಡೆಯನ್ನು ಸೇರಿಕೊಂಡು ಬರುವುದಕ್ಕೆ ಬಲವಾದ ಕಾರಣ ಅಯ್ಯ. ದೈತ್ಯ ಪಡೆ ನೋಡುವಾಗ ಗೊತ್ತಾಗ್ತದೆ, ಎಲ್ಲವೂ ನಮ್ಮದೇ ಪಡೆ. ನಮ್ಮವರೇ. ಹೌದಾ? ನೀವು ಯಾವ ಕೇಂದ್ರದವರಂತ ಗೊತ್ತಾಗಲಿಲ್ಲ. ಕೇಂದ್ರದಿಂದಲೇ ಇದ್ದವರು ನಾವು. ಇವನದು ಸ್ವಲ್ಪ ಗಡಿಬಿಡಿಯಲ್ಲಿ ಉಂಟು, ಹಾಗೆ ಕೇಳಿ. ಅವಸರದಲ್ಲಿ ಎಲ್ಲವನ್ನು ಬಿಟ್ಟು ಓಡಿ ಬಂದದ್ದು. ಹೌದಾ? ಅಯ್ಯೋ, ನೀವೆಲ್ಲಿದ್ದವರು? ಹಾಗೆ ಮೊದಲು ಶೋಣಿತಾಪುರದಲ್ಲಿ ವೈಭವದ ರಾಜ್ಯಭಾರ ಮಾಡಿದವರು. ಇದೇ ಕೇಂದ್ರದವರು? ಇಲ್ಲೇ ಇದೇ ಕೇಂದ್ರದವರು. ಆಹಾ, ಇಲ್ಲಿ ಇಲ್ಲಿಂದ ಹೋಗುವುದಕ್ಕೆ ಬಲವಾದ ಕಾರಣ. ನಾನು ಬರುವಾಗ ನೀವಿರ್ಲಿಲ್ಲ. ಇಲ್ಲ. ಯಾಕೆ? ಸುರಗದ್ದುಗೆಯನ್ನು ಏರಬೇಕೆಂಬ ಉದ್ದೇಶದಿಂದ ಸುರಪನನ್ನು ಅಟ್ಟಿದೆವು. ಹೌದಾ? ಸುರಪ ಹರಿಯಲ್ಲಿ ದೂರಿತ್ತ. ಹರಿ ಬರದೆ ಹರಿಯ ಸುರಪುರಕ್ಕೆ ಹೋಗಿದ್ದು. ಅಲ್ಲಿ ಪೀಠ ನಿನ್ನದಾಯ್ತಾ? ಮತ್ತೆ ಅದು ಹೇಳಲೇ ಇಲ್ಲ. ಸುರಪನನ್ನು ಅಟ್ಟಿದ್ದು ನಾವು. ಪೀಠವನ್ನು ನೀನೇ ಏರಿದೆ. ನಾವು ಏರಿದೆವು. ಆಗ ಏನು ಮಾಡಿದ? ನೆಮ್ಮದಿಯ ರಾಜ್ಯಭಾರ ಇನ್ನೇನು ಮಾಡಬೇಕು ಅನ್ನುವಾಗ ಸುರಲೋಕಕ್ಕೆ ದಾಳಿಯನ್ನು ಮಾಡಬೇಕು ಅಂತ ಆಯ್ತು. ಅಹಂಕಾರದಿಂದ ಮೇಲೆ ಇವತ್ತು ಸುರಪನಿಗೆ ಪಾಠ. ಸುರಪನಿಗೆ ನಮ್ಗೆ ಘನಘೋರ ಯುದ್ಧ. ಸುರಪ ಓಡಿದವನು ಹರಿಯಲ್ಲಿಗೆ ಹೋದ. ಹರಿಯಲ್ಲಿ ದೂರಿತ್ತ. ಹರಿಯಲ್ಲಿ ಹರಿನಾರಾಯಣ
ಹರಿನಾರಾಯಣ. ಅವನ ಹೆಸರು ಹೇಳುವೆ. ಯಾಕೆ? ಅಮ್ಮ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದ. ಹೇಗೆ? ಆ ಹರಿನಾರಾಯಣ ಅನ್ನುವವ ಬಹಳ ಮೋಸಗಾರನಂತೆ. ಹೌದೇ? ಅವ ದೇವತೆಗಳ ಪಕ್ಷದಲ್ಲಿ ನಿಂತುಕೊಂಡು ಅನ್ಯಾಯವನ್ನು ಎಸಗುತ್ತಾನೆ ಎಂಬುದಾಗಿ ನಿಮಗೇನು ಮಾಡಿದ? ಆದ್ರೆ ವಾಸ್ತವಾದ್ರೂ ಸತ್ಯವೇ ಅದು. ಯಾರವ ವಾಸವ ಅಂದ್ರೆ? ವಾಸ್ತವವಾದ್ರೂ ಸತ್ಯವೇ. ವಾಸ್ತವವನ್ನು ಸರಿ. ಹರಿಬರದ ಚಕ್ರವನ್ನು ಸುದರ್ಶನ ಚಕ್ರವು ಕಳಿಸಿಕೊಟ್ಟ. ಚಕ್ರ ಸುದರ್ಶನ ಚಕ್ರ. ಅದು ಯಾಕೆ ಒತ್ತಿ ಒತ್ತಿ ಹೇಳುದು? ಅದು ಚಕ್ರ ಅಂತ ಕೇಳುವಾಗ ಚಕ್ರ ಅಂತ ಕೇಳಿದವರು ಪ್ರಶ್ನೆ ಮಾಡಬಾರ್ದು. ನಾನಲ್ಲ. ಯಾವ ಚಕ್ರ? ಯಾವನಾದ್ರು ಯಾರಾದ್ರೂ ಕೇಳಿದ್ರು ಪ್ರಶ್ನೆ ಮಾಡಿ. ಸುದರ್ಶನ ಚಕ್ರ ಬಂತು. ನಾವೆಲ್ಲ ಓಡಿದೆವು. ಓಡಿದ್ದೀರಾ? ನಮ್ಮನ್ನು ಅಟ್ಟಿಸಿಕೊಂಡು ಬಂದಂತಹ ಸುದರ್ಶನ ಚಕ್ರ ನಮ್ಮ ಅಂಗಗಳನ್ನೆಲ್ಲ ಕತ್ತರಿಸಿಕೊಂಡು ಹೋಯ್ತು. ಅದು ಓಡಿಸಿಕೊಂಡು ಬರುವಾಗ ನೀವು ತಪ್ಪಿಸಿಕೊಂಡೆ ಅಂತ ಹೇಳಿ. ತಪ್ಪಿಸಿದ ಮೇಲೆ ಅದು ಹೇಗೆ ಅಂಗಾಂಗ ಕಳೆಯಿತು? ಅದು ಅಷ್ಟು ವೇಗ ಇತ್ತು. ವೇಗಕ್ಕಿಂತ ವೇಗದಲ್ಲಿ ನಮ್ಮ ಕಾಲಿನ ವೇಗ ಕಡಿಮೆ. ಸರಿ. ಆ ಚಕ್ರ ನಿಮ್ಮ ಅಂಗಾಂಗಗಳನ್ನು ಕತ್ತರಿಸಿ ನಿಮ್ಮ ಜೀವನ ನಡೆಸುವುದಕ್ಕಾಗಿ ನೀವೆಲ್ಲಿದ್ದವರು? ಇಷ್ಟರವರೆಗೆ ಗಿರಿ ಗುಹೆಗಳಲ್ಲಿ ಕಂದಮೂಲಗಳನ್ನು ತಿಂದು ಅಡವಿ ಕೂತದ್ದು. ಯಾಕೆ ಓಡಿಕೊಂಡು ಹೋಗುವಾಗ್ಲಿ ಸ್ವಲ್ಪ ಗಂಟು ಕಟ್ಟಿಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ? ಎಲ್ಲಿಂದ ಹೋಗು? ಗೆಡ್ಡೆ ಗೆಣಸನ್ನು ತಿಂದು ಜೀವಿಸುತ್ತಾ ಇದ್ದೀರಿ. ಇವನು ಮೆಲ್ಲ ಅಲೆದಾಡುವುದು. ಏನಾದ್ರೂ ಸುದ್ದಿ ಸಿಗ್ತದೆ. ಆಗ ಒಂದು ಸುದ್ದಿ ಏನು? ಶೋಣಿತಾಪುರದಲ್ಲಿ ಮಾಲಿನಿ ಸಂಜಾತ ಮಹಿಷದಾನವ ಬೆಳೀತಾ ಇದ್ದಾನೆ. ಅವನಿಗೆ ಸುದ್ದಿ ಸಿಗುವಾಗ ಬಾಲಮಹಿಷ. ಆ ನಂತರ ನಮ್ಮ ಕಷ್ಟವನ್ನು ಅವನಲ್ಲಿ ಹೇಳಬೇಕು ಅಂತ ನಾವು ಬಂದಿದ್ದೇವಯ್ಯ. ಇದುವರೆಗೂ ನೀವು ಆಡಿದ್ದೆಲ್ಲ ಸತ್ಯ, ನಾನು ಕೇಳಿದ್ದು ಸತ್ಯ. ಆದ್ರೆ ನೀವು ಇಲ್ಲಿಗೆ ಬಂದು ಕೈ ಮುಗಿಯುತ್ತಾ ಇದ್ದೀರಲ್ಲ, ನಿಮ್ಮ ಭವಣೆ ಎಲ್ಲ ದೂರ ಮಾಡಬಹುದು. ನೀವು ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ನನಗೆ ಮಾತ್ರ ಅನ್ಯಾಯ ಆದದಲ್ಲ, ಮತ್ತೆ ನಿನಗೂ ಅನ್ಯಾಯ ಆಗಿದೆ. ಹೇಗೆ? ನಿನ್ನ ತಂದೆ ಸಾವಿಗೆ ಕಾರಣ ಭವನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆ. ಕಷ್ಟವನ್ನು ಕೊಟ್ಟಂತಹ ದೇವ ವೃಂದಾಕರನು ಇಂದಿನ ಸಮಾರಂಭದಲ್ಲಿ ದೇಶಗೆಳಿಸುವೆ. ನಿಮಗೆ ಸುಖವನ್ನು ಉಳಿಸ್ತೇನೆ. ನಡೆಯುವಾಗ
ಮಹಿಷಾಸುರ ದಾಳಿ ಮಾಡಿದ್ದಾರೆ. ಬಂದಂತವರನ್ನು ಶರ್ಮಿನಿಗೆ ಕಟ್ಟಬೇಕು. ತಡ ಮಾಡುವುದಲ್ಲ. ನಿಮ್ಮದಾದ ಆಯುಧವನ್ನು ಇಟ್ಟುಕೊಳ್ಳಿ, ನಿಮ್ಮದಾದ ವಾಹನವನ್ನು ಏರಿಕೊಳ್ಳಿ.
ಮುಂದೆ ದುರಕ್ಕೆ ನಿಂತೆಯ ನಿಜ. ಸಾಮಾನ್ಯದವನೆಂದು ಭಾವಿಸಿ ಯಾರು ನೀನು? ಮಾಲಿನ್ಯ ಜಾತ ಮಹಿಷಾಸುರನೆಂಬುದಾಗಿ ನಮ್ಮ ಧ್ಯೇಯ. ಏನು ಒಂದೇ? ನನ್ನ ತಂದೆಯನ್ನು ಕೊಂದಂತಹ ಸೇಡು ಓಹೋ. ಶಂಕದುರ್ಗರಿಗಾದ ಅನ್ಯಾಯ ಸ್ವರ್ಗದ ಪೀಠ ಇದೆಯಲ್ಲ ಬಿಡುಗಡೆ. ನಾಲ್ಕಲೋಕದ ಪೀಠವನ್ನು ಬಯಸಿ ಒಂದೇ ಸಾಮಾನ್ಯವಾಗಿ ಸಿಕ್ಕಿದಂತೆ ಯೋಚಿಸಿದೆ. ಶತತೋರಗಳನ್ನು ಮಾಡಿದ ಫಲವಾಗಿ ತ್ರಿಮೂರ್ತಿಗಳ ಭಕ್ತಿಯಿಂದ ಕಳಿಸಿದ್ದಾರೆ. ಇಲ್ಲಿರುವ ಸುವಸ್ತುವಾಗಲಿ ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದ ನಿನ್ನ ಪಿತ ಕಳಿಸಿದ್ದೇನೆ ಶೈಮಿನಿಗೆ. ಈಗ ನೀನು ಮುಂದುವರೆದ ನೀನಾಗುವುದೇ ದಾರಿ. ಮುಖ್ಯರನ್ನು ಸಮರದಲ್ಲಿ ಸದೆ ಮಾಡಿದ ಹಾಗಾಯ್ತು. 14 ಲೋಕದ ವಿಭು ಅರ್ಪಣ ತರ್ಪಣ ಸ್ವರ್ಗದ ಪೀಠವನ್ನು ಏರಿದಾಗ ನನ್ನ ಆಜ್ಞೆಯನ್ನು ಪಾಲಿಸಬೇಕಾದದೆಲ್ಲರ ಧರ್ಮ. ಅದು ಯಾರು ಎದ್ದು ಓಡುವುದು? ಇಬ್ಬರು ಎದ್ದು ಸೂರ್ಯಚಂದ್ರರು. ಅವರನ್ನು ಕರೆದು ಇವತ್ತು ಹೇಳಿ ಇನ್ನು ಮುಂದೆ ಅವರು ಸಂಚರಿಸಬೇಕಾದ್ರೆ ಮಹಿಷಾಸುರನ ಆಜ್ಞೆ ಬೇಕು. ತಪ್ಪಿ ನಡೆದ್ರೆ ಅನ್ನುವ ಹಾಗೆ ಡಂಗುರವನ್ನು ಸಾರಬೇಕು. ಈಗ ನಮ್ಗೆ ಬೇಕಾದದ್ದು ಎಲ್ಲಿ ಹೋಗುವ ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ಶ್ರೀಮತಿ ದೇವಕಿ ಪೂವಪ್ಪ ಮೂಲ್ಯ ಮಕ್ಕಳು ಹಾಗೂ ಅವರ ಮನೆಯವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಅಡ್ಯಾರಗುತ್ತಿನ ಬಳಿಯಲ್ಲಿ ಇದೆ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಕಥಾನಕ. ಏಪ್ರಿಲ್ ತಿಂಗಳ 5ನೇ ತಾರೀಕಿನಂದು ಕೊಡತ್ತೂರು ಕೆಳಗಿನ ಮನೆ ಮುಂಭಾಗದಲ್ಲಿ ಶ್ರೀ ದೇವಿ ಮಹಾತ್ಮೆ. ಏಪ್ರಿಲ್ ತಿಂಗಳ 9ನೇ ತಾರೀಕಿನಂದು ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸಭಾಂಗಣ ಪದ್ಮನೂರು ಅಶ್ವತ್ಥಕಟ್ಟೆ ಬಳಿಯಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಬಂದು ನೆರೆದಿರುವಂಥ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡುತ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ನಮ್ಮ ಕಡೆಗೆ
ತೆಗೆದುಕೊಂಡು ಸತ್ಯಲೋಕಕ್ಕೆ ಬರುವುದಕ್ಕೆ ಕಾರಣ ಏನಾಯ್ತು? ದೇವ ನಿಮ್ಮಿಂದಲೇ ವರವನ್ನು ಪಡೆದಂತ ಮೈಸೂರಿನ್ನುವ ದಾನವ ನಾನಾಗ ನಾಲ್ಕು ಲೋಕವನ್ನು ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾನೆ. ದುಷ್ಟನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನ ಒಂದು ಮಾಧವನಲ್ಲಿಗೆ ಹೋಗುವ ಆತನ ಮಧುಸೂದನ ನಡೆಯಲಿ ಕೇಳದಿನ ವಿನಯಿಸುವ ದೇವೇಂದ್ರ, ಬ್ರಹ್ಮದೇವ ಮಹಿಷನ ಭಕ್ತಿಯ ತಪಸ್ಸಿಗೆ ಒಲಿದು ವರವನ್ನು ಕೊಟ್ಟದ್ದೇನು ನಿಜ. ಆದ್ರೆ ಅದೇ ವರವನ್ನು ಹಿಂಪಡೆದುಕೊಳ್ಳುವುದಕ್ಕೆ ನನ್ನಿಂದಲೂ ಸಾಧ್ಯ. ಹೌದೇ? ನಿಮಗೆ ಕಷ್ಟ ಬಂದಿದೆ ಅಂತ ಆದ್ರೆ ಅದಕ್ಕೊಂದು ಪರಿಹಾರ ಇದ್ದೇ ಏನು ಇರ್ತದೆ. ದೇವ? ಮಾಧವನಲ್ಲಿ ನಾವು ಕೇಳೋಣ. ನಡೆಯೋಣ. ಮಧುರಾದ್ರಿಯ ಬಳಿ ಬರೆದಿರಾಗಿ ಮುರಹರ ನಡೆದರಲು ಚರಣಕ್ಕೆ ಬಂದಿದಿ ಹರಿಹರನಾಗಿ ದುರುಳನ ಹದಗಳು ಭಾವಯ್ಯ ನಮಸ್ಕಾರ. ಪ್ರತಿ ನಮಸ್ಕಾರ. ಎತ್ತ ಕಡೆ ಗಮನ. ನಿಮ್ಮನ್ನೇ ಅರಸುತ್ತಾ ವೈಕುಂಠದೊಳಗೆ ಹೊರಟು ಬಂದವ ನಾನು. ನಾನು ನಿನ್ನನ್ನರಸುತ್ತ ಕೈಲಾಸದತ್ತ ಮುಖ ಮಾಡಿದವ. ಓಹೋ. ದುರುಳ ಮಹಿಷನಟ್ಟುಳಿಯಿಂದ 3 ಲೋಕಗಳು ಗಡುಗುಟ್ಟಿ ನಡಗುತ್ತಾ ಇವೆ. ನಿಜ. ಆತನ ವಧೆಯಾಗಬೇಕು. ಈರ್ವರು ಬಂದು ಒಂದಾದದ್ದು ಈ ತುಹಿನಾದ್ರಿಯಲ್ಲಿ ಕಾಣುತ್ತಿರುವಂತಹ ಚಂದ್ರಕಾಂತ ಕುಳಿತವರು ಚಂದ್ರಕಾಂತವರು ಶಿಲೆಯೊಳಗಾಗಿ ಖಳನ ಮದಿಸುವ ಹದಮ ಯೋಚಿಸುತ್ತಲಿರಲಿದ್ದ ಏನು ಮಾಡೋಣ? ನಳಿನ ಭವಸುರರ ನೊಡಗೊಂಡು ನಡೆದಂದು ಈಗ ಬನ್ನಿ ವೈಕುಂಠನು ಕಾಣಲಿರಲು ನೇರವಾಗಿ ವೈಕುಂಠಕ್ಕೆ ಬಂದಿದ್ದೇವೆ. ಹರಿಯು ಕಾಣುತ್ತಾ ಇಲ್ಲವಲ್ಲ? ಬಳಿಕ ಕೈಲಾಸ ಕೈತರಲು ಆಗ ನಿಳೆಯದಳು ಪುರಹರನು ಇಲ್ಲದಿರೇ ನಾವು ಕೈಲಾಸಕ್ಕೆ ಬಂದ್ರೆ ಪುರಹರನು ಕಾಣುತ್ತಾ ಇಲ್ಲವಲ್ಲ? ಏನ್ ಮಾಡೋಣ? ಏನು ಮಾಡೋಣ ದೇವ? ತಿಳುಹಿದ ಶರೀರ ನುಡಿ ತುಹಿನಾದ್ರಿಯಲಿ ಹರಿಹರಾದಿಗಳಿಂದ ಹದ ಅಶರೀರವಾಗಿದ್ದನು ಆತನು ನೀವು ಕೇಳಿದ್ದೀರಿ. ಹರಿಹರರು ತುಹಿನಗಿರಿಯ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತುಕೊಂಡು ಮಹಿಷನ ವಧೆ ಬಗ್ಗೆ ಯೋಚಿಸ್ತಾ ಇದ್ದಾರೆ. ನಾವು ಅಲ್ಲಿಗೆ ನಡೆಯೋಣ. ನಡೆಯೋಣ. ಪದಕರಾಗಿ ಸಂಗಲಾರು ದುರುಳವಾಗಿ ಶಾಂತುರವ ಪಟಳಲಿ ಸರಹಾರಿ ಸುದ್ದಿಗೆ ಬೆಪ್ಪ ನೀವೇ ಬರೆಯುವುದರಲ್ಲ ಹರಿಹರರ ಪದದ್ವಯಗಳಿಗೆ ನಮೋ ಸರ್ವರು ಹೇಳಿರಿ. ಹರಿಹರರ ದೇವತೆಗಳನ್ನು ಒಡಗೂಡಿಕೊಂಡು ಇಲ್ಲಿ ತನಕ ಬರುವುದಕ್ಕೆ ಬಲವಾದಂತಹ ಕಾರಣ ಇದೆ. ಏನದು? ಮಹಿಷನ ಅಟ್ಟುಳಿಯಿಂದ ನಾವೆಲ್ಲರೂ ತತ್ತರಿಸಿ ಹೋಗಿ ದುರುಳ ಮಹಿಷಾಸುರನ ವಧೆಗಾಗಿ ನನ್ನಲ್ಲಿರುವಂತಹ ಅಂತಃಸತ್ವವನ್ನಿದು ನಭೋಮಂಡಲ ಕಡರುತ್ತೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ತತ್ವದಿಂದ ಹೊರಹಾಕಿದ್ದೇನೆ. ದುಷ್ಟ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ ಹೊರಗಡಹಿದ್ದೇವೆ. ಮುಖದಿಂದ ಪರಡಿಯ ಬೇಗ ಚಾಲು ದಿಕ್ಕು ತೇಜವಂತವಾಗುತ್ತಲೇ
ಕೇಳಿ ತುಂಬೆ ನಾರಾಯಣ ಜನನಿ ಬ್ರಹ್ಮ ಮಹೇಶ್ವರ ಇಂದ್ರಾದಿ ಸುಮನಸರೇ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ. ಅಪ್ರಮೇಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಲಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಿ. ಮಕ್ಕಳೇ, ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಈ ಬಾಣಿ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಲಾಳಿಗುಳು ಕೂಳವಾಗಿ ಅಮ್ಮ ನಾರಾಯಣ, ಬಂದ ಪರಿಭವವನ್ನೇನು ಸುರಲಿತಾಯೆ. ದಿತಿಜಾತೆಯಾದಂತಹ ಮಾಲಿನಿ ಕುಮಾರಕ ಮಹಿಷಾಖ್ಯನೆಂಬ ಘೋರ ದಾನವ ವಿಪಿನಾಂತರವನ್ನು ಸೇರಿದ ನಮ್ಮವನಾದಂತಹ ವಿಧಾತನನ್ನು ಬಹುವಿಧ ಭಕ್ತಿಯಿಂದ ಮೆಚ್ಚಿಸಿಕೊಂಡ ವರಗಳಿಂದ ಬಲಾನ್ವಿತನಾದ ತ್ರಿದಶರನ್ನು ಸದೆಬಡಿದಿದ್ದಾನಮ್ಮ. 3 ಲೋಕಗಳನ್ನು ತನ್ನಂಕೆಯಲ್ಲಿರಿಸಿದ್ದಾನೆ. ಯಜ್ಞ ಯಾಗಾದಿಗಳನ್ನು ಹಾಳುಗಡಹಿದ್ದಾನೆ. ಪಂಚಮಹಾಪಾತಕಗಳನ್ನೆಸಗುತ್ತಿದ್ದಾನೆ. ವರಗಳ ಪ್ರಭಾವದಿಂದಲಾಗಿ 3 ಮೂರ್ತಿಗಳಾದಂತಹ ನಮ್ಮಿಂದಲೂ ಅಧಿಸಲಸದಳನಿದ್ದಾನಮ್ಮ. ನೀನೇ ಕಾಯಬೇಕು. ಮಕ್ಕಳೇ, ಮಾಲಿನಿ ಜಾತನಾದಂತ ಮಹೇಶನು ವಿಧಿಯಿಂದ ವರವನ್ನು ಪಡೆದು ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಗೆಡಿಸಿದನೆ. ದೇವತೆಗಳಲ್ಲಿ ಬೆಸೆಗಿಡಿಸಿದನೆ. ತಿಳಿದೆ ತಿಳಿದೆ. ಅವನ ಬೆಂಗಡೆಯಲ್ಲಿ ಶಂಕದುರ್ಗಾದಿ ಕೂಳಗಡಣವೇ ಇದೆ ತಾಯೇ. ಶಂಕದುರ್ಗಾದ್ಯರೇ, ಮಕ್ಕಳೇ, ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರರು ಎಷ್ಟೇ ಬಲಿಷ್ಠರಾಗಿ ಮೆರೆದರು ದುಷ್ಟ ಮಹಿಷನನ್ನು ಕೆಟ್ಟ ರಕ್ಕಸನೆಲ್ಲ ವರಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು
ಭುಜಯ ಅಂತೂ ನಮ್ಮೆದುರು ಮೈದೋರಿದವಳಿದ್ದಾಳೆ. ಅವಳನ್ನು ಕಂಡು ಅವಳ ಮಾತುಗಳನ್ನು ಲಾಲಿಸಿ ನಾವು ಸಂತೋಷ ಮಾನಸರಿದ್ದೇವೆ, ಸದ್ಧೈರ್ಯವನ್ನು ತುಂಬಿಕೊಂಡವರಿದ್ದೇವೆ. ಈ ಹೊತ್ತಿನಲ್ಲಿ ಯುದ್ಧಕ್ಕೆ ಸಿದ್ಧಳಾಗುತ್ತಿರುವ ಆಕೆ ನಿರಾಭರಣೆ ಇದ್ದಾಳೆ. ಆಕೆಯನ್ನು ಶೃಂಗರಿಸಬೇಕೆನ್ನುವುದು ನಮ್ಮೆಲ್ಲರ ಮನದಿಚ್ಛೆ. ಅದಕ್ಕನುಗುಣವಾಗಿ ನಮ್ಮವನಾದಂತಹ ವಿಶ್ವಕರ್ಮನು ಘನತರವಾದಂತಹ ಆಭರಣಗಳನ್ನು, ಉನ್ನತವಾದಂತಹ ವಸನಾದಿಗಳನ್ನು ತಂದು ಜಗಜ್ಜನನಿಯ ಚರಣ ಕಮಲಗಳಲ್ಲಿರಿಸಿದ್ದಾನೆ. ಸುರ ಸ್ತ್ರೀಯರು ಆಕೆಯನ್ನು ಶೃಂಗರಿಸುತ್ತಿದ್ದಾರೆ. ಇಷ್ಟು ಸಾಕೆ, ನಮ್ಮ ಸೇವೆಯೂ ಬೇಡವೇ? ಅಮ್ಮ, ದುರುಳನ ವಧೆಗಾಗಿ ಇದೋ ನನ್ನ ಸುದರ್ಶನ. ಕನಕ ಗರ್ಭನು ಬ್ರಹ್ಮದಂಡವನಿದು ಪದಕರಾಗಿ ಶಕ್ತಿ ಆಯುಧಗಳು ಮಣಿದು ಮಾತೆಯ ಪದದೊಳಿರಿಸುತ್ತ ನದಿಸಿದರು ಭಯಗೆ. ನಮ್ಮವರೇ, ನಾವಿತ್ತಂತಹ ಸರ್ವಾಯುಧಗಳನ್ನು ತನ್ನ ಅಷ್ಟಭುಜಗಳಲ್ಲಿ ಧರಿಸಿರುವಂತಹ ಜಗಜ್ಜನನಿ ಯುದ್ಧ ಸನ್ನದ್ಧಳಾಗಿದ್ದಾಳೆ. ಆಕೆಯನ್ನು ಬರಿಗಾಲಿನಲ್ಲಿ ಕಳುಹಿಸುವುದು ತರವಲ್ಲ. ಅದಕ್ಕಾಗಿ ನಮ್ಮವನೇ ಆದಂತಹ ಹಿಮವಂತನು ಕೇಸರಿಯಾಗಿ ಬರುತ್ತಿದ್ದಾನೆ. ಹೀಗೆ ಬಾರಪ್ಪ.
ಸುರಿತಾ ಇದೆ. ನನ್ನ ಕಣ್ಣಿಗೆ ಕಾಣುತ್ತಾ ಇದೆ ಬರೀ ಉತ್ಪಾದಗಳು. ತಿಳಿದೆ ಯಾರೋ ಒಬ್ಬಳಾಕೆ ನಾರಿ ಸಂಗ್ರಾಮವನ್ನೇ ಸಗುದಕ್ಕಾಗಿ ಈ ಕಡೆಗೆ ಬರ್ತಾ ಇದ್ದಾಳೆ. ನಾನು ಕೂಡ ಸುಮ್ಮನಿರುವುದಲ್ಲ, ರಥವನ್ನು ಏರಿ ಆಯುಧವನ್ನು ಧರಿಸಿ ನಡೆಯುತ್ತೇನೆ ಹೋಗಡೆ. ಸರಿಯಾಗಿ ನೋಡಿದ್ರೆ ಒಂದಲ್ಲ, ಎರಡು ಅಲ್ಲ, ಮುಂದೆ ನೋಡಿದ್ರೆ ಒಂದು ಪ್ರಾಣಿ. ಅದನ್ನು ತಟ್ಟನೆ ನನ್ನ ಮುಂದೆ ನಿಂತು ಕಿಚ್ಚದಳವನ್ನು ತೋರಿಸುತ್ತಾ ಇದೀಯ. ಸತ್ಯ, ನಾನೇ ಕಳುಹಿಕೊಟ್ಟಂತಹ ಶಂಕದುರ್ಗರಾಗಿ ಈ ಶೋಣಿತಾಪುರಕ್ಕೆ ನೀನು ಯಾಕೆ ಬಂದೆ? ನಿನಗೂ ನನಗೂ ಏನು ದ್ವೇಷ? ಗುಟ್ಟಿಯಲ್ಲ ಬೇರೊಂದು ಶಕ್ತಿ ಪಕ್ಕದಲ್ಲಿರಲಿ. ಬಂದವಳು ಪ್ರೀತಿಯಿಂದ ವರವನ್ನು ಪಡೆದೆಯೋ, ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯೋ, ದುಷ್ಟ ಸಜ್ಜನನ್ನು ಪಡೆಯುವುದಕ್ಕೆ ಬೇಕಾಗಿ ಏನು ಬೇಕಾಗಿ ಬ್ರಹ್ಮಾಂಡ ನಾಯಕರಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಸಾರಿ ಹೇಳುತ್ತಾ ಇದ್ದೆ.
ತುಟಿ ಬಿಚ್ಚಿದೆ ಹಬ್ಬ ನಿನ್ನ ಸ್ವಚ್ಛೆ ಸುರವ್ರಾತವನ್ನೆಲ್ಲ ಸೋಲಿಸಿ ಲೋಕದ ಗದ್ದುಗೆಯಲ್ಲಿ ಬೆರೆಯುವಂತಹ ಸಮಯ ಒಬ್ಬಳಾಕೆ ಹೆಣ್ಣು ನೀನು ನನ್ನನ್ನು ಬಂದು ಗದರಿಸುತ್ತಾ ಸುರದ ಪಕ್ಷದಲ್ಲಿ ಬಂದಂತಹ ನಿನ್ನ ಪ್ರಶ್ನೆ ಮಾಡುವುದು ಅವರನ್ನು ನಿನ್ನ ಪೊರೆಯುವುದಾ ನನ್ನನ್ನು ನೀನು ಸಾಧ್ಯವೇ ಇಲ್ಲ ಲೋಕದಲ್ಲಿ ನನ್ನ ಹೆಸರು ಪ್ರಚಾರದಲ್ಲಿದೆ ವೈಶ್ಯರನ್ನು ಧಿಕ್ಕರಿಸಿ ನಡೆದವರು ಯಾರಿಲ್ಲ ಅದಕ್ಕಾಗಿ ನಿನಗೆ ಒಂದೇ ಒಂದು ಮಾತು ನೀನು ಕೈಯಲ್ಲಿ ಧರಿಸಿಕೊಂಡು ಬಂದಂತಹ ಆಯುಧಗಳೆಲ್ಲ ಏರಿಕೊಂಡು ಬಂದಂತಹ ಕೇಸರಿ ನಾನು ಪೀಠವನ್ನು ಏರುವಾಗ
ಮುಂದೆ ಒದಗಿದರೆ ನೀವೆ ಸರಿ ಸರಿ ಬರುವುದು ಇನ್ನೊಂದಿಯೋ ಜಾಣಿದಲು ಮೈದೋರಿ ನಿಮಗೆ ಕರುಣಿಸು ನಗುತ್ತವ ನಿಮಗೆ ಉದಯ ಮರುಗದಿರು ದುರಬಲ. ಹೆದರದಿರು ಧೈರ್ಯಸ್ಥನಾಗಯ್ಯ. ಮಹಿಷ ಮತ್ತು ಆತನ ಅನುಚಾರರಾದ ಕೆಟ್ಟ ರಕ್ಕಸರಲ್ಲ ಒಂದು ವೇಳೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರ. ಇದೋ ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟನ ಜೊತೆಲಿ ಹೋರಾಟ ನಡೆಸಿದಾಕೆ ನಾನು. 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವೂ ಲಭಿಸಿದೆ. ಆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮುಂದೆ ದಾನವರಿಂದ ಕಷ್ಟ ಬಂದರೆ ಏನು ಮಾಡಲಮ್ಮ? ದುಷ್ಟರಿಂದ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿಯನ್ನೇ ಸೇರಿಕೊಂಡಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. Thank you.
ಅಂಕಿತ ಶೋಣಿತಾಪುರಕ್ಕೆ ಅಂತ ಕೇಳಿ ಶುಂಭಾನಿ ಶುಭರಂತ ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಾನಿಸಿದ್ದಾರೆ. ಶಂಕರ ಕಾಪಾಡುತ್ತಂದೆ ಅನುಜ ನಿಶುಂಭ ನವ ಬ್ರಹ್ಮರಲ್ಲಿ ಒಬ್ಬರದಂತ ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡೆವು. ಹೌದಣ್ಣ. ಶುಂಭ ನಿಶುಂಭ ಬಾಲ್ಯದಲ್ಲಿಯೇ ಗುರುಗಳಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ಹೌದಣ್ಣ. ವರ್ತಮಾನ ಕಾಲದಲ್ಲಿ ಅನುಜಾತ ಇನ್ನೊಂದು ಜೊತೆ ಸೇರಿಸಿಕೊಂಡು ಘನಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು. ತಮ್ಮ ಆದರೆ ನಾವುಗಳು ಮಾಡಿದಂತ ಸಾಧನೆಯಾದರೂ ಬೇಕಾದಂತಹ ವರವನ್ನು ತಮ್ಮಗಿಸಿಕೊಂಡಿದ್ದೇವೆ. 2 ಲೋಕ ನಮ್ಮದಾಗಿದೆ. 3ನೇದು ಆದ್ಯ ಮಾಡು. ತಮ್ಮ ಇನ್ನೊಂದು 4 ಲೋಕ ಉಂಟು. ನಡೆಯೋಣ. ಬಂದವರು ಸಾಮಾನ್ಯದವರಲ್ಲ, ಶುಂಭನಿ ಶುಂಭರು, ಶೋಣಿತದ ದೊರೆಗಳು, ಸ್ವರ್ಗವನ್ನು ಬಿಟ್ಟು ದಾಸರ.
ಪೀತಾಂಬರದ ಅಧಿಕಾರಿ ಶುಂಭದಾನವ ಬ್ರಹ್ಮನ ವರದಿಂದ ಬಂದಿದ್ದೇನೆ. ನಾಕದ ಅಧಿಕಾರ ಕೊಡಿಕೊಳ್ಳ. ಬ್ರಹ್ಮನ ವರಬಲವನ್ನು ಪಡೆದು ಬಂದಿದ್ದೇವೆ. ಅದನ್ನು ನಾನು ಮನಸ್ಸಿಗೆ ಆನಂದವಾಯಿತು. ತಮ್ಮ ನಮ್ಮಲ್ಲಿ ಕಾಲಗಳು ಒಟ್ಟಾದ ದೇವತೆಗಳು ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ? ಎಲ್ಲರೂ ಸೋತು ಮಾಡಿದ್ದಾರಣ್ಣ. ಎಲ್ಲರೂ ಕೂಡ ಸೋತು ಮಾಡಿದ್ದಾರೆ. ಹಾಗಂತ ಸೋತು ಮಾಡಿದಂತ ದೇವತೆಗಳು ಯಾವ ಕಾರಣಕ್ಕೂ ನಂಬುವುದಕ್ಕಾಗುದಿಲ್ಲ. ಇಂದ್ರ ಮಹಾವಂಚಕ. ಹಾಗಾಗಿ ಯಾವತ್ತು ಏನು ಮಾಡಿ ಅದಕ್ಕಾಗಿ ನಮ್ಮವರನ್ನು ಕಳಿಕೊಟ್ಟಿದ್ದೇನೆ. ದೇವತೆಗಳು ಎಲ್ಲೇ ಇರಲಿ ಅವರನ್ನು ನನ್ನ ಕಾಲು ಬುಡಕ್ಕೆ ತಂದೊಪ್ಪಿಸಿ ಎಂಬುದಾಗಿ ತಮ್ಮ ಅಧಿಕಾರಿ ಶುಂಭ. ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನನಬೇಕು. ತಮ್ಮ ಅಣ್ಣ ಯುದ್ಧ ಮಾಡಿದ ಸೊಂಟು ವಿಶ್ರಾಂತಿ ಅಗತ್ಯ ಅಗತ್ಯ. ಸೇರಿಸಿಕೊಂಡು ಕುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿಯ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಬಂದ ಭವಣಿಯನ್ನು ಬಿತ್ತರಿಸಯ್ಯ. ಅನ್ನ
ಆಮೇಲೆ ಅಭಿಯೋಗವನ್ನು ಕೈ ತರುತ್ತಾಯಿ. ಆಮೇಲೆ ದೂರದಲ್ಲಿ ಕೈ ಸೋತೆವಮ್ಮ. ರಾಜ್ಯದ ಪೀಠದುಳ್ಳರ ವಶವಾಯಿತು. ಸರಿ. ಕೊಡದಂತ ವರವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕಗಂಡಕರಾಗಿ ಬೆರೆಯುತ್ತಾ ಇದ್ದಾರೆ. ದುರುಳರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ನೀನೇ ರಕ್ಷಿಸಬೇಕಮ್ಮ. ಮೈಗೂಡಿಸಿಕೊಂಡಂತ ಸುರರು ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ, ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟರನ್ನೆಲ್ಲ ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ. ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೋ ಇದೋ ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಂತೆ ಕಣ್ಣು ತುಂಬಿಸಿಕೊಳ್ಳಿ. ಮೋಹದ ಬಲೆಗೆ ಸಿಲುಕಿಸಿ ಧನುಜರಲ್ಲೂ ಕೊಲ್ಲುವ ಸುಲಭವೆಂದರೆ ನನ್ನ ಮನದೊಳಗೆ ಎಂದು ಮಹಾಮಾಯೆ ಯೋಚಿಸಿ ಮಹಾಮಾಯೆ ಸುಂದರಾಂಗವ ತಳೆದಂದು ಕೌಶಿಕೆಯ ಯಾವ ರೀತಿಯಲ್ಲಿ ಸುಂದರಾಂಗವ ತಳೆದಂದು ಕೌಶಿಕೆಯ ಎಲ್ಲಿ ನಿನ್ನರು ಮನದೊಳಂದು ಸುಂದರಾಂಗವ ತಳೆದಂದು ಕೌಶಿಕೆಯ ಎಂದು ಯೋಚಿಸಿ ಮಹಾಮಾಯೆ
ಅಷ್ಟೇ ಅಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಚಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟನನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಧೂರ್ತ ಶುಂಭನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಮೂರು ಲೋಕದ ವಿಭು ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಒಂದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕೆ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ಯೋಚಿಸುತ್ತಾ ಬಂದು ಸೇರಿದ್ದು ತುಹಿನಗಿರಿಯ ದಕ್ಷಿಣ ಪ್ರಾಂತ್ಯ. ದುಷ್ಟರ ವಧೆ ಆಗಬೇಕು ಅಂತಾದ್ರೆ ಮೋಹದ ಬಲೆಯನ್ನು ಎಸೆಯಬೇಕು. ಕುಳಿತುಕೊಳ್ಳೋದಕ್ಕೆ ಯೋಗ್ಯವಾದ ಸ್ಥಳ ಎಲ್ಲಿ? ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಂಬಿಡಿಗೆ ಇಳಿತಾ ಇದೆ ಬಂಗಾರದ ಉಯ್ಯಾಲೆ. ಈ ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಪಾಡುತ್ತಾ ಕಳರ ಮನಸ್ಸನ್ನು ಕರ್ಷಿಸಿ ಕೊಲ್ಲುವಂತ ಯತ್ನ ಮಾಡಬೇಕಾಗಿದೆ. ನಾನು ಗಂಧವನ್ನು ಮಾರುತ್ತಾನಿಗೊಡ್ಡಿದ್ದೇನೆ, ತಡ ಮಾಡದೆ ಕನಕದ ಉಯ್ಯಾಲೆ ಎತ್ತೇನೆ.
ಕಶ್ಯಪ ಬ್ರಹ್ಮ ಕ್ರೋಧವಶದೇವಿಯವರ ಗರ್ಭಾಂಬುದಿಯನ್ನು ಪಾವನಗೊಳಿಸುತ್ತ ಪುತ್ರರತ್ತರು ನಾವು ಚಂಡಮುಂಡಗಳು ಗೆಲುವಿಲ್ಲ ಕಾನೂನು ಪ್ರವೇಶ ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿಗಳಿಗೆ ಹೋಗುವಂತ ಮನೋವೇಗ ಆಮೇಲೆ ಆ ಕಂಠ ಬ್ರಹ್ಮಚರ್ಯ ತಮ್ಮ ಕೊಟ್ಟವಲ್ಲ ಅಲ್ಲಿ ಶುಂಭನ ಆಳ್ವಿಕೆ ಸಮಾನಕ್ಕೆ ಭಾರತ ಬಂದು ಸಂಜೀವ ಸಗಿದು ಆ ಬಳಿಕ ಪರಿಹಾರ ಆಗಬೇಕು. ಹೋಗುವ ಕದಂಬವನ ಆಡುವ ಬೇಟೆ ತಿನ್ನುವ ಮಾಂಸ
ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಇವತ್ತಿಗೆ ಮುಗಿದೀತ. ಹೌದು, ಎಲ್ಲರಿಗೆ ಒಟ್ಟಿದ್ರೆ ಬೇಡ, ಈಗಿಂದ ಸಾಕು, ಆಗಿಂದ ಬೇಡ ನಮಗೆ ಅಲ್ವಾ? ಅದೆಲ್ಲ ಆಗ್ಲಿಕ್ಕೆ ಎಲ್ಲಿಗೋ? ಅವ್ರು ಹೇಳಿದಲ್ಲಿಗೆ ನಿಲ್ಲಿಸು. ಮತ್ತೆ ಹೋಗುದಿಲ್ಲ. ಮತ್ತೆ ಹೋಗು. ಮತ್ತೆ ಹೋಗು. ಒಟ್ಟಿಗೆ ತಿನ್ನೋದು ಬೇಡ, ಪ್ರತ್ಯೇಕ ಹೋಗು ಇವತ್ತು. ಇಲ್ಲಿ ಬಂದ ಎಂತದ? ಯಾವುದನ್ನು ತಿಂದಿ ನೀನು? ಮತ್ತೆ ಇಲ್ಲಿ ಬಂದದನ್ನು ತಿಂದ್ರೆ ಮತ್ತೆ ಹೊರಗೆ ಬರದೇ ಇದ್ದಿತ್ತ? ನಮ್ಮಂತವರಿಗೆ ಇದೆಲ್ಲ ಆಗ್ಲಿಕ್ಕಿಲ್ಲ. ಅದಾಗೆ ನಮಗ್ ಕೊಡದೆ ತಿಂದ್ರಲ್ಲ ಅಂತ ಹೋಗ್ಲಿ ಅಂತ. ಅದು ಕೂತು ನೋಡುವವರಿಗೆ ಮಾತ್ರ, ಅದು ನಮಗೆ ಆಗ್ಲಿಕ್ಕಿಲ್ಲ. ಪ್ರದೀಪ, ಏಯ್! ಎಂತದ? ಗೋಪಾಲಕೃಷ್ಣ, ಮತ್ತೆ ಮುರಾರಿ, ವಿಶ್ವನಾಥ, ಅಷ್ಟೇಯ? ಶಂಕರ, ಏಯ್! ಪರಮೇಶ್ವರ, ವಿಶ್ವನಾಥ, ಶಂಕರ, ಗಿರಿಜಾವ, ಏನು ಗಂಗಾಧರ, ಗೌರಿ. ಏನು ದೇವರ ಭಕ್ತಿ ಹೆಚ್ಚಾದದ್ದು? ಹೆಚ್ಚಾಯ್ತು. ಅಲ್ಲ, ಉಳಿದವರಿಗೆಲ್ಲ ಹೊಟ್ಟೆ ತುಂಬುವ ಮೊದಲು ದೇವರ ಭಕ್ತಿ, ನಿನ್ನದ್ದು ಹೊಟ್ಟೆ ತುಂಬಿದ ಮೇಲೆಯಾ? ಕಾರಣ ಉಂಟು. ಏನು ಹಾಗೆ? ಇದು ಗಂಟಲವರೆಗೆ ಬಂದಿದೆ. ಎಲ್ಲಿವರೆಗೆ? ಗಂಟಲವರೆಗೆ. ಬೇಡ, ಇಳಿಬೇಡವಾ ಕೆಳಗೆ? ಬೆರಳು ಹಾಕಿದ್ರು ಕೈ ಹಾಕಿದ್ರು ಪ್ರಯೋಜನ ಇಲ್ಲ, ಅದು ಇದ್ದಲ್ಲೇ ಇರ್ತದೆ. ಮತ್ತೆ ಆಗ ದೇವರ ಸ್ಮರಣೆ ಮಾಡಿದ್ದೇ ಮಾಡಿದ್ದು. ಈಗ ಹೇಗ? ನಮಗೆ ಪ್ರಾಯದವರೆಲ್ಲ ಕೆಲವರು ಪ್ರಾಯ ಅಂತ ಹೇಳಿದ್ರೆ ಎಲ್ಲರನ್ನು ತೋರಿಸಬೇಡ. ಅಲ್ಲ, ಪ್ರಾಯ ಅಂತ ಹೇಳಿದ್ರೆ ಕೆಲವರು ಅಜ್ಜ ಹಿರಿಯವರು. ಹೌದು, ಸಂಕಟ ಬಂದಾಗ ದೇವರ ಸ್ಮರಣೆ ಮಾಡಬೇಕು. ನಿನಗೆ ಯಾವ ಸಂಕಟ ಬಂದದ್ದು? ನನಗೆ ಗಂಟಲಲ್ಲಿ ಸಿಕ್ಕಿತ್ತಲ್ಲ ಅದು. ಹೌದಾ? ಯಾಕಪ್ಪ? ಅದಕ್ಕೆ ಯಾವ್ದನ್ನು ತಿಂದದ್ದು ನೀನು? ಅದೇ ದೊಡ್ಡದು ಮಾಂಸ. ದೊಡ್ಡ ಮಾಂಸ ತಿನ್ನಬಾರ್ದು. ಬೇಕು ಬೇಕಾದಂತಹ ಪ್ರಾಣಿಗಳನ್ನು ಹಾ. ಇಬ್ಬರು ಪ್ರತ್ಯೇಕವಾಗಿ ಬೇಟೆಯಾಡಿ ಬೇರೆ ಬೇರೆ ಆಗಿ ಹೋಗಿದ್ದೇವೆ. ಮಾಂಸ, ಎಲುಬು, ರಕ್ತ ಹೇಗಿತ್ತ ಮಾಂಸ? ಇಷ್ಟು ದೊಡ್ಡದು. ಅಷ್ಟು ದೊಡ್ಡದು ತಿನ್ನುವುದಕ್ಕೆ ಸಾಧ್ಯವಾ? ನಾನೆಂತ ಮಗ ಬಿಟ್ಟೇನೋ? ನನಗೆ ಮಾತ್ರ ಗೊತ್ತಿರುವುದು. ಎರಡು ಕೈಯಲ್ಲಿ ಹೀಗೆ ಹಿಡಿದ ಆಮೇಲೆ ಜಾರ್ತದೆ. ಬಿಡಬೇಡ. ಮಣ್ಣಿಗೆ ತಾಗಿಸಿದೆ. ತಾಗಿಸಿದ್ಯಾ? ಗಟ್ಟಿ ಆಯ್ತು. ಹಾ. ಜಾರ್ಲಿಕ್ಕಿಲ್ಲ. ಮತ್ತೆ ಜಾರುವುದಿಲ್ಲ. ಎರಡು ಕೈಯಲ್ಲಿ ಹಿಡಿದು ಗುಳು ಗುಳು ಗುಳು. ಆಮೇಲೆ ಕೇವಲ ತಿನ್ನಬೇಡ, ಕುಡಿಬೇಕು. ಬಂತಲ್ಲ ಇದನ್ನು ಕುಡಿಬೇಡ. ಇದು ತಿಂದ್ರೆ ಗಂಟ್ಲಲ್ಲಿ ನಮಗೆ ಬೇಕಿದ್ದದು ಕೆಂಪು ಕೆಂಪಾದ ರಕ್ತ. ಬಿಸಿ ಬಿಸಿ ರಕ್ತ, ಹಸಿ ಹಸಿ ಮಾಂಸ. ಉಳಿತಲ್ಲ ಎಲುಬು. ಕಟ್ಟ ಕುಟ್ಟು 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 ಚಟ್ಟಪಟ್ಟ ಚಟ್ಟಪಟ್ಟಿ ಬಿಡೋಣ, ಚಟ್ಟಪಟ್ಟಿ ಬಿಡ. ಒಂದು ಜಟಾಪಟಿ ಆದ್ರೆ ಅಲ್ವಾ ಹೇಳಿದ್ದು? ಹೌದು, ಅದಕ್ಕೆ ಅವರವರ ಜಟಾಪಟಿ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಖಾರವಾಗಿ ಬೆವರು ನೀರಿನ ಬದಲಿ ಸುರಿತದೆ ಬಿಸಿ. ಕಡಿಮೆ ಆಗ್ಬೇಕು. ಸ್ವಲ್ಪ ಗಾಳಿ ಬೇಕು. ಎತ್ತರವಾಗಿ ಕಾಣ್ತಾ ಇದೆ ತುಹಿನಾಕ್ರಿ. ಹೇಳುವಾಗ ಎಲ್ಲ ಕೇಳ್ತದೆ. ಎಂತದ್ದು? ಕಳುವದ ಸಮಯದಲ್ಲಿ ಕೇಳಿದೆ ಏನದು ಇಷ್ಟೊತ್ತಲ್ಲಿ ಉಯ್ಯಾಲೆಯಲ್ಲಿದ್ದ ಕುಳಿತು 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 ದೇವಿಯ ಮಾಡುದಿಯ ಗಾಯನ
ಹೇಗೆ ಗಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಪ್ಪಾದ ಗಾಯನ ಕೇಳಿ ಬರ್ತಾ ಇದೆ. ಏನಾದ್ರು ಸ್ವರ ಹಾಡುವಂತ ಸಮರ್ಥರು ಯಾರಂತ ಯೋಚನೆ ಮಾಡಿದ್ರೆ ಹಾಡುಗಾರರಿದ್ದಾರ ಇಲ್ಲಿ? ಹೆಣ್ಣು ಮಕ್ಕಳು ಏ ಮಾತಾಡುದಲ್ಲ. ಹೆಣ್ಣು ಮಕ್ಕಳು ಇಷ್ಟು ಹೊತ್ತಿಗೆ ಹಾಡುವುದಕ್ಕೆ ಸಾಧ್ಯವೋ? ಪ್ರಯೋಜನ ಇಲ್ಲ. ಇದ್ದಾರ ಹಾಡುವವರು? ಭೂಲೋಕದಲ್ಲಿ ಇರ್ಬೋದು, ಮತ್ತೆ ಆದ್ರೆ ಅವರು ಮಾತಾಡುದ್ರಲ್ಲೇ ಹೆಚ್ಚಾಗಿ. ಅಲ್ಲ, ಇವತ್ತು ಹಾಡಿದ್ರೆ ನಾಳೆ ಹಾಡ್ಲಿಕ್ಕಿಲ್ಲ. ಮತ್ತೆ ಇವತ್ತಿದ್ದಾಗೆ ನಾಳೆ ಇರುದಿಲ್ಲ ಹೆಣ್ಣು ಮಕ್ಕಳು. ಇರ್ಲಿಕ್ಕೆ ಇಲ್ಲ. ಈಗ ಇದ್ದಾಗೆ ಇರ್ತಾರೆ. ಅಲ್ಲ, ಒಂದು ದಿವಸ ಬೇಡ, ಅರೆ ಗಳಿಗೆ ಸಾಕಾಗುದಿಲ್ಲ. ನಿಮ್ಮದು ಒಳ್ಳೇದುಂಟು ಅಂತ ಹೇಳಿದ್ರೆ ಸಾಕು. ನೆಲ ಬಿಡುವುದೇ ಮತ್ತೆ. ಅವ್ರು ಅಡಿ ಬಿಟ್ರು, ಕಾಲು ಬಿಟ್ಟಾಯ್ತು. ಮತ್ತೆ ಮದುವೆ ಆದ ಮೇಲೆ ಕೇಳಲಿಕ್ಕಿಲ್ಲ. ಮದುವೆ ಆದ್ಮೇಲೆ ಅವಕಾಶ ಇಲ್ಲ. ಅವರದ್ದಲ್ಲ, ಅವರ ಗಂಡನಿಗೆ ಅವ್ರು ಹೇಳ್ತಾರೆ. ಅದು ಹಾಗೆ ಆಗುದು. ಅದೇ ಅವ್ರಿಗೆ ಮದುವೆ ಆದವ್ರಿಗೆ ಮಾತ್ರ ಗೊತ್ತಾಗ. ಆದ್ರೆ ಇದು ಈ ಹೆಣ್ಣು ಇಲ್ಲಿ ಭೂಲೋಕದ ಹೆಣ್ಣು ಮಕ್ಕಳಲ್ಲ. ಭೂಲೋಕದವರು ಹಾಡ್ಲಿಕ್ಕಿಲ್ವೋ? ಮೇಲೆ ಸತ್ಯಲೋಕ. ಅಲ್ಲಿ ಯಾರ? ಬ್ರಹ್ಮದೇವರ ಸತಿಯಾದಂತ ವಾಣಿ. ವೀಣೆಯ ಪಿಡಿದಿಪ್ಪ ವಾಣಿ ತೆರದಲ್ಲಿ ಕಾಲನ ತೆಡೆಗಾಗಿ ಬಂದು ಆಮೇಲೆ ತಾನು ರಾಕದಲ್ಲಿತ್ತು ಗಾನ ಪಾಡುವಳು. ಹಾಡುವುದು ಕೇಳುವ ಧ್ವನಿ ಆಯಮ್ಮಂದೆ. ಎತ್ತದ ಆಯಮ್ಮ? ಕೇಳುವ ಧ್ವನಿ ಆಮ್ಮಂದೆ ಅಂತ. ರಾಣಿ ಅಮ್ಮಂದ? ಅಲ್ಲ, ಅಮ್ಮ ಬರಬೇಕು ಅಂತ ಇದ್ರೆ ಮೊದಲು ಒಪ್ಪಿಗೆ ಕೊಡಬೇಕಾದದ್ದು ಅಪ್ಪ. ಈಗ ಒಂದು ದಿವಸ ಕಾಡಿಗೆ ಬಿಡುವುದಕ್ಕೆ ಹೆಂಡತಿಯನ್ನು ಹೆಂಡತಿ ಅವರಿಗೆ ಈಗ ತಿರುಗಾಟ ಮಾಡುವುದಕ್ಕೆ ಮನಸ್ಸಿರ್ತದೆ, ಬಿಡ್ಲಿಕ್ಕೆ ಒಪ್ಪಿಗೆ ಕೊಡಬೇಕಾದದ್ದು ಅವರವರ ಗಂಡಂದಿರು ಅಲ್ವಾ? ಹಾಗಂತ ಈಗ ಬ್ರಹ್ಮದೇವ ಒಪ್ಪಿಗೆ ಕೊಡುವುದಿಲ್ಲ. ಯಾಕೆ ಹೇಳು? ಯಾಕೆ? ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ. ಎಷ್ಟು? 84 ಲಕ್ಷ. ಭೂಲೋಕದಲ್ಲಿದ್ದವರು ವರ್ಷಕ್ಕೆ ಒಂದು ಸೃಷ್ಟಿ ಮಾಡುವುದು ಕಷ್ಟವಿಲ್ಲ. ಅದು ಈಗಲೇ ಬೇಡ ಅಂತ ಹೇಳ್ತಾರೆ. ಹಾಗಿರುವಾಗ ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ವಾಣಿ ಬೇಕೇ ಬೇಕು. ಹೆಂಡತಿ ಇಲ್ಲದಿದ್ರೆ ಸೃಷ್ಟಿ ಸಾಧ್ಯ ಇಲ್ಲ. ಗಂಡ ಮಣ್ಣಂಗಟ್ಟಿ. ಹಾಗಂತ ಕೇಳುವಂತಹ ಸ್ವರ ಇದೆಲ್ಲ ಹೆಂಗಸರದಲ್ಲ. ಮತ್ತೆ ಇಷ್ಟು ಹೊತ್ತಿಗೆ ಹಾಡುವಂತಹ ಸಮರ್ಥರಿದ್ದಾರೆ. ಯಾರು? ಇದು ಸಾಧ್ಯ ಆದ್ರೆ ಇದು ಗಂಡಸರಿಂದ. ಗಂಡಸರೆಲ್ಲ ಊದುವುದಕ್ಕೆ ಬಾರಿಸುವುದಕ್ಕೆ ಬಂದವರಿಗೆ ವ್ಯವಸ್ಥೆ ಮಾಡುವುದಕ್ಕೆ ಅದೆಲ್ಲ ಆದಿತ್ತು. ಇದ್ದಾರ ಈಗ ಅವರ ಹತ್ರ ಇದ್ದಾರ? ಅಲ್ಲ, ಅವರಿಗೂ ಹೊತ್ತು ಸಾಲುವುದಿಲ್ಲ ಇದು. ಅಲ್ಲ, ನೀನು ಹೇಳುವುದು ಭೂಲೋಕದ ವಿಚಾರ ಅಲ್ವಾ? ನೀನು ಹೇಳಿದ್ದು ಇದು ದೇವಲೋಕದ್ದು. ಯಾವ ದೇವೇಂದ್ರ? ಎಂತದ್ದು? ಲೋಕೇಶ. ಅವ ಮೊದಲು ಮಾತ್ರ ಲೋಕೇಶ, ಈಗ ಯಾವ ಲೋಕೇಶ? ಹಾಗಂತ ಅವನ ಸಭೆಯಲ್ಲಿ ಒಬ್ಬ ಹಾಡುಗಾರನ ಇದ್ದ, ಕುದುರೆ ಮುಖವುಳ್ಳಂತಹ ತುಂಬುರು. ಬ್ರಹ್ಮಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗಳಿಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿದ. ಅದು ಗಾಯನ ಕೇಳಿ ಆಶ್ಚರ್ಯ. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ, ನಾರದ. ಎಂತದ ಬೈಯುವುದ? ಅಲ್ಲ, ಮೊದಲೇ ಹೇಳ್ತಾರೆ ಬೈಬಾರ್ದು ಅಂತ. ಎಂತದ ನಿನ್ನದು? ನೀನು ಗಡಿಬಿಡಿ ಮಾಡಬೇಡ, ಯಾರು ಇಲ್ಲದಕ್ಕಾಯ್ತು ಅಲ್ವಾ? ದೇವರಿಷಿ ಆಗ ಭಾಗವತೋತ್ತಮ ಹಾಗೆ ಹೇಳ್ಬೇಡ, ಅದು ಬೈದ ಹಾಗೆ ಕೇಳ್ತಾರೆ. ಇಲ್ಲ 3 ಮೂರು ಲೋಕ ಸಂಚಾರ ಮಾಡಿ ಅವನಿಗೆ ಮೊದಲು ಶಾಪ ಸಿಕ್ಕಿದೆ. ನಮಗೆ ಇದೆ ಇಲ್ಲ, ಇವತ್ತಿದ್ದಲ್ಲಿ ನಾಳೆ ಇಲ್ಲ, ನಾಳೆ ಇದ್ದಲ್ಲಿ ನಾಡಿದ್ದಿಲ್ಲ, ಇಲ್ಲವೇ ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಈಗಲೇ ಇಲ್ಲ, ಮತ್ತೆ ಯಾರು ಇರ್ಲಿ, ನಾವಿರ್ತೇವ. ಹಾಗಿದ್ರೆ ಅವನ ಇವಳು ಯಾಕೆ ನಡೆಸ್ತಾ ಇದೆಯಲ್ಲ? ಒಟ್ಟಿಗೆ
ಆಶ್ಚರ್ಯ ನನಗೆ ಆಚಾರ ಕೇಳಿದ ಆಚಾರ ಶೋಧಿಸಿ ಕಿವಿಗಳಿಗೆ ಕೇಳಿದಂತ ಗಾಯನ, ಆಮೇಲೆ ಮೂಗಿಗೆ ಬಡಿದಂತ ಪರಿಮಳ, ಹೇಗೆ ಕಣ್ಣಿಗೆ ಕಂಡಂತ ಬೆಳಕು, ಏನದು ಸಂದರ್ಭ. ಕದಂಬ ವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕುಳಿತುಕೊಂಡಿದ್ದಾಳೆ. ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಗಾಯನನ್ನು ಹಾಡ್ತಾ ಇದ್ದಾಳೆ, ತೊಟ್ಟಿಯನ್ನು ತೂಗ್ತಾ ಇದ್ದಾಳೆ. ಹರರೆ ಇನ್ನಿ ಬೆಳಗ್ತಾ ಬಿಟ್ಟಾರೆ ಸ್ವರನ ಕೂರ್ಕಣೆ ಅಂತ ಹೇಳು ನೀರೇ ಕರದಿಂದು ವತನೆ ಹರಿನರೇತ್ರೆ ಸಲ್ವ ತರಣಿಮಣಿ ಮಲಗಾತ್ರೆ ಅಂತ ಸೌಂದರ್ಯವತಿ ಆತ ಹೆಣ್ಣನ್ನು ಕಂಡೆ ತಮ್ಮ ಕಂಡೆ ಒಪ್ಪನೆ ಕಂಡ್ರೆ ಸಾಕು. ನಾಡು ನಾಡು ಕಣ್ಣಾರೆ ಕುಳಿತಿಯಳು ಎಂತದ್ದು ನನ್ನ ಅದು ಹುಡುಗಿರದು ಒಬ್ಳೆ ಅಲ್ವಾ? ಮತ್ತೆ ನಾವಿಬ್ರು ಇದ್ದೇವೆ. ಹೌದು, ನನ್ನನ್ನೇ ಅಂತ ನಾನು ಹೇಳಿಕೊಂಡ್ರೆ ಮತ್ತೆ ಇವ್ರನ್ನ ನೋಡ್ಲಿಕ್ಕೆ ಉಂಟು ಅಣ್ಣ. ಅದೆಲ್ಲ ದೂರ ಆಲೋಚನೆ. ನಿನ್ನದು ದೂರ ಹೋಗಬೇಡ ನೀನು. ಆದ್ರೆ ಒಂದು ಸಹಿಸುವುದಕ್ಕಾಗುವುದಿಲ್ವಾ? ಹೇಗೆ ಎಳಿತದಣ್ಣ. ಅದು ಆಗಿಂದ ಆಗದಿದ ಎಳಿತಾ ಉಂಟು. ನಾನು ಯಾವಾಗ ತಿರುಗಾಟ ಪ್ರಾರಂಭ ಮಾಡಿದ್ದೇನೆ? ಎಷ್ಟು ತಿರುಗಾಟ ಮಾಡಿದ್ದಿ? ವರ್ಷ ಕೆಲವು ಕಳೆಯಿತು. ಅನುಭವ ಆಗ್ಲಿಲ್ವಾ? ಎಷ್ಟೋ ಹೆಣ್ಮಕ್ಕಳನ್ನು ನೋಡಿದ್ದೇವೆ, ಈ ರೀತಿ ಸೆಳೆತ ಉಂಟಾತ ಇಲ್ಲ ಇಲ್ಲ. ಆದ್ರೆ
ಇಂತಹ ಒಂದು ಅನುಭವ ಆಗುವುದೇ ಇದುವೇ ಪ್ರಥಮ. ಇದು ನನಗೆ ಎಳೆಯುವುದು ಇದು ಹೊಸತ್ತು. ಹೌದಾ? ಆದ್ರೂ ಎಳಿತದಲ್ಲ. ಆದ್ರೆ ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ ಅರರೆ ಯಾರಿಗಳು ಮಂಜುಳ ಗಾತ್ರೆ ಹಿಂದಿ ಸಾರಸನೆ ಮುಖವನ್ನು ಕಂಡಾಗ ಪೂರ್ಣ ಚಂದಿರದ ಬಿಂಬಕ್ಕೆ ಹೊರತಲ್ಲ ಕೆಲವು ಮಾನವೀಗೆ ಹೊರಲ್ಲ ಮಾರುಗಳ ಬಿಟ್ಟು ಹೇಳೋಕೆ ಮಾಡುತ್ತಿ ಹೇಳು. ಯಾಕೆ 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 ಇಲ್ಲಿಗೆ ಯಾಕೆ ಬಂದಿ? ಪ್ರಶ್ನೆಯಾಗಿ ಉಳಿತಲ್ಲ. ಆಗುವುದಿಲ್ಲ. ಉತ್ತರ ಹೇಳ್ತಾರೆ. ಉತ್ತರ ಯಾರ್ಯಾರಲ್ಲಿ ಹುಡುಕುವಂತ ಅವಶ್ಯಕತೆ ಇಲ್ಲ, ನನ್ನಲ್ಲೇ ಉಂಟು. ಹೇಳು ನೋಡುವ. ಇವಳನ್ನು ಸರಿಯಾಗಿ ಗಮನಿಸಿದ್ರೆ ಈಕೆ ಒಂದ ರಮೆ, ಇಲ್ಲದೆ ಹೋದ್ರೆ ಇವಳು ಉಮೆ. ರಮೆ ಉಮೆಯರ ಮಾತ ಬಿಡು ನೀನು. ಆ ಸುಮಶರ ನರ್ತಾಂಗಿ ರತಿಯರು ರಮಣಿಯು ಮಿಗಿಚ ವರವಳಲ್ಲ ಕಮಲಜ ಸೃಜಿಸಿದ ಶಿವಬಲ್ಲ ಪರ ಶಿವಬಲ್ಲ ಮತ್ತೆ ವಿಶ್ವನಾಥ ಬಲ್ಲ. ವಿಶ್ವನಾಥ ದೇವರು ಇನ್ನು ಹೊರಡಬೇಡ. ವಿಶ್ವನಾಥ ಅಲ್ಲಿ ಹೋಗಿ ವಿಚಾರ ತೆಕ್ಕೊಂಡು ಬರುವ ಅಂತ. ಎಂತದ್ದು ತೆಕ್ಕೊಂಡು ಅಲ್ಲಿವರೆಗೆ ಹೋಗುವಂತ ಅಗತ್ಯ ಉಂಟಾ? ಇಲ್ವಾ? ಹೆಣ್ಣು ಕಣ್ಣಿಗೆ ಕಾಣುವ ಹಾಗೆ ಸಿಕ್ಕಿದ್ದಾಳೆ. ಹೆಸರು ವಿಳಾಸ ಕೇಳುವುದಕ್ಕೆ ಯಾರು ಬೇಡ. ನಾನು ಹೋಗ್ತೇನೆ. ಹೋಗು ಮಗನೇ ಸಾಹಿತ್ಯ. ಹೋಗು ಮಗನೇ ಸತ್ತು ಮಣ್ಣುತ್ತಿದ್ದೆ. ಹೋಗು. ಏನ ತಮ್ಮ ಬೇಡ ಅಂತ ಭಾವಿಸಿದ್ಯಾ ಹೇಗೆ? ಬೇಕು. ಈಗ ವಿಳಾಸ ಕೇಳಿದ್ರೆ ಯಾರಾದ್ರೂ ಸಾಯ್ತಾರ? ಅದಕ್ಕಾಗಿಯೇ ತಡೆದದ್ದು. ಯಾಕ? ಪ್ರಪಂಚದಲ್ಲಿ ಎಷ್ಟೋ ಸಣ್ಣವರು ಇರ್ಬೋದು ಅವಳಿಗಿಂತ ಪ್ರಾಯದಲ್ಲಿ. ಮನಸ್ಸುಂಟವನಿಗೆ ಮೂಗಿನವರೆಗೆ ಅವರಾಗಿ ಅವರಾಗಿ ಮನಸ್ಸು ಮಾಡಿದ್ರೆ ಅವಳನ್ನು ಮದುವೆ ಆಗಬಹುದು. ಆದ್ರೆ ನಮಗೆ ಈಗ ಮದುವೆ ಆದವರಿದ್ದಾರಲ್ಲ ಅವರಿಗೆ ಇನ್ನೊಂದು ಆಗಬಹುದು. ಇನ್ನೊಂದು ಅವಕಾಶ ಬೇಡ. ನಾವು ಅಖಂಡ ಬ್ರಹ್ಮಚಾರಿ. ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟಿದ್ದಾನಲ್ಲ ವರ. ವರ ಕೊಟ್ಟಾಯ್ತಲ್ಲ. ಆದ್ರೆ ತಮ್ಮ ಹೆಣ್ಣು ಇಷ್ಟು ಚಂದ ಇದ್ದಾಳೆ ಇದ್ರೆ ಸಮಸ್ಯೆ ಆಗುದು. ಆದ್ರೆ ಇವಳನ್ನು ಇವತ್ತು ನಾಳೆ ನಾಡಿದ್ದು ಪ್ರತಿನಿತ್ಯ ನೋಡ್ಬೇಕು. ನಿರ್ಧಾರ ಸುಮ್ಮನೆ ಹೇಳುವ. ತಿರುಗಾಟ ಮಾಡುತ್ತಾ ಮಾಡುತ್ತಾ ಮುಂದುವರೆದೆವು ಯಜಮಾನ್ರೆ. ಕದಂಬ ಹೊರದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಾಳಿದು ಹೆಣ್ಣವಳ ಕೂತಿದ್ದಾಳೆ. ವೀಣೆ ಗಾಯನ ಸೌಂದರ್ಯ ಲೋಕ ಮೂರನ್ನು ಮೋಹಕಗೊಳಿಸುವಂತಹ ಸೌಂದರ್ಯ ಅವಳಲ್ಲಿದೆ. ಮೂರು ಲೋಕದ ವಿಕ್ರಮಿ ನೀವು. ಸೌಂದರ್ಯ ಪರಾಕ್ರಮ ಒಟ್ಟಿಗೆ ಸೇರಿದ್ರೆ ಇನ್ನೊಂದು ಶಕ್ತಿ ಎದುರು ಬರ್ತದ. ನೀವೊಂದು ಮನಸ್ಸು ಮಾಡಬೇಕು. ಆಕೆಯನ್ನು ಮದುವೆ ಆಗಬೇಕು. ಯಾಕೆ ಹೀಗೆ ತಮ್ಮಂದಿರೇ, ನೀವುಗಳು ಹೇಳುತ್ತಾ ವಿಷಯ ಕೇಳಿದ ಮನಸ್ಸಿನಲ್ಲಿ ಏನು ಬೇಕು ಬೇಕು ಮತ್ತೆ ಅಲ್ಲ ಈಗಲೇ ಬನ್ನಿ ಇಲ್ಲಿ. ಕಾರಣ ಏನು ಬರಲಿಲ್ಲ. ಮನಸ್ಸು ಜನ ಶರವತಿಗೆ ವರಿಸುವೆ. ಹೆಣ್ಣನ್ನು ಕರ್ತಾ ಇರ್ತೇವೆ. ಮದುವೆಯೊಂದು ಬೇಗ ಆಗಲಿ. ಅವಸರ ಮಾಡಬೇಡಿ. ನೀವುಗಳು ಹೇಳುತ್ತಾ ವಿಚಾರವಾಗಿ ನಾನು ಸ್ವಲ್ಪ ಆಲೋಚನೆ ನೀವು ಸ್ವಲ್ಪ ವಿಚಾರ ಮಾಡಿಕೊಳ್ಳಿ. ಬೇಕಾದವಾಗ ನಾನೇ ಕಳಿಸ್ಕೊಳ್ತೀನಿ. ಕದಂಬಾವಣದಲ್ಲಿ ಅತಿ ಹೆಚ್ಚಿನ ನಾರಿಯು ಚಿನ್ನದ ಉಯ್ಯಾಲೆಯಲ್ಲಿ ಮೇಯ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದಂತಹ ವಿಷಯ ಕೇಳಿದ ಬಳಿಕ ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನು. ಹಾಗಾಗಿ ಸಂತಾನ ಮುಖ್ಯನ ಅವರನ್ನು ಶೋಣಿತ ಬರೋಕೆ ಕರೆದಿರಬೇಕು. ಹೋಗು ಸುಂಬರ ಆಗಲಿ. ಕದಂಬ ವರದಲ್ಲಿ ಒಬ್ಬಳಾಕೆ ಸೌಂದರ್ಯವತಿಯಾದ ತರುಣಿದ್ದಾಳೆ. ಅವಳನ್ನು ಮದುವೆಯಾಗಬೇಕೆಂದು ಇಚ್ಛೆಪಟ್ಟಿದ್ದೇನೆ. ಸುಗ್ರೀವ ನೇರವಾಗಿ ಅಲ್ಲಿಗೆ ಹೋಗಿ ಸಂತಾನ ಮೂಲಕ ಅವಳನ್ನು ಕರೆಕೊಂಡು ಬಾ ಎಂದು ಹೇಳಿದ ಮಾತಾದ ಅರಮನೆ ತೊರೆದೆ ಕಾಡನ್ನು ಸೇರಿದ ಬಹುದೂರ ಬಂದೆ. ಕದಂಬ ವರದಲ್ಲಿ ಇದ್ದಾಳೆಂದು ಹೇಳಿದ ಮಾತನ್ನು ಇದಲ್ವೇ ಕದಂಬವನು
ಓಹೋ ನಿಬಿಡವಾಗಿ ಬೆಳೆದು ನಿಂತಿದೆ. ಆಕಾಶದಲ್ಲಿ ದುಂಬಿಸ್ತು ತೋರ್ತಾ ಉಂಟು. ಬಳ್ಳಿಗಳೆಲ್ಲ ಸುತ್ತುವರಿದು ಹೋಗಿದೆ. ಪಕ್ಷಿಗಳೆಲ್ಲ ಬೇಕಾದಷ್ಟು ಅಡ್ಡಾಡ್ತದೆ. ಆ ಕಡೆ ಈ ಕಡೆ ಹಾರಾಡುತ್ತಾ ಇದೆ. ಕೆಳಗೆ ನೋಡಿದ್ರೆ ಸಾಧು ಪ್ರಾಣಿಗಳು, ಇಲ್ಲಿ ನೋಡಿದ್ರೆ ದುಷ್ಟ ಪ್ರಾಣಿಗಳು. ಒಂದಕ್ಕೊಂದು ಅನ್ಯೋನ್ಯತೆ ಇದೆಯಲ್ಲ. ಹಾಗಾದ್ರೆ ಇಲ್ಲಿಯ ಮಹಿಮೆ ಏನು? ತರುಣಿ ಇದ್ದಾಳೆ ಕದಂಬವರದಲ್ಲಿ. ಹೇಳಿದ ಮಾತು ಎಲ್ಲಿರುವಳೋ ಹೇಳುವುದಕ್ಕೆ ಓಹೋ, ಆ ಕಡೆದ ತಂಪಾದ ಗಾಳಿ ಬೀಸುತ್ತಾ ಉಂಟು, ಇಪ್ಪಾದ ಗಾನ ಕೇಳುತ್ತಾ ಉಂಟು. ಓಹೋ, ಇಲ್ಲೇ ಇರುವಳು ಸಾಕು. ಮುಂದೆ ಮುಂದೆ ಹೋಗೋಣ. ತಿಳಿದು ನೋಡಲಿ ಮಾಲಿನಿಯೇ ಸಿಕ್ಕುವಳೆದ ನಮಗೆ ಸಿಕ್ಕಲು ದಕ್ಕುವಳೆ ತನ್ನಯ ಖುಷಿಯೊಳಗಿರುವುದು ನಿತ್ಯದಿ ಸಲಹುತಿಯ ಮಾತೆ ಹಂಬಲಿದಿದರು ಶಿವ ಶಿವ. ಮುಂದೆ ಮುಂದೆ ಬರುತ್ತಿರುವಳ ವಿಚಿತ್ರವೇ ತೋರುತ್ತವು. ತನ್ನನ್ನು ತಾನೇ ಮರೆತೆ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂತಹ ವೀಣೆಯನ್ನು ಮೀಟುತ್ತ ತಾಳಬದ್ಧವಾಗಿ ಹಾಡುತ್ತ ಓರೆ ನೋಟವ ಬೀರುತ್ತ ಕಿರುನಗೆಯ ಸೂಸುತ್ತ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿದ್ದಾಳು. ಇವಳೇ ನಮ್ಮ ದೊರೆ ಬಯಸಿದ ಹೆಣ್ಣು. ಇವಳಾಗಿರುವೆ ಹೌದು, ಸೌಂದರ್ಯ ರಾಶಿ ಇವಳಾಗಿದ್ದಾಳೆ. ಇವನು ಏಕೆ ಬಯಸಿದನೋ ಹೇಳುವುದಕ್ಕೆ ಅಸಾಧ್ಯ. ಬರೇ ಸಾಮಾನ್ಯವಾದ ಹೆಣ್ಣೆಂತೆ ಭಾವಿಸಿದನೋ ಏನು? ಅಲ್ಲಪ್ಪ, ಮೂರು ಲೋಕವನ್ನು ತನ್ನ ಉದರಲಿಟ್ಟು ಕಾಪಾಡುವಂತ ಮಹಿಮ. ಆದರೆ ಯಾಕೆ ಹೇಳುದ್ರೆ ಅಸಾಧ್ಯ. ಈ ತರುಣಿ ನಮ್ಮ ದೊರೆಯಾಗಿರುವ ಶುಂಭಾಸನ ಕೈಗೆ ಸಿಗುವುದು ಗೊತ್ತೇ. ಸಿಕ್ಕಿದರೂ ದಕ್ಕುವಳೆ ಎಂದು ದಕ್ಕಳಾರಳು. ಇವಳ ಮೇಲೆ ಮೋಹಪಟ್ಟು ಮದುವೆಯಾಗ ಇಷ್ಟಪಟ್ಟಿದ್ದಾನಲ್ಲ, ಇದು ನಮ್ಮ ವಿಲಾಸ ಕಾಲಕ್ಕೆ ಬದ್ಧ ಬುದ್ಧಿ ಎಂದು ಹೇಳಿದರೂ ಹೆಚ್ಚಾಗಲಾರದು. ನಾನು ನನ್ನೊಳಗೆ ತರ್ಕಿಸಿಕೊಂಡರೆ ಏನು ಪ್ರಯೋಜನ? ನಾನು ಬಂದ ಕಾರ್ಯವೇನು ಅದನ್ನು ಅವಳಿಗೆ ತಿಳಿಸಬೇಕಲ್ಲ. ತಲೆಯ ತಗ್ಗಿಸಿದ್ದೇನೆ, ಕರಗಳು ಜೋಡಿಸಿದ್ದೇನೆ, ವಂದಿಸುತ್ತಿದ್ದೇನಮ್ಮ. ನಾನು ಕಂಡಾಗ ಇಷ್ಟೇ ಪಡ್ಡೆ. ಯೌವನವತಿಯಾಗಿ ಬೆರೆಯುತ್ತಿರುವೆ. ಯೌವನವತಿಯಾಗಿ ನೀನು ಒಬ್ಬಳೇ ಈ ದಟ್ಟದೇವಳಿ ಕುಳಿತುಕೊಂಡಿದ್ದೇವೆ. ಏನು ಧೈರ್ಯವೋ ಹೇಳುವುದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಹೆಣ್ಮಕ್ಳು ಬಾಲ್ಯದಲ್ಲಿ ಸಂದರ್ಶಗಳಾದಿರುವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿ ಬೆರೆಯುತ್ತಿಲ್ಲ. ಯೌವನವತಿ ಅದೇನು ಒಬ್ಬ ಗಂಡಿನ ಸುಖವನ್ನು ಅನುಭವಿಸಬೇಕಾಗ್ತದೆ. ಕಳೆದು ಹೋದಂತ ಸಂಪತ್ತು, ಕಳೆದು ಹೋದ ರೂಪ, ಕಳೆದು ಹೋದ ಯೌವನ ಪುನಃ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಪತ್ತೆಗೆ ಬಂದು ಕುಳಿತುಕೊಂಡೆಯೋ ನಾನು ಯೋಚನೆ ಮಾಡುತ್ತಿದ್ದೇನೆ. ಅಮ್ಮ, ನಿನ್ನ ರೂಪಕ್ಕೆ ಒಪ್ಪುವಂತ ಗಂಡು ಎಲ್ಲಿಯೂ ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡಲು ತೊರೆದೇವೋ ಏನು, ಕಾಡಲು ಸೇರಿದೇನೋ. ಅಮ್ಮ, ಈ ಬಗ್ಗೆ ಯೋಚನೆಗಳ ಬಿಟ್ಟು ಬಿಡಮ್ಮ. ನಿನ್ನ ರೂಪಕ್ಕೆ
ನನ್ನ ಯೌವನಕ್ಕೆ ಒಬ್ಬ ಕಂಡಿದ್ದನು. ಯಾರವನು? 3 ಲೋಕದ ಒಡೆಯ ಶುಂಭಾಸುರನೆಂಬವ. ಅವನಿಗಿದ್ರು ಯಾರಿಲ್ಲಮ್ಮ. 3 ಲೋಕಗಳು ಗೆದ್ದುಕೊಂಡು ತಾನೇ ತಾನಾಗಿ ಬೆಸುತ್ತಿದ್ದಾನಮ್ಮ. ಅಮ್ಮ, ನಾನು ಅವನ ಮಂತ್ರಿಯಾಗಿದ್ದೇನೆ. ನನ್ನನ್ನು ಸುಗ್ರೀವೆಂದು ಕರೆಯುತ್ತಿದ್ದಾರೆ. ನಿನ್ನನ್ನು ಕರೆಕೊಂಡು ಹೋಗಿ ಆಜ್ಞೆ ಮಾಡಿದ್ದಾನೆ. ಅಮ್ಮ, ನೀನು ಬರುವೆ ಅಂಜನ ರೇರಿಸಿ ಚಂದಲ್ಲಿ ಕರೆಕೊಂಡು ಹೋಗ್ತೇನೆ. ಬರುವೆ. ನನ್ನ ಸಂಕಲ್ಪ ಸಿದ್ಧಿಯಾಗುವ ಕಾಲ ಪಕ್ವಾಯಿತಲ್ಲ ಎಂಬುದಾಗಿ ಯೋಚಿಸಿದಾಗ ನಗುವೊಂದನ್ನು ಹೊರ ಚೆಲ್ಲಿದೆ. ಪರಿಣಾಮ ಈತನ ಪಾಲಿಗೆ ಮೃತ್ಯು ಆವರಿಸಿತಲ್ಲ. ಈತ ಅಳಿಯಬಾರದು, ಉಳಿಯಬೇಕು. ನನ್ನ ವಿಚಾರವಾಗಿ ಶುಂಭನಿಗೆ ಹೇಳುವರೆ ಸೂಕ್ತ ವ್ಯಕ್ತಿ ಈತನಾಗಿದ್ದಾನೆ. ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾ ದೃಷ್ಟಿಯನ್ನು ಬೀರಿದ್ದೇನೆ. ದೇಹ ನಡುವುದಕ್ಕೆ ಪ್ರಾರಂಭಿಸಿತ್ತು. ಧೈರ್ಯ ಎನಗಿಲ್ಲ. ಯಾಕೆ ಈಗ ಆಯ್ತು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರ ಹೊಗಳಿ ಹೇಳುತ್ತಿದ್ದಂತೆ ನನ್ನ ಕಡೆಗೆ ಓರ ದೃಷ್ಟಿ ಒಂದನ್ನು ಬೀರಿ ಕಿರುನಗೆಯ ಒಂದು ಸೂಚಿಸಿದಳಪ್ಪ. ಆ ನಗನು ಕಂಡಾಕ್ಷ ಏನಾಯ್ತೋ ನಾನು ಅರಿವಿ. ತಲೆ ತಿರುಗಿ ದಪ್ಪನೆ ಭೂಮಿಯ ಮೇಲೆ ಬಿದ್ದೆ. ಭೂಮಿನ ಆಧರಿಸಿ ಮೆಲ್ಲಗೆ ಎತ್ತು ನೋಡಿದ್ರು ನಾನು ಭೂಮಿ ಮೇಲೆ ಇದ್ದೇನೆ. ನಾನು ಸಾಕಿದ್ದೇನೆ, ನಾನು ಬದುಕಿದ್ದೇನೆ. ನನ್ನನ್ನು ಕೊಂದವರು ಯಾರು? ನನ್ನನ್ನು ಬದುಕಿಸಿದವರು ಯಾರು? ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳಾಗಿರುವ ಇವಳೇ ಕೊಲ್ಲುವುದಕ್ಕೂ ಸಮರ್ಥನು, ಸಂರಕ್ಷಿಸುವುದಕ್ಕೂ ಸಮರ್ಥನು. ನಮ್ಮ ದೊರೆಯಾಗಿರುವ ಶುಂಭಾಸುರನ ಬಗ್ಗೆ ಎಲ್ಲಾ ವಿಚಾರ ಹೊಗಳಿ ಹೇಳುತ್ತಾ ಇದ್ದೆ. ಆದ್ರೆ ನನಗೇನು ಉತ್ತರ ಸಿಕ್ಕಿದ್ದಿಲ್ಲ. ನನ್ನ ದೊರೆ ಕಾಯುತ್ತಾ ಇರಬಹುದು. ನನ್ನ ಹುಡುಗಿಯನ್ನು ಕರೆಕೊಂಡು ಬರ್ತಾನೆ, ಸುಗ್ರೀವ ಕರೆಕೊಂಡು ಬರ್ತಾನೆ. ಎಷ್ಟು ಆಸೆಯಲ್ಲಿದ್ದರೂ ಏನು ನನಗೆ ಉತ್ತರವೇ ಸಿಕ್ಕಿದ್ದಿಲ್ಲ. ಮತ್ತೆ ಕರ್ಕೊಂಡು ಹೋಗುದು ಹೇಗೆ? ಏನೇ ಆಗಲಿ, ಕೊಲ್ಲುವುದಾದರೆ ಕೊಲ್ಲಲಿ, ಬದುಕಿಸುವುದಾದರೆ ಬದುಕಿಸಲಿ. ಅವಳ ಪಾದಕರಿಗೆ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ, ನಗಬೇಡ, ಬಾಳಾಗಬೇಡ. ಇನ್ನೊಮ್ಮೆ ಕೊಲ್ಲುವೆ ಅಮ್ಮ. ನನ್ನ ಮಾತುಕೊಳ್ಳುವುದಕ್ಕೆ ಅಸಹ್ಯವಾಗಿರಬಹುದು. ನನ್ನ ಇಚ್ಛೆ ಈ ಮಾತುಗಳು ನಾನು ಆಡಿದವನಲ್ಲಮ್ಮ. ನನ್ನ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತನ್ನೇ ಆಡಿದ್ದೇನೆ. ಅಮ್ಮ, ಕೋಪಗೊಳ್ಳಬೇಡಮ್ಮ, ನನ್ನಲ್ಲಿ ಕ್ಷಮಿಸಬೇಕಮ್ಮ, ಕ್ಷಮಿಸಬೇಕು. ಮತ್ತೊಮ್ಮೆ ಮಗನೊಮ್ಮೆ ಬೇಡುತ್ತಿದ್ದೇನಮ್ಮ. ನಿನ್ನನ್ನು ಸಂತಾನ ಮೂಲಕ ಕರ್ಕೊಂಡು ಹೋಗುವುದಕ್ಕೆ ಬಂದವಮ್ಮ. ಏನೋ ಶುಂಭಾಸುರಿಗೆ ಉತ್ತರವ ಬಾಲ್ಯದಲ್ಲಿ ಸಮರ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡೆ, ಪ್ರವೀಣೆನಿಸಿದೆ. ಅಭಿಮಾನದ ಮಾತೊಂದಾಡಿದ್ದೇನೆ. ಯಾವತ್ತ ನನ್ನಲ್ಲಿ ಕತ್ತಿ ಕಾಳಗವನ್ನು ಮಾಡುತ್ತಾನೋ ಆತನನ್ನೇ ವರಿಸುತ್ತೇನೆ ಎಂಬುದಾಗಿ. ಇದು ನನ್ನ ಪಣದ ವಿಚಾರ. ಬಂದಿರುವುದು ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕಾಗಿ. ನಿನ್ನ ಸಂತಾನವನ್ನು ಸಮರ ಸನ್ನದ್ಧನಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮನಿ ಶುಂಭನಲ್ಲ, ರಣ ಕಂಜುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನಿಗೆ ತಿಳಿಸು. ನಿನ್ನನ್ನು ಗೆದ್ದುಕೊಂಡು ಮದುವೆ ಆಗಬೇಕು. ನಿನ್ನನ್ನು ಗೆದ್ದುಕೊಳ್ಳುವವರು ಈ ಭೂಲೋಕದಲ್ಲಿ ಯಾರಿದ್ದಾರಮ್ಮ? ಯಾರು ಸಾಧ್ಯಲ್ಲಮ್ಮ. ನೀನು ಆಡಿದ ಮಾತನ್ನೆಲ್ಲ ಹೋಗಿ ಅರಗುತ್ತೇನೆ. ಅವರ ಇಚ್ಛೆ ಏನು ಅದರಂತೆ ಮಾಡಲಿ. ಅಮ್ಮ, ಕೋಪಗೊಳ್ಳಬೇಡ ಅಮ್ಮ. ಆಡಿದವರಿಗೆ ಎರಿಕೊಳ್ಳುತ್ತಿದ್ದೇನೆ. ನನ್ನಲ್ಲಿ ಅಪರಾಧ ಇದ್ದರೆ ಕ್ಷಮಿಸಬೇಕು. ನಿನ್ನನ್ನು ಕಂಡ ಮೇಲೆ ನನಗಿದು ಯಾವುದು ಬೇಕಾಗಿಲ್ಲ. ನನಗೊಂದು ಮೋಕ್ಷವನ್ನು ಕರುಣಿಸುವುದು ಮತ್ತೊಮ್ಮೆ ಮಗದೊಮ್ಮೆ ಬೇಡುತ್ತಿದ್ದೇನೆ. ಸುಗ್ರೀವ, ಇನ್ನು ಮುಂದಕ್ಕೆ ದೇವಿ ದೂತನಾಗು. ಯದ್ಭಾವಂ ತದ್ಭವತಿ.
ಮೈತ್ರಿಗಳನ್ನು ಸಂತಾನ ಮುರಿದು ಸಂಗ್ರಾಮವನ್ನೇ ಬಯಸಿದಲೆ ಎಳೆದು ರಾಕ್ಷ
ಆಗಿದ್ದು ಚಂಡಾಡಿದರಂತೆ ದುಷ್ಟೇ. ಇನ್ನು ಮುಂದೆ ಯಾರನ್ನು ಕೂಡ
ಸಹಿಸಲಾರೆ. ಮಣಿಯ ತವರಿಯಾರಿ ನಾನೇ ಸಾಕ್ತೇನೆ. ಮಾತು ಏನಂತ ವಿಶೇಷ? ಕದಂಬಾವಳದಲ್ಲಿ ಅತಿ ಕೆಲವೇದ ನಾರಿಯೋರ್ವಳಿದ್ದಾಳೆ ಎಂಬುದಾಗಿ ಒಳ್ಳೆಯ ವಿಚಾರ. ಈ ವಿಚಾರಕ್ಕೆ ಆಡಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನ ನೀನು ಮದುವೆ ಆಗುವುದಕ್ಕಾಗಿ ಹೌದು. ಮುಂದೇನು ಕಥನ? ಸಂತಾನಕ್ಕಾಗಿ ಸುಗ್ರೀವನನ್ನು ಕರೆಕೊಟ್ಟೆ. ಏನಾಯ್ತು ಸಂಧಾನ? ಸಂಧಾನ ಮುರಿಯಿತು, ಸಂಗ್ರಾಮವೇ ಬದ್ಧವಾಯ್ತು. ಸಮರಾಪೇಕ್ಷೆಯಿಂದ ಮುಂದುವರಿಯುತ್ತಾ ಇದ್ದಾಳೆ. ನೀನೇನು ಮಾಡಿದೆ? ಧೂಮ್ರಾಕ್ಷರನ್ನು ಕಳುಹಿಸಿದೆ. ಸಂಧಾನ ವ್ಯರ್ಥವಾದ ಮೇಲೆ ಧೂಮ್ರಾಕ್ಷರನ್ನು ಕಳುಹುವ ಅಗತ್ಯ ಏನಿತ್ತು? ಆಕೆಯನ್ನು ಎಳೆದು ತರುವುದಕ್ಕಾಗಿ ತಂದರೆ ಹುಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರ ಮರಣವಾಯಿತು. ಆಮೇಲೆ ಚಂಡ ಮುಂಡರನ್ನು ಕರೆಕೊಟ್ಟೆ. ಪರಿಣಾಮ ಕಾಣಿಯಾಗಿ ಅವರು ಚಂಡಾಡಿದ್ದಾಳೆ. ಚಂಡ ಮುಂಡರೊಳಗಿರೆ ಪ್ರಭು. ಈಗ ಯಾವ ತೀರ್ಮಾನದ ಮೇಲೆ ಹೊರಟು ನಿಂತಿರುವೆ? ಸೊಕ್ಕಿನ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆಯೇ?
ಆಡುವಂತಹ ಮಾತನ್ನು ಕೇಳುವಷ್ಟು ವ್ಯವಧಾನವನ್ನು ತಂದುಕೊಂಡೇ ಅಲ್ಲ ಪ್ರಭು. ಮೊದಲಾಗಿ ಶಿರವನ್ನು ಬಾಗಿದ್ದೇನೆ. ದಿಕ್ಕು ದಶೆ ಇಲ್ಲದೆ ಬಳಲುತ್ತಿದ್ದ ದಾನವರಿಗೊಂದು ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧನಾದವ ನೀನು. ಲೋಕೋತ್ತರವಾದಂತಹ ಕೀರ್ತಿಯನ್ನು ಒದಗಿಸುವಲ್ಲಿ ಕೇವಲ ನಿನ್ನೊಬ್ಬನ ಅಪೇಕ್ಷೆ ಇದ್ದದ್ದಲ್ಲ, ಹೆತ್ತಬ್ಬೆಯಾದಂತಹ ಧನುದೇವಿ ಒಂದು ಕಾಲದಲ್ಲಿ ಅಸುರರಿಗೆಲ್ಲ ಮಾತೆ ಸ್ವರೂಪಿಣಿಯಾಗಿ ಕಾಣಿಸಿಕೊಂಡವಳು. ಅಂತ ಮಹಾಮಾತೆ ಮಹತ್ತರವಾದಂತಹ ಕನಸಿನ ಗೋಪುರವನ್ನೇ ಇರಿಸಿ ಕಾಲವನ್ನು ಕಳೆದರಂತೆ ವೀರಾಧಿವೀರರನ್ನು ಪಡೆಯಬೇಕು. ಆ ಮೂಲಕವಾಗಿ ದಾನವರ ಶ್ರೇಯೋಭಿವೃದ್ಧಿಯನ್ನು ಕಾಣುತ್ತಾ ವಿಶಾಲವಾದಂತಹ ಶೋಣಿತಾಪುರದಲ್ಲಿ ಕಾಲವನ್ನು ಕಳೆಯಬೇಕು. ಅವರ ಅಪೇಕ್ಷೆ ಕನಸಿನ ಪ್ರಕಾರ ಶುಂಭ ನಿಶುಂಭರಾದಂತಹ ನಿಮ್ಮೀರ್ವರ ಜನನವಾಯಿತು. ಹುಟ್ಟಿನ ಹಿನ್ನೆಲೆಯನ್ನು ಅರಿಯದೆ ಉದ್ದೇಶವನ್ನು ತಿಳಿಯದೆ ಯಾವಾತ ಮುಂದುವರಿಯುತ್ತಾನೋ ಅವ ಜೀವನದಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾನೆ. ಯಾರು ದೃಢಮಾನಸನು ವೃತ್ತಿಯನ್ನು ಕಳೆದುಕೊಳ್ಳದೆ ಮುಂದುವರಿಯುತ್ತಾನೋ ಅವ ಜೀವನಕ್ಕೊಂದು ಬದ್ಧತೆಯನ್ನು ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಲೋಕದಲ್ಲಿ ತಾನಾಗಿಯೇ ಮುಂದೆ ಬರ್ತಾನೆ ಪ್ರಭು. ಈ ಪ್ರಪಂಚದಲ್ಲಿ ನೀನೊಂದು ವ್ಯಕ್ತಿಯಾಗಿ ಬಾಳಿದ್ದನ್ನು ನಾವು ಕಾಣಲಿಲ್ಲ. ಒಂದು ಮಹಾಶಕ್ತಿ ಎನಿಸಲ್ಪಟ್ಟವ, ಅಸುರರಿಗೆಲ್ಲ ಶಕ್ತಿ ಸ್ವರೂಪಿಣಿಯಾಗಿ ಈ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದೆಯಾ. ಇದನ್ನೆಲ್ಲ ಕಾಣುವಾಗ ಆಪ್ಯಾಯಮಾನವಾದಂತಹ ಆನಂದವಾಗುತ್ತಾ ಇದೆ. ಆದ್ರೆ ಬಹು ವಿಚಿತ್ರವಾದಂತಹ ನಡೆಯನ್ನು ಕಾಣುವಂತಹ ಒಂದು ದುರ್ಯೋಗ ನಮ್ಮ ಪಾಲಿಗೆ ಬಂದು ಹೋಯಿತಲ್ಲ. ಸಾಮಾನ್ಯ ಕುಸುಮ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯೊಬ್ಬಳ ಬಯಕೆಯಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ವಹಿಸಿದರೆ ಅಪರಾಧ ಏನೂ ಅಲ್ಲ. ಬೇರೆಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ನಾರಿಯವರನ್ನು ನೋಡಿ ಅವಳನ್ನು ಮದುವೆಯಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಅಂತಹ ಅವಕಾಶಗಳು ನಿನ್ನ ಕಾಲಿಗೆ ಲಭ್ಯವಾದರೂ ಕೂಡ ಕಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ವೆಚ್ಚಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ವರಬಲವನ್ನು ಸಂಪಾದನೆ ಮಾಡಿದಂತಹ ಮಹನೀಯ ನೀನು. ನಿನ್ನ ಮನಸ್ಸು ಎಷ್ಟು ವಿಶಾಲ ಅನ್ನುವುದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಪಡೆದಂತಹ ವರಬಲ ಅದನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಕಾಲಕ್ಕೆ ಕಾಮಿನಿಯೊಬ್ಬಳು ಬೇಕು ಅಂತ ನಿನಗೆ ಆಗ್ಲಿಲ್ಲ. ಕಾಮನ ಬಾಧೆ ಇರಲಿಲ್ಲ. ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಆಲೋಚನೆ ಮಾಡು. ಪ್ರತ್ಯಕ್ಷವಾಗಿ ಹೆಣ್ಣೋರ್ವಳನ್ನು ನೋಡಿ ಅವಳ ರೂಪಲಾವಣ್ಯಕ್ಕೆ ಮನಸ್ಸು ಹೊತ್ತು ಅವಳನ್ನು ಬಯಸಿದರೆ ಅಪರಾಧ ಅಂತ ಯಾರು ಹೇಳುವುದಿಲ್ಲ. ನೀನು ಬಯಸಿದ್ದು ಯಾರನ್ನು ಪ್ರಭು? ಚಂಡ ಮುಂಡರ ಹೇಳಿಕೆಯನ್ನು ಕೇಳಿಸಿಕೊಂಡಂತ ನೀನು ಮೋಹಪರವಶನಾದೆಯಾ? ದೂರದ ಕದಂಬವನದಲ್ಲಿದ್ದುಕೊಂಡು ಹೆಣ್ಣು ನಿನ್ನ ಮನವನ್ನು ಸೇರಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮೋಕ್ಷಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳನ್ನು ಪಡೆಯಬೇಕು ಅನ್ನುವಂತ ಇಚ್ಛೆಯಿಂದ ಹೊರಟೇ ಎಂದಾದ್ರೆ ಸ್ಪಷ್ಟವಾಗಿ ಹೇಳುತ್ತಾ ಇದ್ದೇನೆ, ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ, ಒಬ್ಬಳಾಕೆ ಪರವನಿತೆ ಆಗಿರ್ಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಅಯ್ಯೋ, ಕದಂಬಾವನಲ್ಲಿದ್ದ ಹೆಣ್ಣಿನ ಬಗ್ಗೆ ಚೆನ್ನಾಗಿ ಅರಿತವನಿದ್ದೇನೆ. ಏನು ಹಾಗಂತ ಅವಳ ಬಗ್ಗೆ ತಿಳಿದದ್ದೇನು ಬಲ್ಲೆ? ಹೇಗೆ? ಆಕೆ ಒಬ್ಬಳು ಸಾಮಾನ್ಯ ತರುಣಿ ಅಂದ.
ನೀನು ನಡೆಯುತ್ತಿರುವಂತಹ ಪಥದಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆಯಾಯಿತು ಎಂದಾದ್ರೆ ಹೆಗಲ ಮೇಲಿರುವಂತಹ ಹೊರೆಯ ಜಾರಿ ಕೆಳಗೆ ಬೀಳುವುದಕ್ಕೆ ಸಾಧ್ಯತೆ ಇಲ್ವೇ? ಕದನ ಕಲಾಪವನ್ನು ಕೈಗಾಣಿಸುವಂತಹ ಉದ್ದೇಶದಿಂದ ರಥವನ್ನೇರಿ ಹೊರಟವ ನೀನು. ಒಬ್ಬಾತ ವ್ಯಕ್ತಿ ದೇಹವನ್ನು ಹೊತ್ತೊಯ್ಯುವಂತ ರಥವನ್ನು ಹೇಳ್ತಾನೆ ಅನ್ನೋದು ಪ್ರಧಾನ ಅಲ್ಲ, ಮತ್ತೆ ಮೊದಲಾಗಿ ಸಂಬಂಧವನ್ನು ನೋಡಲೇಬೇಕು. ನಮ್ಮವರಿಗೆ ಬೇಕಾಗಿ ಜೀವನದಲ್ಲಿ ಬದಲಾವಣೆ ಆಗಲೇಬೇಕು. ಈ ತನಕದ ಗಮ್ಯ ದಾನವರ ಉತ್ಕರ್ಷ ಉನ್ನತಿಯನ್ನೇ ಬಯಸ್ತಾ ಇದ್ದವ. ನಿನ್ನನ್ನು ಪ್ರಶ್ನಿಸುವಂತಹ ಅಧಿಕಾರ 3 ಲೋಕ ಬಿಡು 14 ಲೋಕದಲ್ಲಿ ಯಾರಿಗಾದ್ರೂ ಇದೆಯೇ ಪ್ರಭು? ನನ್ನ ಉತ್ಪನ್ನವನ್ನು ಉಂಡು ಬದುಕಿದಂತಹ ದೇಹ ಶಾಶ್ವತವಾದಂತಹ ಪದವಿಯನ್ನು ಪಡೆಯಬೇಕು ಅನ್ನುವಂತಹ ಉದ್ದೇಶದಿಂದ ನೀನು ಕೈಗೊಂಡಂತಹ ನಿರ್ಧಾರ ಶ್ಲಾಘನೀಯವಾದುದು. ಆದರೆ ಒಬ್ಬ ವ್ಯಕ್ತಿಯದ್ದಾದಂತಹ ಯೋಗ್ಯತೆಯನ್ನು ತಿಳಿಯುವುದು ಹೇಗೆ? ತಂದೆ ತಾಯಿ ಬಂಧು ಬಳಗ ಕುಲಗೋತ್ರ ಪರಿವಾರ ಪರಿಸರ. ಸುಗ್ರೀವನಲ್ಲಿ ಸೂಚ್ಯವಾಗಿ ಹೇಳಿದ್ದಾಳಂತೆ, ನನಗೆ ತಂದೆ ತಾಯಿಗಳು ಇಲ್ಲ, ಬಂಧು ಬಳಗ ಯಾರು ಅಂತಲೇ ಗೊತ್ತಿಲ್ಲ, ಕುಲಗೋತ್ರವನ್ನು ನೋಡುವುದಕ್ಕೆ ನಾನು ಹೋಗಲಿಲ್ಲ. ಹಾಗಿದ್ರೆ ಏನಿದರ ಅರ್ಥ? ಈ ಲೋಕದ ಸೃಷ್ಟಿಗೆ ಕಾರಣೀಕರ್ತಳು ಆಕೆ. ಲೋಕ ಅಳಿದ ಮೇಲೆ ಉಳಿಯತಕ್ಕವಳು ಜಗನ್ಮಾತೆ, ಇಚ್ಛಾಶಕ್ತಿ, ಪರಾಶಕ್ತಿ ಅನ್ನುವ ಹಾಗೆ ಸೂಚ್ಯವಾಗಿ ಹೇಳಿದ ಹಾಗಾಯ್ತು. ಆದ್ರೆ ನಮ್ಮೂರಿಗೆ ಮಾತ್ರ ಅರ್ಥ ಆಗ್ಲಿಲ್ಲ. ಆಲೋಚನೆ ಮಾಡು. ಗಂಡದೆಯ ಭಟರಿಗಾದ್ರೂ ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ರಾತ್ರಿ ಬಿಡು ಹಗಲಿನಲ್ಲಿ ಸಂಚಾರ ಮಾಡುವುದಕ್ಕೆ ಒಂದು ರೀತಿಯಾದಂತಹ ಒಂದು ಭಯ ಆವರಿಸಿರ್ತದೆ. ಆದರೆ ಅಂತಹ ಒಂದು ಗಾಢಾಂತಕಾರವಾದಂತಹ ಪ್ರದೇಶದಲ್ಲಿ ಅಂಬರದಿಂದಲೇ ಧರೆಗಿಳಿದಂತಹ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತ ಸುಧೆಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ಅವಳನ್ನು ಏನು ಅಂತ ಭಾವಿಸಿದೆ? ಇಲ್ಲ ಪ್ರಭು, ಮತ್ತೆ ನಾವು ಎಣಿಸಿದ ಹಾಗೆ ಸಾಮಾನ್ಯ ಒಬ್ಬಳಾಕೆ ಲೌಕಿಕಳು ಎನ್ನುವ ಹಾಗೆ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಲ್ಲ? ನಾವು ಭಾವಿಸಿದ್ದು ತರುಣಿ. ನೋಡುವುದಕ್ಕೆ ಅಂದವಾಗಿದ್ದಾಳೆ, ಅತಿಶಯವಾದಂತಹ ರೂಪವನ್ನು ಹೊಂದಿದಂತಹ ತರುಣಿಯೋರ್ವಳು ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಕದಂಬ ಕಾಂತಾರದಲ್ಲಿ ಮೆರೆಯುತ್ತಾ ಇದ್ದಾಳೆ ಎನ್ನುವಂತಹ ವಿಚಾರವನ್ನು ಚಂಡಮುಂಡರು ಹೇಳಿದ ಕ್ಷಣವೇ ನಿನ್ನ ಮನಸ್ಸು ಪರಿವರ್ತನೆಯಾಗುತ್ತಾ ಉಂಟು, ಬದಲಾವಣೆಯಾಗುತ್ತಾ ಉಂಟು. ಹಾಗಿದ್ದರೆ ಅವಳ ಕುರಿತಾದಂತಹ ಯೋಚನೆ ಎಷ್ಟು ಆಳವಾಗಿ ನಿನ್ನ ಮನಸ್ಸಿನಲ್ಲಿ ಬೇರೂರಿದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಅರ್ಥವಾಗಿದೆ. ನಾವು ಕೇಳಿಬಲ್ಲೆವು ಪ್ರಭು, ಈಗಿನ ವಿಚಾರ ಅಲ್ಲ, ಹಿಂದಿನ ಘಟನೆಯನ್ನೊಮ್ಮೆ ಸಿಂಹಾವಲೋಕನ ಮಾಡು. ಆದಿಯಲ್ಲಿ 3 ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾದಳಂತೆ, ಅವರಿಗೆ ಒಂದೊಂದು ಉದ್ಯೋಗವನ್ನು ನೇಮಿಸಿದಳಂತೆ. ಅವರೇ ಕೇಳಿಕೊಂಡಂತಹ ಕಾಲಕ್ಕೆ ಕಷ್ಟ ಬಂದಂತಹ ವೇಳೆಯಲ್ಲಿ ನಾನೇ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷಳಾಗಿ ಬಂದು ನಿಮಗೆ ಒದಗಿದಂತಹ ಕಷ್ಟವನ್ನು ದೂರೀಕರಿಸ್ತೇನೆ ಎನ್ನುವ ಹಾಗೆ ಅಭಯದಾನ ಮಾಡಿದ್ದಾಳಂತೆ. ನಾವು ಮಾಡುತ್ತಾ ಇರುವುದು ಅನ್ಯಾಯ ಧಿಕ್ಯದಿಂದಲೇ ಮೆರೆಯುತ್ತಾ ಇದ್ದೇವೆ. ಪಾತಾಳ ಭೂಲೋಕ ದೇವಧಾಮ ನಮ್ಮ ವಶವಾಗಿದೆ. ಹಾಗಾಗಿ ಈ ಕಾಲಕ್ಕೆ ದೇವತೆಗಳ ಮೊರೆಯನ್ನು ಕೇಳಿ ಧರೆಯಲ್ಲಿ ಕಾಣಿಸಿಕೊಂಡಂತಹ ಪಾವನ ಚರಿತೆ, ಪಾವನವಾದಂತಹ ಜೀವನವನ್ನು ಒದಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಆ ಮಹಾದುರ್ಗೆ ಕೌಶಿಕೆ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ. ಅಗೋಚರಳಾಗಿ ಕಾಲ ಕಳೆಯತಕ್ಕವಳು. ಹಾಗಾಗಿ ಈ ಸಂದರ್ಭದಲ್ಲಿ ತ್ರಿದರ್ಶಿಯನ್ನು ಪುರಿಯುವುದಕ್ಕೆ ಬಂದಂತಹ ಜಗನ್ಮಾತೆಯನ್ನು ಮದುವೆ ಸರಿಯಾಗಿ ಹಾಗಾದ್ರೆ ನಾನೇನು ಮಾಡಬೇಕು ಅದು ಹೇಳು. ನೀನು ಗಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲಿ ಬಡಮಡುತ್ತ ನಡೆದವಳ ಕಾರುಣ್ಯದಲ್ಲಿ ದಾರಿಯಲ್ಲಿ ಜಡಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಬಾಳು. ಜಡಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಬಾಳು. ಬಿಡು ಬಿಡು ಮೂರ್ಖತೆಯ ರಾಮಗಣಬೇಡ ಪ್ರಭು. ಭ್ರಮೆಗೆ ಒಳಗಾದವನಿಗೆ ಒಳಿತು ಕೆಡುಕನ್ನು ಯೋಚಿಸುವಂತಹ ಮತಿಯನ್ನೇ ಒಂದೊಮ್ಮೆಗೆ ಕಳೆದುಕೊಳ್ಳಬೇಕಾದಂತಹ ದುರ್ಯೋಗ ನಿರ್ಮಾಣವಾಗ್ತದೆ. ಆಲೋಚನೆ ಮಾಡು. ಈ ಲೋಕದಲ್ಲಿ ತಿಳಿದವನನ್ನು ಬುದ್ಧಿವಂತ ಎನ್ನುವ ಹಾಗೆ ಪ್ರಾಜ್ಞರು ಕೊಂಡಾಡಿದ್ರು, ತಿಳಿಯದೇ ಇದ್ದವನನ್ನು ಹೆಡ್ಡ ಎನ್ನುವ ಹಾಗೆ ಗುರುತಿಸಿದ್ರು. ಒಬ್ಬಾತ ತಿಳಿದವನ ಹಾಗೆ
ವರ್ತಿಸ್ತಾನೆ ಎಂದಾದ್ರೆ ಅವನನ್ನು ಮೂರ್ಖರ ಸಾಲಿಗೆ ಸೇರಿಸಿದ್ದಾರೆ. ಮೂರ್ಖವಾದವನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಾವನು ಸಫಲತೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದಿರಿಸಿದಂತಹ ಹೆಜ್ಜೆಯನ್ನು ಹಿಂದಕ್ಕೆಳೆದವು ಎಂದಾದ್ರೆ ಲೋಕದಲ್ಲಿ ಅಪವಾದ ಅಪಹಾಸ್ಯಕ್ಕೆ ಈಡಾಗ್ತೇವೆ ಅನ್ನೋ ಆತಂಕ ಅನವರತ ನಿನ್ನ ಮನಸ್ಸಿನಲ್ಲಿ ಕಾಡುತ್ತಾ ಇರಬಹುದು. ನಮಗೆ ಹೇಳಿಕೊಡುವವರು 1000 ಮಂದಿಗಳಿದ್ದಾರೆ. ನಡೆಯುವಾಗ ಎಡವಿ ಬೀಳುವುದು ಸಾಮಾನ್ಯ, ಆದರೆ ದೊಡ್ಡದಾದಂತಹ ಪ್ರಪಾತ ಇದೆ ಎನ್ನುವ ಹಾಗೆ ಬುದ್ಧಿವಂತನವರವನ ಮನಸ್ಸಿಗೆ ಬಂತು ಎಂದಾದ್ರೆ ಬಲವಾದಂತಹ ಹೆಜ್ಜೆಯನ್ನು ಊರುವಾಗಲೇ ಮನಸ್ಸುಳ್ಳವನಾಗಿ ಆ ಕುರಿತಾಗಿ ಯೋಚಿಸಿಯೇ ಮುಂದುವರಿಯುತ್ತಾನೆ. ಹಾಗಾಗಿ ಈ ಸಮಯದಲ್ಲಿ ನೀನು ಶಾಶ್ವತವಾಗಿ ಸ್ಥಿರವಾಗಿ ಶೋಣಿತಾಪುರದ ಪೀಠದಲ್ಲಿ ವಿರಾಜಮಾನನಾಗಿರಬೇಕು ಅನ್ನುವಂತ ಅಪೇಕ್ಷೆ ಅಶ್ವತ್ಥರ ಸದಾಕಾಲ ನಾವು ಹೊಂದಿದ್ದೇವೆ ಪ್ರಭು. ಬಂದವಳು ಜಗಜ್ಜನನಿ ಆದಿಮಾಯಾದೇವಿ ಅನ್ನೋದು ಸ್ಪಷ್ಟತಾನೇ. ಹಾಗಾಗಿ ಅವಳ ಕಾರುಣ್ಯಕ್ಕೆ ಒಳಗಾಗಿ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ ಎನ್ನುವ ಹಾಗೆ ನನ್ನ ಅಭಿಪ್ರಾಯ. ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಅಪ್ರಿಯವಾದರೂ ಸ್ವೀಕರಿಸುವಂತ ಮನ ಮಾಡಬೇಕು. ಪರಿಣಾಮದಲ್ಲಿ ಫಲವನ್ನು ಕಾಣುವುದಕ್ಕೆ ಸಾಧ್ಯತೆ ಉಂಟು. ಯೋಚನೆ ಮಾಡ್ತೇನೆ ಹೇಳಲೇ. ಅವಳ ಕೈ ಹಿಡಿಯುವ ಯೋಚನೆ ಬೇಡ. ನಮ್ಮವರ ಉದ್ಧಾರಕ್ಕೆ ಬೇಕಾಗಿ ಆ ಜಗದಂಬಿಕೆಯೇ ಉಳಿಸುವಂತ ಈಗ ಯಾರಿದ್ದಾರೆ ಎಲ್ಲ ಬರಿದಾದ ಅದರ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಅಯ್ಯ ಏನು ಬಂದವಳು ಯಾರು ಅನ್ನೋದು ಚೆನ್ನಾಗಿ ಅರಿತವನಾಗಿದ್ದೆ. ಮಹಾದೇವಿ ಪ್ರಭು ಅವಳಾಗಿದ್ರು ಕೂಡ ಮಹಾದೇವನು ನಾನಿರುವ ಇನ್ನು ಯಾವುದು ಹೆಣ್ಣಿನ ಕಾಲಿಗೆ ಬೀಳುವುದೇ ಇಲ್ವೇ ನೀನು? ಬಿದ್ದಿದ್ದೇನೆ. ಯಾರದ್ದು? ಎತ್ತವೆಯ ಕುರಿತು. ಇವಳು ಲೋಕದವೇ. ಲೋಕದವೇ ನಿನಗಾದಿತ್ತು, ನನಗೆಲ್ಲ. ಲೋಕಕ್ಕೆ ತಂದ ನಾನಿರುವಾಗ ಇನ್ನು ಯಾರೋ ತಾಯಿ. ಹಾಗಾಗಿಯೇ ಹೊರಟವು. ಸತ್ಯ ಯಾವಾಗಲೂ ಎರಡಿರಕೂಡದು, ಒಂದೇ ಇರಬೇಕು. ಎಲ್ಲಾ ಕಾಲದಲ್ಲಿ ಉದ್ವೇಗ ಸರಿಯಾಗ್ತದೆ. ಯಾವುದೇ ಒಂದು ವಸ್ತು ಆಗಿರಲಿ, ಏನು ಯಾವನೇ ಒಬ್ಬ ವ್ಯಕ್ತಿ ಆಗಿರಲಿ, ಮೂಲ ಶೋಧನೆ ಅನ್ನೋದು ಬೇಕು. ಶೋಧನೆ ಉಂಟಿರುತ್ತ ಬೀಜ ಎಲುಬಿನ ಅಂದರದ ಮೇಲೆ ಮಾಂಸದ ಒದಿಕೆ ಆದದ್ದು. ನಮ್ಮ ವಿಚಾರ ಬದಿಗೆ ಒಮ್ಮೆ ಸಾವಿರದ ಬಗ್ಗೆ ಯೋಚನೆ ಮಾಡಿ. ಮಾತನಾಡುವ ಮುಂದೆ ಬಂದ್ರೆ ಅಲ್ಲಿಗೆ ಕಥೆ ಹಾಕೇನು? ಸಾವಿರ ಮಂದಿ ನನಗೆ ಬುದ್ಧಿ ನಿನ್ನಕ್ಕಿಂತ ಮೊದಲು ಹುಟ್ಟಿದವ ನಾನು. ನಿನ್ನ ನಾನು ಸಾಕಿದವ, ನೀ ಮುದ್ದಾಯಿದವ ನಾನು. ನೀನಲ್ಲ ಬೀಜ. ಈ ಜಗವನ್ನು ಕಡೆಗುಟ್ಟಿಸಿ ನಡುಗಿಸಿದ ಶುಂಭ ಎಂತದ್ದು. ಅವಳು ಯಾರು ಅನ್ನೋದು ಚೆನ್ನಾಗಿ ಅರ್ಥ ಇದ್ದಾನೆ. ಹಾಗಾಗಿ ಸುಗ್ರೀವ ಹೋದವ ಹಿಂದೆ ಬಂದ, ಧೂಮ್ರಾಜ್ಞೆ ಹೋದವ ಹಿಂದೆ ಬರಲಿಲ್ಲ. ಹೌದಾ? ಚಂಡ ಮುಂಡರು ಮಣ್ಣಲ್ಲಿ ಮಣ್ಣಾಗಿ ಹೋದ. ಹಾಗಾಗಿ ನಾವು ಹೋಗಿ ಹಿಂದೆ ಬರ್ತೇವೆ ಅಂತ ಏನು ವಿಶ್ವಾಸ? ಅದೇ ನನಗೆ ಗೊತ್ತಾದ ವಿಷಯ. ಹೋದವರು ಯಾರು ಕೂಡ ಇಲ್ಲಿಗೆ ಬರಲಿಲ್ಲ, ಮರಳಿ ಬರಲಿಲ್ಲ. ನಿನಗೆ ಒಂದು ಭಯ ಅನ್ನೋದು ಭೂತ ನಿನಗೆ ಆವರಿಸ್ತಾ ಉಂಟು. ಹೇಳಿಕೊಡು. ಎಂತದ್ದು? ಮುಚ್ಚ. ಮಾತಾಡಿದಾಗ ಅವಕಾಶ ಕೊಟ್ಟರೆ ಬಹಳಷ್ಟು ಮಾತಾಡ್ತಾ ಇದ್ದೆ. ಇದು ಬಂದವರಿಗೆ ಗೊತ್ತುಂಟು ನನಗೆ. ಹಾಗಾಗಿ ನೀನಲ್ಲಿ ಹೇಳ್ತಾ ಇದ್ದೆ, ಹೋಗು. ಆಕೆ ನೀ ಹೇಳುತ್ತಾ ಆಗುದಿಲ್ವೋ? ಪ್ರಾಣ ಹೇಳಿಲ್ಲ. Oh,
ಮಾತಿಗೆ ಬೆಲೆ ಉಂಟಲ್ವಾ? ಕಾಲದಲ್ಲಿ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದಂತ ಧೀಮಂತ ನಾಯಕ ಅಂದು ನಾನು ಮೆಚ್ಚಿದವ ನಿನ್ನನ್ನು. ಆವಾಗ ಅನುಮಾನ ಮೂಡ್ಲಿಲ್ಲ. ಇಲ್ಲ, ನೀನೇ ಹೇಳ್ತಾ ಬಂದೆ ಕಲಿ ರಕ್ತ ಬೀಜ ಅವತ್ತ ಬಿರಿದು ಕೊಟ್ಟವ ನಿನಗೆ. ಅದೇ ನಾಲಗೆಯಿಂದ ಹೇಳಿಬಿಟ್ಟೆಯಲ್ಲ. ನೀನು ಈ ರೀತಿಯಿಂದ ನಿನ್ನ ದಾರಿ ಉಂಟಲ್ವಾ? ಅದಕ್ಕೆ ನಾನು ನಾನು ರಣ ಹೇಳಿಯೇ, ಹೌದು, ನಾನು ಅನ್ನದಂಶಿಯೇ. ಮತ್ತೆ ಏನು? ನಾನು ಜೀವ ಕಳ್ಳರ ಸಾಲಿಗೆ ಸೇರಿದವರೇ. ಯಾವ್ದಕ್ಕಾಗಿ? ನಿನಗೆ ಸಾಕಂತೆ ಮತ್ತೆ ನನಗೆ ಬೇಕಾ ಹೇಳು? ನಿನ್ನೆ ಮನ ನಿಶ್ಚಯದಿಂದ ಆದ ಮೇಲೆ ನಿನಗಿತ್ತ ಮೊದಲು ತಲೆ ಕೊಡಬೇಕಾದವ ನಾನು. ಹೋಗುವೆ ಕದಮ್ಮ ಮನಕ್ಕೆ, ಮಾಡುವೆ ಯತ್ನ, ಮಾತ್ರ ದಯವಿಟ್ಟೆ ಒಡೆಯನಪ್ಪಣೆಯನ್ನು ಹೊಂದಿದೆ. ಬಿಟ್ಟ ಬಾಣೋಪದಿಯಲ್ಲಿ ನೇರವಾಗಿ ಅರಣ್ಯ ಪ್ರವೇಶ ಮಾಡಿದೆ. ಹೊಸದಾದ ತನಕ್ಕೆ ಬಂದಂತ ಅನುಭವ ಆಗ್ತಾ ಇದೆ ನನಗೆ. ನಾವು ಇಲ್ಲಿಗೆ ಬರೋದು ಪ್ರಥಮ ಏನೂ ಅಲ್ಲ, ಎಷ್ಟು ವರ್ಷದಿಂದ ಬರ್ತಾ ಇದ್ದೇವೆ. ಆದರೆ ಇಂತಹ ಒಂದು ಬದಲಾವಣೆ ಪರಿವರ್ತನೆ ನಾವು ಎಂದು ಕಂಡವರಲ್ಲ. ಸುತ್ತ ನೋಡಿದರೆ ಬೆಳಕು. ಎಲ್ಲಿಂದ ಬಂತಪ್ಪ ಈ ಪ್ರಕಾಶ? ಈ ಮೊದಲು ಇಷ್ಟು ಬೆಳಕಿರ್ಲಿಲ್ಲ. ಹಾಗಿದ್ರೆ ಏನು? ಇಲ್ಲಿ ಒಬ್ಬಳು ಮಹಾಮಾತೆ ನೆಲೆಯಾಗಿದ್ದಾಳೆ ಅನ್ನೋದು ಸ್ಪಷ್ಟ. ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತ ಬೀಜ ಮುಂದುವರಿ ಮುಂದುವರಿ ಮಹತ್ತರವಾದಂಥ ಚೇತನಕ್ಕೆ ತಲೆಬಾಗು. ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಇದು ಶ್ರೀದೇವಿಯ ಕಾರಣೀಕ. ಅದೇ ನಿಜವೆಂದಾದರೆ ಅವಳನ್ನೊಮ್ಮೆ ಕಣ್ಣಾರ ಕಾಣುವಂತ ಸೌಭಾಗ್ಯ ರಕ್ತ ಬೀಜಾಸುರನ ಪಾಲಿಗೆ ಒದಗಿ ಬಂದಿದೆ ಎಂದಾದರೆ ನೋಡೋಣ. ಆ ಮೂಲವನ್ನೇ ಶೋಧಿಸುತ್ತೋ ಮುಂದುವರಿಯುತ್ತೇನೆ. ಅರೆಗಳಿಗೆ ಈ ಲೋಕವನ್ನೇ ಮರೆತು ಬಿಟ್ಟೇನಲ್ಲ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಅನ್ನೋದನ್ನು ಕೇಳಿದ್ದೇನೆ.
ಅಂತಹ ಒಂದು ಸಮಾಧಾನ ಈ ಕ್ಷೇತ್ರದಲ್ಲಿ ಆಗಿ ಹೋಯ್ತೆ ನನಗೆ. ನೋಡಿದೆ ಸರಿಯಾಗಿಯೇ ನೋಡಿದೆ. ಕೇವಲ ಮಾಂಸಾಕ್ಷಿಗಳಿಂದ ನೋಡುವುದಲ್ಲ, ಬಗೆಗಣ್ಣನ್ನು ತೆಗೆದು ನೋಡಿದೆ ಎಂದಾದರೆ ಈಕೆ ಯಾರು, ಏನು, ಎಷ್ಟು ಅನ್ನುವುದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಆಕಾಶದಿಂದಲೇ ಧರಿಗಳಿದ ಬಂಗಾರದ ಉಯ್ಯಾಲೆ. ಯಾರಪ್ಪ ಗುಂಡಾರಣ್ಯದಲ್ಲಿ ಬಂಗಾರದ ಉಯ್ಯಾಲೆಯನ್ನು ಕೊಟ್ಟವಳು ಇವರಿಗೆ. ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ಸರ್ವವನ್ನು ತನ್ನಡೆಗೆ ಬೆಳೆಸಿಕೊಳ್ಳುವಂತಹ ಸಾಮರ್ಥ್ಯ ಇವಳಲ್ಲಿ ಸ್ಫುಟವಾಗಿದೆ ಅನ್ನುವುದು ಇವಳು ಕುಳಿತಂತಹ ಚಂದವನ್ನು ಕಾಣುವಾಗಲೇ ಅರ್ಥವಿಸಿಕೊಂಡೆ ನಾನು. ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ. ಜಗತ್ತಿಗೆ ಇವಳು ಒಡತಿಯಲ್ವೇ? ಹಿಂದಕ್ಕೆ ಮುಂದಕ್ಕೆ ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ನನಗೆ 3 ಲೋಕವನ್ನೇ ತೂಗಿದಂತ ಅನುಭವವಾಗಿ ಹೋಯಿತು. ಅಬ್ಬ, ಬಾಣಲು ಇವಳೇ, ಭುವಿಯಲ್ಲೂ ಇವಳೇ. ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನು ಹಾಗೆ ಗೋಚರಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರು 2 ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಪತಿಯಾದಂಥ ಅಗ್ನಿದೇವ ಹಣೆಯ ಮುರಳೆ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂ ದ್ವೀಪಕ್ಕೆ ಆಧಾರ ಸ್ತಂಭೆನಿಸಿರುವಂತಹ ಮೇರುಮಂದರ ಪರ್ವತಗಳು ಈಕೆಯ ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಕೆ ಧರಿಸಿರುವಂತಹ ಮಾಲಾ ಮೌಕ್ತಿಕಗಳಲ್ಲಿ ಕಂಗೊಳಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನಮಂತೆ ಇವಳಿಗೆ. ಕಾರ್ಮೋಡ ರಾಶಿಗಳೇ ಕೇಶರಾಶಿ. ಧನ್ಯನಾದೇ, ನನ್ನ ಜೀವನವೇ ಪಾವನವಾಯಿತು. ದೂರದಿಂದಲೇ ಇರುವುದಲ್ಲ, ಅಮ್ಮನ ಸನಿಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದ ಪುಂಡಲೀಕಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಮಹಾತಾಯಿಯ ಮುಖಾವಲೋಕನ ಮಾಡಿದೆ. ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂಥ ಒಂದು ನೋಟ? ಸ್ಪಷ್ಟವಾಯಿತು ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಜಗನ್ಮಾತೆ ಇವಳು. ರಾಕ್ಷಸರಾದಂತಹ ನಾವುಗಳು ಆ ಸೂರ್ಯ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕವಾಗಿ ಧರೆಯಲ್ಲಿ ಮಾಡಬಾರದಂತಹ ಅನ್ಯಾಯವನ್ನು ಎಸಗುತ್ತಾ ಇದ್ದೇವೆ. ಕನ್ನಡೆಯಲ್ಲಿ ಬಂಡರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ನಾವು. ಆದರೆ ಈಗ ಹಾಗಲ್ಲ. ಪೃಥ್ವಿ 3ರಲ್ಲಿ ನಮಗೆ ಒಂದು ಒಳ್ಳೆಯ ಸ್ಥಾನ ಮಾನ ಲಭಿಸಿದೆ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ. ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಎಷ್ಟೋ ಕಷ್ಟವನ್ನು ನಷ್ಟವನ್ನು ಅನುಭವಿಸಿದ್ದೇವೆ. ಆದರೆ ಒಡೆಯನಿಗೆ ಮಾತ್ರ ಅರ್ಥ ಆಗಲಿಲ್ಲ. ಅವನನ್ನು ಪ್ರಶ್ನಿಸುವಂತಹ ಅಧಿಕಾರ ನಮಗಿಲ್ಲ. ಭರವಸೆಯ ನುಡಿಗಳನ್ನಾಡಿ ಇತ್ತ ಕಡೆಗೆ ಬಂದಿದ್ದೇನೆ. ಹೋಗಿ ಕರೆ ತರ್ತೇನೆ, ಇಲ್ಲವಾದರೆ ಶಿರವನ್ನು ಒಪ್ಪಿಸ್ತೇನೆ. ಉಳಿವೋ ಅಳಿವೋ ತೀರ್ಮಾನಿಸಬೇಕಾದವರು ಜಗನ್ನಿಯಾಮಕಳಾದಂತ ಈಕೆ ಕುಳಿತಿದ್ದಾಳಲ್ಲ ಅಲ್ಲಿ. ಶಕ್ತಿ ಪ್ರದರ್ಶನ ಸಲ್ಲದೀಕೆಯ ಮುಂಭಾಗದಲ್ಲಿ ಭಕ್ತಿಗೆ ಒಳಿತಾಳಂತೆ. ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡ್ತಾರೆ. ಶುಂಭ
ಲೋಕಮಾತೆ ಚಂದ್ರಕಲಾಧರಿ ಶಿವಭಕ್ತನೋಹಿ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದಂತ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮ. ಅಮ್ಮ, ಕಣ್ಣುಗಳಲ್ಲಿ ನಿನ್ನ ಮೂರುತಿಯ ತುಂಬಿ, ಕಿವಿಗಳಲ್ಲಿ ನಿನ್ನ ಕೀರುತಿಯ ತುಂಬಿ, ನಾಲಗೆಯಲ್ಲಿ ನಿನ್ನ ನಾಮಾಮೃತವ ತುಂಬಿ, ಪಾದಬುಡದಲ್ಲಿ ನಾನೇ ತುಂಬಿ ಭಜಿಸುವುದಕ್ಕೆ ತೊಡಗಿದ್ದೇನೆ. ಏಳಾಂಕಣಿಭವದನೆಯಾಗಿ ನೀನು ರಾರಾಜಿಸುತ್ತಾ ಇದ್ದೀಯನ್ನುವಂತ ವರ್ತಮಾನ ನಮ್ಮೊಡೆಯನಾದಂತ ಶುಂಭಾಸುರನಿಗೆ ಲೋಕ ಸಂಚಾರಕ್ಕೆ ಹೋದಂತ ಚಂಡು ಮುಂಡರ ಒಂದು ಹೇಳಿದರು. ಇದನ್ನು ಕೇಳಿದ ಆ ಕ್ಷಣವೇ ನಿನ್ನನ್ನು ಮದುವೆ ಆಗುವಂತ ಇಚ್ಛೆವುಳ್ಳವನಾಗಿ ಅನೇಕ ಮಂದಿ ವೀರಾಧಿವೀರರನ್ನು ವನಕ್ಕೆ ಕಳುಹಿಸಿಕೊಟ್ಟ. ನೀನೊಂದು ಪಣವನ್ನು ಇರಿಸಿದೆಯಂತೆ. ಕತ್ತಿ ಕಾಳಗದಲ್ಲಿ ಜಯಿಸಿ ಮುಂದೆ ಬರುವ ಆತನನ್ನೇ ನಾವು ಮದುವೆ ಆಗ್ತೀವಿ. ಅಮ್ಮ, ಏರಿ ಯೌವನ, ಕೊಳ್ಳಿಗೊಂದು ಮರ ಹೆಣ್ಣಿಗೊಂದು ವರ, ಇದು ನಾವು ಮಾಡಿದ್ದೇನೂ ಅಲ್ಲ. ಹಾಗಿದ್ರೆ ಈ ಸಮಯದಲ್ಲಿ ಪ್ರಾಯ ಪ್ರಬುದ್ಧೇ ಆದಂತ ನಿನಗೆ ಒಬ್ಬ ಸರಿಯಾದಂತ ಗಂಡುಗಳಿ ದೊರಕಲೇಬೇಕು. ಅನ್ಯನಲ್ಲಮ್ಮ. ಶುಂಭಾಸುರ ಅದ್ವಿತೀಯವಾದಂತ ಅಪಾರವಾದಂತ ಯೋಗ್ಯತಾ ಸಂಪನ್ನ, 14 ಲೋಕದಲ್ಲಿ ಪ್ರಶ್ನಿಸುವಂತ ಅಧಿಕಾರ ಇಲ್ಲಮ್ಮ. ವರ್ತಮಾನ ಕಾಲದಲ್ಲಿ ತನುಜೇಶ ಅನ್ನುವಂತ ನೆಗಳತೆಯನ್ನು ಹೊಂದಿ ವಿಶಾಲವಾದಂತಹ ಶೋಣಿತಾಪುರದಲ್ಲಿ ಪ್ರಸ್ತುತ ಮೆರೆಯುತ್ತಾ ಇದ್ದಾನೆ. ಅವ ನಿನ್ನನ್ನು ಬಯಸಿದ್ದಾನೆ ಎಂದಾದ ಮೇಲೆ ಕರೆತರುವುದಕ್ಕಾಗಿ ಇದು ಹಲವು ಮಂದಿ ಬಂದಿದ್ದಾನೆ. ಅವರ ವಿಚಾರವನ್ನು ಬಿಟ್ಟು ಬಿಡನು. ಸಮರಾಪೇಕ್ಷೆಯಿಂದ ಮತ್ತೂ ಮುಂದುವರಿದೆ ಅಂತ. ನನ್ನಲ್ಲಿ ಯುದ್ಧ ಬಯಸಬಾರದು. ಭಕ್ತಿಯ ಮೂಲಕ ನಿನ್ನನ್ನು ಕೊಂಡಾಡಬೇಕು ಅನ್ನುವಂತ ಅಪೇಕ್ಷೆ ಆಶೋತ್ತರ ನನ್ನ ಮನಸ್ಸಿನ ಮೂಲೆಯಲ್ಲಿ ಬೇರೂರಿದೆ. ಅಮ್ಮ, ಬರುವಾಗ ಬರಿಗೈಯಲ್ಲಿ ಬಂದದ್ದಲ್ಲ, ಬಂಗಾರದ ರಥ ಸಿದ್ಧವಾಗಿದೆ. ಉಯ್ಯಾಲೆಯಲ್ಲಿ ಕುಳಿತದ್ದು ಸಾಕು. ಈ ಬಂಗಾರದ ರಥವನ್ನು ಏರಿದೆ ಎಂದಾದ್ರೆ ಇದರ ಹಿಡಿಕೆಗೆ ನಾನೇ ಹೇಳಿಕೊಡ್ತೇನಮ್ಮ. ಶೋಣಿತಾಪುರಕ್ಕೆ ವೈಭವದಿಂದ ಸಾಗೋಣ. ಪಾರಿಸುವಂತ ಮರಣ ಮೃದಂಗವನ್ನು ಬದಿಗಿರಿಸಿ, ಕೈಯಲ್ಲಿ ವರನ ಮಾಲಿಕೆಯನ್ನು ಧರಿಸಿ, ಶುಂಭನ ಕೊರಳಿ ದಿಕ್ಕಿ ವರಿಸಿ, ನಮಗೆಲ್ಲ ಸುಖವನ್ನು ಉಳಿಸಿ, ಇಳಿದು ಬಾ, ನಲಿದು ಬಾ. ಕೇವಲ ಸ್ತ್ರೀ ನಿಮ್ಮನ್ನೆಲ್ಲ ಕಳುಹಿಕೊಟ್ಟು
ಭಾಗವತರ ಮೈತವೆಗರಡು ಗಂಧ ಪರಿಮಳ ಪುಟ್ಟಾಪಿ ನಿಖಲ ಹಿರಿಯಾಕಳು ನಮ್ಮೊಂದು ಬತ್ತಿಂಚಿ ಸತ್ಯ ನಿಖಲ ಹಿರಿಯಾಕಲೆ ಬೆರಿ ಬತ್ತದ ಆನತರ ಪಣ್ಣ ನೆರೆ ಪತ್ತು ಬತ್ತೆ ಅದ್ದರು ಬದ್ದರು ಪತ್ತು ಕುಟುಂಬ ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನು ಬತ್ತಿಂಚಿ ಗಡಿ ಕರ್ಸದ ಬಲ್ಪು ಪುಟ್ಟಾಯನನ್ನು ಬಲ್ಪುಡು ಬಾಡ್ ನಿಖಲೆ ನೀ ಕಾಲೋಡದು ಬತ್ತಿ ಮೇಲ್ ಕಾಲು ಮುಟ್ಟದಾಲ ಒಡಕದ ಅಂತ ಲೆಕ್ಕ ಕಾಪಾಡದು ಬರುವೆ ಈ ಅಮೃತಗಳಿಗೆ ಪಾಡಿದಂಪ ವರದಂದ ಲೆಕ್ಕ ಕಡ್ತೀರ ಬಾಡಿಂದ ಲೆಕ್ಕ ಮೃತ್ಯುಪು ತಾಲಂದ ಲೆಕ್ಕ ದಸದೋಸ ಗಡಪರಾಜವು ಪಾರಾದು ಕೊಡ್ದು ನಿಖಲು ಪೋಯಿನೈಟೆ ಬತ್ತಿನೇಡು ದುಮ್ಮುಡು ಬೇಡ ಉಂಟುದು ಸಂಸಾರದ ಉಲ್ಲಾಸವನ್ನು ಪೇರೂರ್ ಕಾಲೇ ಕುರ್ಕಾರ್ದು ಕೊರ್ಪೆ ಕುರಿಂಚಿತ್ತಿ ಸೇವೆಯನ್ನು ಸಂತೋಷಡೊಪ್ಪೆಂಡೆ ಇಡೀ ಊರ್ಗು ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಲ್ತು ಕೊರ್ದು ನಾಲ್ಕಾರ ನಡೆಯಡ್ದು ರಡ್ಡುಗಾರ ನರಮಾಣಿ ಮುಟ್ಟ ಬತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಪಲಟು ಸುಖಮುಖದ ಸಾಧನೆ ಅನ್ನು ಉಂಡು ಮಲ್ತು ಕೊರ್ಪೆ ಎನ್ನು ಮಿತ್ತು ಭಕ್ತಿ ದೀನಗಳಿಗೆ ಅಪ್ಪೆ ಆದ ಸಿನಿಮೆರೆ ಕೊರ್ದು ತಮ್ಮಲೆ ಆದ ಬುದ್ಧಿ ನೀತಿಯನ್ನು ಪಣಂದು ಈ ಊರ್ನ ಪೂತ ಬಿತ್ತದ ಲೆಕ್ಕ ಕಾಪಾಡ್ದು ಕೊರ್ಪುನ ಬಾರ ಎನ್ನವು ಧೈರ್ಯ ಕೊರ್ಲ ಒಂದು ಭಕ್ತಿದ ಕೊರ್ನಂಚಿನ ಸೇವೆ ಒಪ್ಪ ಮುಲ್ಯರೆ ಆವಡ ಸಂತೋಷ ಅಂಡ್ ಅಪ್ಪೆ ಗುಂಜಿ ಪುರ್ಲ ರೀತಿದ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲ್ಗೆ ಪಾಡೊಂಡ ನನ್ನ ಮಿತ್ತಿಗೆ ನಿಂಕಲು ಪೋಪಿ ಸಾದಿ ಮಲ್ಪಿ ಉದ್ಯೋಗಡು ಒವೇ ರೀತಿದ ಅಡೆ ತಡೆ ಬರ್ಪಣ ಇತ್ತನ್ನಲ್ಲ ಎಂಕಲ ಮಾಯದ ಬಲೆನ ಬೀಜದ ಬರ್ಪಿ ದುರಿತನ್ನು ತಟ್ಟು ಪಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಗೊರ್ಪನೆ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡ ಮಲ್ತು ಗೊರ್ಪ ಪತ್ತೆಕ್ಕು ನೂದೆಕ್ಕು ಸಾವಿರ ನಡಪುಂಡೈತೆ ಸಾರ ನಡಪು ಜತ ಮಲ್ಲೆಟ್ಟೈತ ಒಂಜೇನು ಒಚ್ಚಿದೆತ್ತದ ಆ ಜಾಗಿಡ್ ಮಲ್ಲ ಮಲ್ಲ ಸಂಖ್ಯೆನ ದಿಂಜಾದು ಪಾಡ್ಲೆ ಆತೇತ ಉತ್ಪತ್ತಿ ತೂಪಾದು ಕೊಡ್ದು ಬೆರೆಸೆ ಉಳ್ಳರಿಗೆ ಆಡ್ವಾನ್ ಪಾಡು ಭಾಗವತರೆ ಮತ್ಲೆಗಾರ್ರೆ ಗೊತ್ತು ಮತ್ಲೆಗಾರ್ರೆ ಅವಡ ಸಂತೋಷ ಪುರ್ಲ ರೀತಿದ ಕಲಾ ಸೇವೆ
ಇಂಚೆನೆ ನನಾತ ಕಾಲ ಕಲಾಶಯ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ 4 ಊರು 4 ಗ್ರಾಮ 4 ಮಾಗನೆ 4 ದೇಶಲ ಯಾರಂದ ಪರ ಊರು ಪರದೇಶ್ವರ್ಲ ನಿಕಲ ಕೀರ್ತಿ ಬೆಳಗು ಲೆಕ್ಕ ಮಲ್ಪುಗ ಇತ್ತೆ ಬರ್ಚ ಅಂದ ಕಲಟ ಪೂರ ಅಲಕ್ಕವರ ಉಂತನಾಡು ಇತ್ತೆ ಊರ್ದಲ್ಲ ದಿನ ಕೊಂಚ ರಡ್ಡು ಮೂಜಿ ಕಾರ್ಯಕ್ರಮ ತಿಕ್ಕೊಲೆಕ ಇತ್ತೆ ಕಮ್ಮಿನ್ ಆಂಡಲ ಮರಿಯಲಡು ಬೋಡಾಯನಾಥ ಕಾರ್ಯಕ್ರಮ ತಿಕ್ಕೊಲೆಕ ಒದಗಾದು ಕೊರ್ಕ ಅಂಚನೆ ಇತ್ತೆ ಇಚ್ಚಿಂದ ಎತ್ತೆ ಮಲ್ಪೊಡು ಇಂಚನೆ ಕಾರ್ಯಕ್ರಮ ಮಲ್ಪವನಕ್ಕೂ ಮನಸ್ಸು ಖುಷಿ ಆದ ಬೈಟಾನ್ಲ ಇಂಚ ದಿಂಜಾದು ಕೊರ್ಪುಲೆಕ ಎಡ್ಡ ಉಡಲ್ ದಕ್ಕಲು ಕೊರ್ಪೇರಿ ಅಂಡ ಕೆಲವು ಕೊಡ್ಡು ಕುಲೆಕ್ಕಲು ಪೊಗ್ಗುದು ಅಂತೆ ಕಲಿಂಕ್ ಲಕ್ಕ ನಿಂಕಲು ಮಾಯೋಡು ತೋನುವ ಬಲಿ ಬಂದು ಆಯ ಗೊಂಜಿ ಪಾರ ಪುರ್ಸೋತೆ ದಿಕ್ಕುಜಿ ಗಲ್ಗೆ ಬರ್ಪೆ ತೊರಪೆ ಪೋಪೆ ಯಾವ ನನ್ನ ಒಂದೇ ಸಮಯ ಬೊಕ್ಕ ಸೋರ್ಪೋಗೆ ಸರಿಗಾರ್ರೆ ಏಳೋಡು ಬತ್ತದು ಪೊರ್ಲ ರೀತಿಯ ಕಲಾಶಯವೇ ಇಂಚಿನ ನನಾಥ ಕಾಲ ಕಲಾಶಯ ಮಲ್ಪನ ಯೋಗ ಭಾಗ್ಯನು ಒದಗಾದ ಕೊರ್ಕ ವರ್ಷಗೂ 16 ತಿಂಗಳು ಒಂಜಿ 2 ತಿಂಗಳು ಅಲ್ಲ ಬುಡ ಜೋಕುಲ ಮೊನ್ನೆ 10 ತಿಂಗಳು ಬುಡಂದೆ ಭಾಗವತರೆ ಏಳೆ ಮೀರೊಂದು ಬರ್ತನೆ ಅಮೃತಗಳಿಗೆ ಬೋದು ವಿಷಗಳಿಗೆ ಬರ್ಪಿ ಕೊರ್ತು ಮಾಯೋಡಿಯ ನನ್ನ ಮನೆ ಮಂಚವ ಸೇರುಗಳಿಗೆ ಬೋತಲ್ಲಿ ಇಂಕ ಪರ್ಪುನ ಬೈದಿಗೆ ಹೆಂಚಿನಂದು ಸೀಸುಲ್ ದೇನಿಕೆ ನೆತ್ತು ಬೊಂಡ ಜಾನ್ ಬೊಂಡ ತಾರಡಿ ಎಂಚ ದಿಷ್ಟಿ ಬಾರ್ದು ತಾಲ್ ಕೂಡ ಅಂಚಿತ್ತನಲ್ಲಿ ఆయన పొరుడు కైకోను కొట్టుగా పోయితోండ్ల ఆవిడ సంతోష అండి ఎండ ఉడాల నుంచి తంపు తీరు కొరనకల ఉడాల తంపు తీరు అట్లే బర్పణించిన సర్వ కష్టను పరిహారం అల్పే స్వీకారం ನನ್ನ ಪಾಲಿಗೆ ಮರಣವೇ ನಿಶ್ಚಿತ. ಹಾಗಾಗಕೂಡದು. ನಾನು ಬೆಳೆಯಬೇಕು, ಸಾಧಿಸಿ ತೋರಿಸಬೇಕು. ಯಶವನ್ನು ಪಡೆಯುವುದಕ್ಕೆ ಗುರುಗಳ ಬಳಿಗೆ
ಭಕ್ತರ ಪ್ರೀತಿ ನಿನ್ನ ಪಾಲಿಗೆಲ್ಲ ಮರಳಿ ದೇವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆಯನ್ನು ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲ, ರಣಕ್ಷೇತ್ರದ ತಲೆಮರೆಸಿದ್ದಾನೆ ದುರುಳಾರುಣಾಸುರ. ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣ್ಣಿದ್ವೀಪವನ್ನು ಸೇರುಗಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ. ಭದ್ರಂ ಶುಭಂ ಮಂಗಲಂ. ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇನಲು ದೇಹ ಪವಿತ್ರ, ವಿಯನಲು ವಿದ್ಯಾ ಪ್ರಾಪ್ತಿ, ಮಾಯನಲು ಮಹಾಲಕ್ಷ್ಮಿ ಮೈದೋರೋಳು, ಹಾಯನಲು ಹರಿಹರರ ಸಾಕ್ಷಾತ್ಕಾರ, ಚೇನಲು ತ್ರೈಲೋಕ ಸಿದ್ಧಿಪುದು. ಇಂದಿಪ್ಪ ದೇವಿ ಮಹಾತ್ಮೆಂಬ ಆಖ್ಯಾನವನ್ನು ಯಾರು ಆಡಿಸಿದರು, ಯಾರು ಆಡಿದರು, ಯಾರು ನೋಡಿದರು, ಯಾರು ಕೇಳಿದರು, ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು ಕಟೀಲು ಭ್ರಮರಾಂಬಿಕೆ ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವಿಟ್ಟು ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗದೆ ಮಂಗಳ ಗೀತೆ ನಾಡುತ್ತೇವೆ. ಮಹಾರಾಜ ಶ್ರೀಗಳಾದ ಶ್ರೀಮತಿ ದೇವಕಿ ಪೂವಪ್ಪ ಮೂಲ್ಯ ಮಕ್ಕಳು ಹಾಗೂ ಮನೆಯವರು. ಮಹಾರಾಜ ಶ್ರೀಗಳಾದಂತ ಶ್ರೀಮತಿ ದೇವಕಿ ಪೂವಪ್ಪ ಮೂಲ್ಯ ಮಕ್ಕಳು ಹಾಗೂ ಮನೆಯವರು. ಮಹಾರಾಜ ಶ್ರೀಗಳಾದಂತ ಶ್ರೀಮತಿ ದೇವಕಿ ಪೂವಪ್ಪ ಮೂಲ್ಯ ಮಕ್ಕಳು ಹಾಗೂ ಮನೆಯವರು. ಅರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೇಳ್ಯ ಶಿವಾರ್ಪಣ ಮಾತ್ರ. ದಕ್ಕಿತ್ತು ಬಿಡಾರಕ್ಕೆಪ್ಪ ದೇವರ ರಂಗನಾಯಕ ರಾಜೀವನು
ಬಲೆ ಇಂಚು ಬಲೆ ಇಲ್ಲೊಂದು ಪುರ ಬಲೆ ಇಂಚಿ ಇಂಚು ಬಲೆ ಎದುರಲ್ಲಿ ಭಕ್ತಿಪೂರ್ವಕವಾಗಿ ಆ ಮಹಾತಾಯಿಗೆ ಹೇಳಿಕೊಂಡಂತಹ ಸೇವೆಯನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ.